ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾಂಜಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಪಾದಾಂಜಕ್ಕೆ ಗೋವಿಂದ ಅನ್ನಿ ಗೋವಿಂದ. ಏಳಿಂಜೆ ಶ್ರೀ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವರ ಪಾದಾಂಜಕ್ಕೆ ಗೋವಿಂದ ಅನ್ನಿ ಗೋವಿಂದ. ಜಾನಂದ ದೈವ ಸಹಿತ ಪರಿವಾರ ದೈವದ ಪಾದಾಂಜಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀಮದ್ ರಮಣ ಗೋವಿಂದ ಅನ್ನಿ ಗೋವಿಂದ. ಸಮಾಜದ ಗೌರವ ಸ್ಥಾನಮಾನ ಅನುಕೂಲ ಒರಿಪಾದ ಮಹಾದೇವಿ ಪುಲ್ಲುಡು ಅನುಗ್ರಹ ಮಾತ್ರ ಅನುಪೇಳಿತು. ಮಂಗಲಂ ಭಗವಾನ್ ಮಂಗಲ ಮತ್ತು ಸುಮನಃ ಮಂಗಲಂ ದೇವಗೆ ವತ್ತು ಮಂಗಲಂ ಧರ್ಮದಿಯಃ ಮನಸ್ಸಂಗ ವಿಘ್ನದ್ವಾಂತ ನಿವಾರಣೈಕ ಧರಣಿ ವಿಘ್ನಾಟವೇ ಹವ್ಯವಾ ವಿಘ್ನವ್ಯಾಳ ಕುಲ ಪ್ರಮತ್ತ ಗರುಡ ವಿಘ್ನೇವ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಪ್ತಿ ಕುಂಭೋದ್ಭವ ವಿಘ್ನೌಘ್ನ ಪ್ರಕುಲ ಪ್ರಚಂಡ ಪವನು ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಚಲ್ವ ತ್ರಿಜಗ ವಂದಿತನೇ ಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಆಶಾಂಕುಶಧಾರಿಗೆ ಹರುಷದಿ ಭಕ್ತರ ಹೊರೆಬಗೆ ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖಾದ ಬಗೆ ಗಣಪಗೆ
ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿ ಜಯವರ ಸುತನ ಕೋವಿದ ಗಿರಿ ಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ನೆನೆಯಿರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದ ಊರ ಗಣನಾಥನ ತುತನ ದಿನ ದೈ ದಿನ ದೈ ದಿನ್ನತ ದಿನ ದಿನ ದೈ ದಿನ ದೈ ದಿನ್ನತ ದಿನ ದಯತ ತುಮತನ ದಯತ ತುಮತನ ದಯತ ದಿನ ದಯತ ದಿನ ದಯತ ತದೈ ದಯತ ದಿದೈ ದಯತ ತದೈ ದಯತ ತದೈ ದಿನದ ದಿನ ದೈ ದಿನದ ದಿನ ದೈ 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 ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೆ ಮೂಷಿಕ ವಾಹನ ಮೋದಕ ಹಸ್ತ
ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಗಜಮುಖಾನ ನಿನ್ನ ಪಾದವಾನಿವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿತ್ತಗಿಡ 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 ದಯ್ಯತ್ತ ತತ್ತಗಿಡ 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 ದಯ್ಯತ್ತ ತತ್ತಗಿಡ ದಯ್ಯತ್ತ ಚಿತ್ತಗಿಡ ದಯ್ಯತ್ತ ಚಿತ್ತಗಿಡ ದಯ್ಯತ್ತ ತತ್ತಗಿಡ ದಯ್ಯತ್ತ ಅತೈ ದಯ್ಯತ್ತ ನಿತ್ತೈ ದಯ್ಯತ್ತ ತತೈ ದಯ್ಯತ್ತ ತತೈ ದಯ್ಯತ್ತ ತತೈ ದಿನದ ದಿನ ದೈ ದಿನದ ದಿನ ದೈ 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 ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜಯಳ ಬಾಲ ನೆನೆಸಿ ಬಾಲಗಿರಿಜಯಳ ಬಾಲ ನೆನೆಸಿ ರಿಪುಜಾಲ ವರಿದ ಜಯಶೀಲನೆಯನೋ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಅಂಬಾಸುತ ದೇವ ಆ ಅಂಬಾಸುತ ದೇವ ವಿಶ್ವ ಕುಟುಂಬಿಕ ಸದ್ಭಾವ ವಿಶ್ವ ಕುಟುಂಬಿಕ ಸದ್ಭಾವ ನಂಬಿದ ಭಕುತ ಕದಂಬವ ಪೊರೆ ನಂಬಿದ ಭಕ್ತ ಕದಂಬವ ಪೊರೆ ವತ್ರಯಂಬಕ ಸುತ ರಕ್ತಾಂಬರ ಭೂಷಿತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತತೋಂ ತತೋಂ ತೊಂದನ ದೆಯ್ಯತ ತದೇಂ ತದೇಂ ನಿಂತನ ದೆಯ್ಯತ ದಿತ್ತಗಿಡ 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 ದೆಯ್ಯತ ದತ್ತಗಿಡ 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 ದೆಯ್ಯತ ದಿಂತನ 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 ದೆಯ್ಯತ ತೊಂದನ 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 ದೆಯ್ಯತ ದಿಂದನ ದೆಯ್ಯತ ತೊಂದನ ದೆಯ್ಯತ ತೊಂದನ ದೆಯ್ಯತ ದಿಂದನ ದೆಯ್ಯತ ತತೈ ದೆಯ್ಯತ ದಿತೈ ದೆಯ್ಯತ ತತೈ ದೆಯ್ಯತ ತತೈ ದಿನದ ದಿನ ದೈ ದಿನದ ದಿನ ದೈ 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 ತತ್ ತತ್ ವಂದೇ ದೇವರ ದೇವಾ
ಚಿಕ್ಕ ಪ್ರಾಯದ ಬಾಲ ಚದುರೆ ನಿನ್ನಂಗವ ದಿನ್ನತ ತಕಿಟ ದಿನ್ನತ ತಕತ ದಿನ್ನತ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಸಿರಿಮುಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಮಾಯಗಾರನು ನೀನೇ ಮಹಿಮನು ನೀನೇ ಮಾಯಗಾರನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ತೋಯ ಜನಯನ ಉದಾರಿಯು ನೀನೇ ಕಾಯ ಜಪಿತ ಲೋಕನಾಯಕ ಹರಿಯೇ ಕಾಯ ಜಪಿತ ಲೋಕನಾಯಕ ಹರಿ ಶ್ರೀಯರ ಸಚನಿಗರಾಯ ಮೂರುತಿ ಶ್ರೀಯರ ಸಚನಿಗರಾಯ ಮೂರುತಿ ಶ್ರೀಯರ ಸಚನಿಗರಾಯ ಮೂರುತಿ ಶ್ರೀಯರ ಸಚನಿಗರಾಯ ಮೂರುತಿ ಮಾಯಗಾರನು ನೀನೇ ಮಹಿಮನು ನೀನೇ ತೊಂದನ ದಿನ್ನ ದೈ ದಿನ್ನ ದೈ ದಿನ್ನದ ದಿಂತನ ದಿನ್ನ ದೈ ದಿನ್ನ ದೈ ದಿನ್ನದ ದಿಂತನ ದೈಯತ ತೊಂದನ ದೈಯತ ತೊಂದನ ದೈಯತ ದಿಂತನ ದೈಯತ ತತೈ ದೈಯತ ನಿತೈ ದೈಯತ ತತೈ ದೈಯತ ತತೈ ದೈಯತ ತತೈ ದಿನದ ದಿನ ದೈ ದಿನದ ದಿನ ದೈ 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 ತತ್ತ ಆಹೋ ಏಳಿಂಜೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ಮತ್ತು ಏಳಿಂಜೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ
ಆಹೋ ಮಹಾರಾಜ ಶ್ರೀಗಳಂತ ಕೊಡೆತ್ತೂರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟರುಗಳವರು ಮತ್ತು ಕೊಡೆತ್ತೂರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟರುಗಳವರು ಅರ್ತಿಗಾರರು, ಕುಶಾಲುಗಾರರು, ಮೋಜುಗಾರರು, ವಿದ್ವಾಂಸರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಪಟ್ಟೇಶಾಲು ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ನಿಲ್ಲದೆ ಓಡಿಬೋದ ಕಳ್ಳಗೆ ಬುದ್ಧಿ ಪೇಡೆ ಗೋಪಮ್ಮ ಕೇಳೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹಾಲ ಮಾರಲು
ಯೋಗೀಶ ಪುರಂದರ ವಿಠಲ ರಾಯನ ತೂಗಿ ಬಾಳಿರ ಬೇಗ ನಾಗವೇಣಿಯರೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳ ಮೆಲ್ಲ ಮೆಲ್ಲನೆ ಬಂದನೆ ತೊಂದನ ದಿನ್ನ ದೈ ದಿನ್ನ ದೈ ದಿನ್ನದ ದಿಂದನ ದಿನ್ನ ದೈ ದಿನ್ನ ದೈ ದಿನ್ನದ ತತೋಂ ತತೋಂ ತೊಂದನ ದಯ್ಯತ ತದೀಂ ತದೀಂ ದಿನ್ನನ ದಯ್ಯತ ದಿತ್ತಗಿಡದ ಗರಿಮಿದ ಗಿಡದ ದಯ್ಯತ ತತ್ತಗಿಡದ ಗರಿಮಿದ ಗಿಡದ ದಯ್ಯತ ತೊಂದನ ದಯ್ಯತ ದಿಂದನ ದಯ್ಯತ ದಿಂದನ ದಯ್ಯತ ತೊಂದನ ದಯ್ಯತ ತತೈ ದಯ್ಯತ ದಿತೈ ದಯ್ಯತ ತತೈ ದಯ್ಯತ ತತೈ ದಿನ ದಾದಿನ ದೈ ದಿನ ದಾದಿನ ದೈ 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 ತತ್ತ ತುಂಗ ತೋಗೋ ತಹತ ದಿನ್ನತ ಕಣ್ಣ ಮುಚ್ಚಲದಿದ್ರೆ
ಅಂಬುರುಗರಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಜಯತು ಜಯತು ಆದಿಮಾಯೆ ಜಯತು ಜಯತು ಆದಿಮಾಯೆ ಸರ್ವ ಭಯ ನಿವಾರಿಣಿಯೇ ಕರುಣದಿ ಕಾಯೇ ದಯಾ ಸಾಗರೇ ಭಕ್ತಿಯುತ ಪದದ್ವಯವನ್ನು ಮರೆಗೊಂಡೆ ವದೆ ಮುದದಿಂದ ಜಯತು ಜಯತು ಆದಿಮಾಯೆ ಸರ್ವ ಭಯ ನಿವಾರಿಣಿಯೇ ಕರುಣದಿ ಕಾಯೇ ಆದಿಮಾಯೇ ರಕ್ಷಿಸು ತಾಯೇ ರಕ್ಷಿಸು. ಓ ಅಮ್ಮ, ಮೇಲೆ ನೋಡಿದರೆ ನೀಲಾಕಾಶ, ಕೆಳಗೆ ನೋಡಿದರೆ ನೀಲಿಮೆಯ ನೀರ ರಾಶಿ ಆವರಿಸಿಕೊಂಡಿರುವಂತಹ ಕತ್ತಲೆಯ ಮೊತ್ತ ತನ್ಮಧ್ಯದಲ್ಲೇ ನಮ್ಮ ಮೂವರುಗಳ ಜನನವಾಯಿತಮ್ಮ. ಹುಟ್ಟಿನ ವಿಚಾರವನ್ನು ತಿಳಿಯದೆ ಭಯಭೀತರು ನಾವಾಗಿರುವ ಸಂದರ್ಭದಲ್ಲಿ ಕೇಳಿಸಿದ ನಭೋವಚನ ಜೊತೆಯಲ್ಲೇ ಒದಗಿಸಿದಂತಹ ಸುಜ್ಞಾನದ ಮೂಲಕವಾಗಿ ಕೇಳಿ ಬಂದ ನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ್ದುಂಟು. ಅದನ್ನೇ ಸ್ತೋತ್ಯವೆಂದೇ ಪರಿಗಣಿಸಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ಭಯದೂರವಾಯಿತು ಎನ್ನುವಾಗ ನೀನು ಭಯಹಾರಣಿಯೇ ನಿಜ. ನಮ್ಮ ಕರೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇರುವವಳು ಎನ್ನುವುದರಿಂದಲೇ ನಿನ್ನನ್ನು ಆದಿಮಾಯ ಎನ್ನುವಂತೆ ನಾವು ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯ ಅಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರೆಯು ಭಯವಿನಾಶಿನಿಯು ಕರುಣಾಸಿದ್ಧವಾದ ನಿನ್ನ ಚರಣಗಳಿಗೆ ಶರಣಾಗಿದ್ದೇವೆ. ನಮ್ಮನ್ನು ಉದ್ಧರಿಸಬೇಕಮ್ಮ. ಶಕ್ತಿ ಸಂಯುಕ್ತೆ ಪವಿತ್ರವಾದಂಥ ಪರಮಾತ್ಮಗಳಿಗೆ ನಮೋ ನಮಃ ತಾಯಿ. ತುಂಬಿದಂಥ ಜಲರಾಶಿಯ ಮಧ್ಯೆ ನಾವು ಅವರು ದಿಕ್ಕು ಕಾಣದೆ ಅಲೆದಾಡುತ್ತಿರುವಂತಹ ಸಂದರ್ಭ ಓಂಕಾರ ನಿನಾದವೇ ಕಣ್ಣಗಳಿಗೆ ಕೇಳಿಸಿತು. ಅದನ್ನೇ ಆಧಾರವಾಗಿಟ್ಟು ಸ್ತುತಿಸಿಕೊಂಡ
ಕಂಡಾಗ, ಕಣ್ಣ ಮುಂದೆ ಪ್ರತ್ಯಕ್ಷಳಾದಂಥ ನಿನ್ನನ್ನು ಕಂಡಾಗ ನೀನೇ ನಮ್ಮ ಜನನಕ್ಕೆ ಕಾರಣೀಕರ್ತಳು ಎನ್ನುವ ಹಾಗೆ ವೇದ್ಯವಾಯಿತು. ಕರುಣೆಯ ಕಣ್ಣನ್ನು ತೆರೆದು ಈ ಕಾಲದಲ್ಲಿ ನಮ್ಮ ಮೂವರನ್ನು ಉದ್ಧರಿಸಿದ ಕಾರಣ ನೀನು ಕರುಣಾಸಾಗರ ಎನ್ನುವುದು ನಿಜವಾಯಿತು. ಆದರೆ 10 ಮಂದಿ ಮಕ್ಕಳು ಈ ಜನದ ಮಧ್ಯದಲ್ಲಿಲ್ಲ. ನಮ್ಮ ಮೂವರನ್ನೇ ನೀನು ಸೃಷ್ಟಿಸಿಕೊಳ್ಳಬೇಕು ಅಂತಾದರೆ ಯಾವುದೋ ಮಹತ್ತರವಾದಂತಹ ಸಂಕಲ್ಪವನ್ನು ಇರಿಸಿಕೊಂಡಿದ್ದೆ ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿತ್ತೆಯಮ್ಮ, ಮಕ್ಕಳಾದಂಥ ನಮ್ಮಿಂದಂತಹ ಕಾರ್ಯಗಳಾದರೂ ಏನು ಸಂಪ್ರೀತಿಯಿಂದ ತಿಳಿಸುವುದರ ಮೂಲಕ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ, ಉದ್ಧರಿಸುತ್ತೇವೆ. ಜಯ 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 ಜಯ. ಗಾಢಾಂಧಕಾರವೇ ತುಂಬಿರುವ ಜಲಧಿಯ ಮಧ್ಯೆ ನಮ್ಮ ಮೂವರ ಸ್ಮೃತಿ. ನಾವು ಯಾರು ಏನು ಎಂಬುದನ್ನು ಅರಿಯದೆ ಗೊಂದಲಮಯವಾದ ಸ್ಥಿತಿಯಲ್ಲಿರುವಾಗ ಓಂ ಎಂಬ ನಿನಾದವು ಕೇಳಿತಮ್ಮ. ಅದನ್ನೇ ಭಕ್ತಿಯಿಂದ ಸ್ತುತಿ ಮಾಡಿದಾಗ ಓಂಕಾರವೇ ಸಾಕಾರವಾಗಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷಳಾದಿ. ಅಮ್ಮ, ನೀನಲ್ಲದೆ ಅನ್ಯರು ಯಾರಿಗೂ ನಮ್ಮನ್ನು ಸಾನುರಾಗದೆ ರಕ್ಷಿಸುವವರು. ಜ್ಞಾನವಿಹೀನರಾದ ನಮಗೆ ಸುಜ್ಞಾನವನ್ನು ಕೊಡದೇ ನಮ್ಮ ಅನವರತವೂ ನಮ್ಮ ಕೈ ಹಿಡಿದು ಉದ್ಧರಿಸಮ್ಮ. ಜಯ 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 ಜಯ. ಹರಿಹರ ಬ್ರಹ್ಮರಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿರುಮಿಂದ ಗಣ ಕಾರ್ಯ ಮುಲ್ಬಗೆ ಒರೆದ ಪೆನದ ನಿಮಗೆ. ತುಂಬಿದ ಅಂಬುದಿಯ ಮೇಲೆ ದಿಕ್ಕು ಕಾಣದೆ ಕಂಗೆಟ್ಟಂತಹ ಓನಣ್ಣ ಮುದ್ದು ಕಂದಮ್ಮಗಳಿರ. ಏಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನಿಮ್ಮ ಸೃಷ್ಟಿಗೆ ಕಾರಣೀಕರ್ತರು ನಾನಾಗಿದ್ದೇನೆ. ನಿಮ್ಮೂವರಿಗೆ ಒಂದೊಂದು ಹೆಸರು ನೀಡುವುದಕ್ಕಿದ್ದೇನೆ. ಹೇಗಮ್ಮ? ರಕ್ತ ವರ್ಣದಿಂದ ಕಂಗೊಳಿಸುವ ನೀನೇ ಬ್ರಹ್ಮ, ಧನ್ಯವಾದ ತಾಯೇ. ನೀಲ ವರ್ಣದಿಂದ ಶೋಭಿಸುವ ನೀನೇ ವಿಷ್ಣು, ಕೃತಾರ್ಥವಾದ ನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದಂತಹ ನೀನೇ ಈಶಾ. ಮೂರು ಮೂರ್ತಿಗಳೇ, ಅಮ್ಮ, ನಿಮ್ಮಿಂದ ಒಂದು ಘನಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಏನದು? ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು ಮಕ್ಕಳೇ. ಅಷ್ಟು ಮಾತ್ರವಲ್ಲ, ನಿಮ್ಮೂವರಿಗೆ ಒಂದೊಂದು ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸಬೇಕಿದ್ದೇನೆ. ಹೇಗಮ್ಮ? ರಾಜಸ ಗುಣ ಭರಿತನಾದಂತಹ ಬ್ರಹ್ಮ ಅಮ್ಮ, ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಆಗಲಿ ತಾಯೇ. ಸಾತ್ವಿಕ ಗುಣ ಭರಿತನಾದಂತಹ ವಿಷ್ಣು ತಾಯಿ ವೈಕುಂಠದಲ್ಲಿ ಇದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಆಗಲಮ್ಮ. ತಾಮಸ ಗುಣ ಭರಿತನಾದಂತಹ ಈಶಾ ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಆಗಲಮ್ಮ. ಮೂರು ಮೂರ್ತಿಗಳೇ, ಜನನಿ ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಇಷ್ಟ ಬಂದ್ರೆ ಕಷ್ಟ ಬಂದರೆ ಕಷ್ಟಕಾಲನೊಳನ್ನ ನಿಷ್ಠೆ ಬದುಕಲು ಕೊಟ್ಟು ತಂದರು ಶರಣವ ಇಷ್ಟದಿ ಬರಬೇನೆಂದ ಭಯವಿದ್ದೈದನು ದತ್ತನಂತ ದಾನವ. ತ್ರಿಮೂರ್ತಿಗಳೇ, ಜನನಿ ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ದುಷ್ಟರಿಂದ ಕಷ್ಟ ಬಂದರೆ ಪ್ರತ್ಯಕ್ಷವೋ ಪರೋಕ್ಷವೋ ನಾನು ನಿಮ್ಮನ್ನು ಪಡೆಯುತ್ತೇನೆ, ಅದೃಶ್ಯನಾಗುತ್ತೇನೆ. ಹೇಗೆ? ಅದೃಶ್ಯ
ಈ ಕಾಲದಲ್ಲಿ ನಿಮ್ಮೀರುವರಿಂದ ಬೇರ್ಪಟ್ಟವನೇ ಇದ್ದೇನೆ. ಬೇರ್ಪಟ್ಟ ಆಯ್ತಾ ಈಗ? ಹೌದು, ನಿಮಗೆ ಸ್ವಲ್ಪ ತಿಳಿಯಪಡಿಸಬೇಕು ಅಂತ. ಬೇರೆ ನಿದ್ರೆ ಗೊತ್ತದ್ದು, ಬೇರೆ ಬೇರ್ಪಟ್ಟರೆ ನಿಮಗೆ ಅರ್ಥ ಆಗಲಿಲ್ಲ, ಅದಕ್ಕೆ ಅರ್ಥ ಮಾಡಿಸಬೇಕು ಅಂತ. ಅದಕ್ಕೆ ಸ್ವಲ್ಪ ದೂರ ನಿಂತಿದ್ದೀನಿ. ಹೌದು, ಏನೂ ಇಲ್ಲದ ನಮಗೆ ತಾಯಿ ಎಲ್ಲ ಅವಕಾಶಗಳನ್ನು ಒದಗಿಸಿಕೊಟ್ಟು ಅಂತರ್ಧಾನರಾಗಿದ್ದಾರೆ. ಹೌದು, ಕೊಟ್ಟ ಉದ್ಯೋಗವನ್ನು ಒಳ್ಳೆಯ ರೀತಿಯಲ್ಲಿ ಮಾಡುತ್ತೇವೆ ಎನ್ನುವ ಅಮ್ಮನ ಮುಂದೆ ವಚನಬದ್ಧರೂ ಆಗಿದ್ದೇವೆ. ಅದು ಸರಿ, ಕಾರ್ಯೋನ್ಮುಖರವಾಗಿ ಬೇಕಾದ್ದು ಕರ್ತವ್ಯ. ನಿಜ. ಒಂದು ಯೋಚನೆ ನನ್ನದು, ಅಮ್ಮ ಕೊಟ್ಟ ಕಾರ್ಯಕ್ಷೇತ್ರ ಸಾಂಗವಾಗಿ ಸುಗಮವಾಗಿ ನೆರವೇರಬೇಕು ಅಂತಾದರೆ ಒಬ್ಬ ಮೂವರಲ್ಲಿ ಒಬ್ಬ ಹೇಳುವೊಬ್ಬ ಕೇಳುವೊಬ್ಬ ಅರ್ಥಾತ್ ಒಬ್ಬ ಯಜಮಾನ ಬೇಕು. ಹೇಳಲಿಕ್ಕೆ ಒಬ್ಬ, ಕೇಳಲಿಕ್ಕೆ ಇಬ್ಬರು. ಅಲ್ಲ, ನಿನ್ನ ಮನಸ್ಸಿಗೆ ಬಂದಂತೆ ಅವನ ಮನಸ್ಸಿಗೆ ಬಂದಂತೆ ನನ್ನ ಮನಸ್ಸಿಗೆ ಬಂದಂತೆ ಆದರೆ ಒಂದು ಯಾವುದೇ ರೀತಿಯ ಯೋಜನೆ ಆಗ್ತದೆ ಹೇಳು? ನನ್ನ ಮನಸ್ಸಿಗೆ ಬಂದಾಗ ನೀನು ಮಾಡ್ಲಿಕ್ಕೆ ಆಗುದಿಲ್ಲ. ಆಗುವುದಿಲ್ಲಲ್ಲ, ಅದಕ್ಕೆ ನಮ್ಮ ಮೂವರಿಗೊಬ್ಬ ಯಜಮಾನ ಬೇಕು ಎನ್ನುವ ಹಾಗೆ ಈ ಬಗ್ಗೆ ಒಬ್ಬನ ಮನಸ್ಸಿಗೆ ಬಂದಾಗ ಇದ್ದರು ಮಾಡಬೇಕು ಅಂತಲೂ ಇಲ್ಲ, ಅವರವರಿಗೆ ಕೊಟ್ಟ ಕೆಲಸಕ್ಕೆ ಅನುಗುಣವಾಗಿ ಎಲ್ಲ ಮಾಡುವುದು. ಹೌದು, ಕೆಲಸಕ್ಕೆ ಕೊಡಬೇಕು ಅಂತ ಆದರೆ ಅಮ್ಮನಿಗೆ ಭಾಷೆಯನ್ನು ಕೊಟ್ಟಿದ್ದೇವಲ್ವಾ, ಅದು ನಾಳೆ ಹೆಚ್ಚು ಕಡಿಮೆ ಆದರೆ ಬಂದರೆ ಅಪವಾದ ಯಾರಿಗೆ ಬರ್ತದೆ ಗೊತ್ತಾ ನಿಂಗೆ? ಬರುವುದು ಅಮ್ಮನಿಗೆ. ಅಮ್ಮನಿಗೆ ಬರುದಲ್ವ? ಅಮ್ಮ ಇಲ್ಲಲ್ಲ ಈಗ ಬರುದು ನನಗೆ. ಮತ್ತೆ ಜವಾಬ್ದಾರಿ ಸ್ಥಾನ ಅಲ್ವ ನನ್ನದು? ಜವಾಬ್ದಾರಿ ಅದೆಂತ ಯಜಮಾನನ ಅರ್ಹತೆ ಇಲ್ವ ನನಗೆ? ಯಾವುದೇ ಗೊತ್ತಾಗಿಲ್ವೋ? ಅರ್ಹತೆ ಅಂತ ಇಷ್ಟು ಬಿಡಿಸಿ ಹೇಳಿದ್ರು ನಿಮಗೆ ತಿಳಿಯಿಲ್ಲ. ನಾನು ನಿಮಗೆ ಬರೀ ಅಲ್ವೋ? ಬಣ್ಣ ಯಾಕೆ ಬದಲಿದ್ದು? ಬಣ್ಣ ಅಮ್ಮ ಕೊಟ್ಟದಲ್ವೋ ಬಣ್ಣ? ಈ ಬಣ್ಣ, ಈ ಬಣ್ಣ ಗೌರವರ್ಣ. ಈ ಬಣ್ಣ ಅಣ್ಣನದ್ದ. ಹೌದು, ಈ ಬಣ್ಣ ಅಮ್ಮ ಕೊಟ್ಟ ಬಣ್ಣ. ಅಣ್ಣನದ್ದು. ಹೌದು, ಹಾಗಿದ್ರೆ ನನ್ನ ಸಂಸ್ಥೆ ಯಾವುದು, ಯೋಜನೆ ಯಾವುದು, ಯೋಚನೆ ಯಾವುದು? ನೀನೇ ಆಲೋಚನೆ ಮಾಡು. ಸಮಸ್ಯೆ ಉಂಟು ಅಂತ ಗೊತ್ತಾಯ್ತು. ಸಮಸ್ಯೆ ಅಲ್ವೋ? ಒಬ್ಬನಿಗೆ ಅಧಿಕಾರ ಐಶ್ವರ್ಯ ಸಂಪತ್ತುಗಳು ಬಂದಾಗ ಕೆಲವೊಂದು ಯೋಚನೆ ಕೆಲವೊಂದು ಯೋಜನೆಗಳು ಬರುವುದು ಸ್ವಾಭಾವಿಕ. ಹೌದೌದು, ಎಲ್ಲೆಲ್ಲೂ ಹೋಗ್ತದೆ ಅದು ಮತ್ತೆ. ಹೌದಲ್ಲ? ಹಾಗಿದ್ರೆ ಯೋಜನೆಯ ಪ್ರಕಾರವಾಗಿ ಯೋಚಿಸಿಕೊಂಡಾಗ ಜವಾಬ್ದಾರಿ ಸ್ಥಾನದಲ್ಲವನು ಅರ್ಥವಿಸಿಕೊಳ್ಳಬೇಕಾದಂತಹ ವಿಚಾರ. ಅಲ್ಲ, ಯೋಜನೆ ಸರಿಬೇಕು. ಹೌದು, ಸರಿಯೇ ನಾನು ಮಾಡಿದ್ದೇನೆ. ಕಾರ್ಯಕ್ರಮದಲ್ಲಿ ಈ ಕಾಲದಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳು ಆಗಬಾರದು ಎನ್ನುವ ಉದ್ದೇಶದಿಂದಲೇ ಇದ್ರೆ ಯಜಮಾನನ ಅರ್ಹತೆಯನ್ನು ಹೊಂದಿಕೊಂಡ ಕಾರಣ ಅರ್ಹತೆ ಯೋಗ್ಯತೆ ನನ್ನಲ್ಲಿ ಉಂಟು. ಕಾರಣವೂ ಇದೆ. ಅಮ್ಮ ಮೂವರೊಳಗೆ ನಮ್ಮಲ್ಲಿ ಕರೆದದ್ದು ಪ್ರಥಮವಾಗಿ ಯಾರನ್ನು? ಅಮ್ಮ ನನ್ನನ್ನೇ ಸಂಬೋಧಿಸಿದ್ದು. ಹೌದಾ? ನನಗೆ ಅಲ್ವಾ? ಮೊದಲಿಗೆ ಕರೆದ ಕಾರಣ ಹಿರಿಯ ಮಗ ಎನ್ನುವ ಹಾಗೆ, ಬ್ರಹ್ಮ ಎನ್ನುವ ನಾಮದೇವನು ನನಗೆ ಕೊಟ್ಟ ಕಾರಣದ್ದು ಬ್ರಹ್ಮ ಎನ್ನುವ ಹಾಗೆ, ದೊಡ್ಡದು ಎತ್ತರ ಎನ್ನುವ ಹಾಗೆ, ಮಾಡುವುದಕ್ಕೆ ಸೃಜಿಸುವಂತಹ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವಾದಂತಹ ಸತ್ಯಲೋಕ ಇದೆಲ್ಲ ಒದಗಿಸಿಕೊಟ್ಟಿದ್ದಾಳೆಂದಾದರೆ ಎಂಥ ಯೋಗ್ಯತೆ ಸಿಕ್ಕಿದ್ದು ಅಮ್ಮನ ಅನುಗ್ರಹ, ಕರುಣಿಸಿದ್ದು. ಆದ್ದರಿಂದಲೇ ಜವಾಬ್ದಾರಿ ಸ್ಥಾನದಲ್ಲಿದ್ದಂತಹ ನಾನು ಮುಂದಿನ ಯೋಚನೆಯ ಬಗ್ಗೆ ಆಲೋಚಿಸಿಕೊಂಡಾಗ ಇನ್ನು ಮುಂದಕ್ಕೆ ನಡೆಯಬೇಕಾದ ಕಾರ್ಯಕ್ಷೇತ್ರದಲ್ಲಿ ನಾನೇನು ನಿಮಗೆ ಇರುವರಿಗೆ ಆಜ್ಞೆಯನ್ನು ಕೊಡ್ತೇನೋ, ಏನೋ ವಿಧಿಸ್ತೇನೋ ಅದನ್ನು ನೀವು ಇರುವರು ನೆರವೇರಿಸತಕ್ಕದ್ದು. ಬ್ರಹ್ಮ, ನಿಜವಾಗಿಯೂ ನೀನು ದೊಡ್ಡವನೇ, ಆದರೆ ಹರಿ ಸಣ್ಣವನಲ್ಲ, ಅವನು ದೊಡ್ಡವನೇ ಇದ್ದಾನೆ. ಆದರೆ ನಿಮ್ಮಿರುವರ ದೊಡ್ಡತನ ಸಾರ್ಥಕವಾಗಬೇಕು ಅಂತಾದ್ರೆ ಇಬ್ಬರು ನನ್ನನ್ನು ದೊಡ್ಡವಂತ ಒಪ್ಪಿಕೊಳ್ಬೇಕು. ಯಾವ ನೆಲದಲ್ಲಿ ನೀನು ಹೇಳಿಕೊಂಡೆ? ಸಾರ್ಥಕತೆ ಬರ್ತದೆ. ಈಗ ನಾನು ದೊಡ್ಡವ ಅಂತ ಹೇಳಿದಕ್ಕೆ ನಾನು ಉಪಮೆ ಕೊಟ್ಟಿದ್ದೇನೆ. ನೀನು ದೊಡ್ಡವನಾಗಬೇಕು ಅಂತಾದರೆ ಅಷ್ಟು ಸುಲಭದಲ್ಲಿ ನಿನ್ನನ್ನು ನಾನು ತಿಳಿಯದೆ ಹೋದೆ ಅಂತ ಅರ್ಥವಾಗುದಿಲ್ವ? ನಿನ್ನನ್ನು ತಿಳಿಯದೇ ಇದ್ರೆ ನಾನು ನಿನ್ನಲ್ಲಿ ಅಂತ ವಿಶೇಷತೆಗಳೇ ಏನುಂಟು? ಅದೇ ನೀನು ನಿನ್ನನ್ನು ಮಾತ್ರ ತಿಳಿದದ್ದು, ಇರುವರನ್ನು ತಿಳಿದುಕೊಂಡು ಹೇಳಿದ್ದ ನಾನು. ಇಲ್ಲ, ನೀನು ತಿಳಿಯಲಿಲ್ಲ. ತಿಳಿತಾ ಇದ್ರೆ ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಅಯ್ಯೋ, ನನಗೆ ಮಹಾಮಾತೆ ಈಶ ಎಂಬಂತ ನಾಮಧೇಯನ್ನು ಇತ್ತಿದ್ದಾಳಲ್ಲ. ಹೌದು, ಈಶ ಅಂದ್ರೆ ಏನು? ಯಜಮಾನ. ಹೌದು, ನಿನ್ನ ಮನೆಗೆ ನೀನೇ ಅಲ್ಲದೆ ನಾನು ಬಂದು ಕುಳಿತುಕೊಳ್ತೇನೆ. ನಿನ್ನೇ ಯಜಮಾನ ಅಲ್ಲ, ನಿಮಗೆ ಇಬ್ಬರಿಗೂ ನಾನು ಯಜಮಾನ. ನಮಗೆ ಇರುವರಿಗೂ. ಹೌದು, ಈಶಾಂದ್ರ ಹಾಗಲ್ಲ. ಈಶಾಂದ್ರ ಹಾಗೆ ಯಜಮಾನ ಅಂತ ನಿಂಗೆ ಬಂದದ್ದಲ್ಲ. ಎಲ್ಲರೂ ಬೇಸರ ಅವನಿಗೆ ಸಮಾಧಾನ ಆಗ್ತಿದ್ರೆ ಅವನು ಹೇಳಿಕೊಡಿ. ಅವನಿಗೆ ನೀಗೆ ಸಮಾಧಾನ ಆಗುವುದು, ನನಗೆ ಸಮಾಧಾನ ಆಗುವುದಿಲ್ಲ. ಅದನ್ನು ಕೇಳಲಿಕ್ಕೆ ನಾನು ಒಪ್ಪಿಕೊಳ್ಳುವುದು ಯಾವ ನೆಲದಲ್ಲಿಯ? ನನಗೆ ಇತ್ತದ್ದು ಲಯದ ಅಧಿಕಾರ. ಲಯ ಅಂದ್ರೆ ಏನು? ನಾಶ ಮಾಡುವುದಾ? ಅಲ್ಲ, ಮತ್ತೆ ಕೊನೆಗೆ ನೀವು ಮುಗಿಸುವುದಲ್ವ? ಆಹಾ, ನೀನು ಸೃಜಿಸಿದ್ದನ್ನು ಹರಿ ಪಾಲಿಸಿದ್ದನ್ನು ನಾನು ನಿಯಂತ್ರಣದಲ್ಲಿ ಮುನ್ನಡೆಸಿಕೊಂಡು ಹೋಗುವವ. ಒಂದು ಹತೋಟಿಯಲ್ಲಿ ನಾನು ಲಯ ತಪ್ಪಿದ್ರೆ ನಿಮ್ಮಿರುವರ ಕೆಲಸ ಕಾರ್ಯ ಕೆಟ್ಟು ಹೋಗ್ತದೆ. ಹಾಗಿದ್ರೆ ನಿಮ್ಮ ಉದ್ಯೋಗವನ್ನು ನಾನು ನಿಯಂತ್ರಿಸಿದ ಹಾಗಾಗ್ತದೆ. ನಿಮ್ಮ ಉದ್ಯೋಗವನ್ನು ನಾನು ನಿಯಂತ್ರಿಸುವ ಕಾರಣ ನಿಮ್ಮನ್ನೂ ನಿಯಂತ್ರಿಸಿದ ಹಾಗಾಗ್ತದೆ ಎನ್ನುವ ಅರ್ಥ. ಇನ್ನೊಂದು ನಿಮ್ಮಲ್ಲಿ ಇಲ್ಲದ್ದು ಅಮ್ಮನಲ್ಲಿ ಇದ್ದದ್ದು ನನ್ನಲ್ಲಿ ಉಂಟು. ಏನದು? ನನ್ನ ಹಣೆಯನ್ನೊಮ್ಮೆ ನೋಡಿ ಅತ್ತೆ. ಅದೇನು? ಅದು ಕಣ್ಣು. ಅದು ಮತ್ತೆ ಮುಚ್ಚಿಕೊಂಡದ್ದು ಯಾಕೆ? ನಾನು ಮುನಿದು ತೆರೆದೆ ಅಂತಾದ್ರೆ ಲೋಕಗಳನ್ನೇ ಸುಡುವಂತ ಸಾಮರ್ಥ್ಯ ಆ ಕಣ್ಣಿಗುಂಟು. ಅದು ಒಂದು ಮಾತು ಕೇಳುದು, ನೀನು ಕಂಡಿದ್ದಿ ಅಮ್ಮನ ಹಣೆಯಲ್ಲಿ ಕಣ್ಣು ಕಂಡಿದ್ದು? ನನಗೆ ಕಂಡಿಲ್ಲ. ನಾನು ನೋಡ್ಲಿಲ್ಲ. ನೀವು ನೋಡ್ಲಿಲ್ಲ, ನಾನು ನೋಡಿದ್ದೇನೆ. ಅದು ಕಣ್ಣು.
ಕಣ್ಣೇ ಕಣ್ಣು. ಹೌದಾ? ಹೌದು. ಹೌದಾ? ತ್ರಿನೇತ್ರಿ ಅಮ್ಮ ಹಾ. ಅದೇ ನನಗೆ ಕಣ್ಣು ಒದಗಿಸಿದ್ದಾಳಂತಾದ್ರೆ ಅಂತಹ ಯೋಗ್ಯತೆ ಉಂಟು ಎನ್ನುವ ಕಾರಣಕ್ಕಾಗಿಯೇ ನನಗೂ ಕಣ್ಣು ಉಂಟು. ಆಗಲಿ ಹರಣೆ. ಹಾ. ಹಾಗಿದ್ರೆ ಹೆಚ್ಚಿನದಂತ ಅಂಗವನ್ನು ನೀನು ಹೊಂದಿಕೊಂಡೆ ಎನ್ನುವುದರಿಂದ ಹಾ. ನೀನೊಬ್ಬ ಅಂಗಜ್ಯೇಷ್ಠ ಎನ್ನುವುದನ್ನೇ ನಾನು ಒಪ್ಪಿಕೊಳ್ಳಬಹುದು. ಓಹೋ. ಮತ್ತೊಂದು ಹೇಳಿದ್ಯಲ್ಲ, ಏನು? ನಿಯಂತ್ರಣ, ಹತೋಟಿ, ಲಯದ ಉದ್ಯೋಗ, ಹಾ. ಯಾವುದನ್ನ ಮಾಡುದು ನೀನು? ನೀನು ಸೃಜಿ ಅಲ್ಲೇ ಬೇಕಾದದ್ದು. ಏನು? ಇಲ್ಲದಿದ್ರೆ ನಿಂಗೆ ಯಾವ್ದು ಕೆಲಸ ಉಂಟು? ಈಗ ಏನಿಲ್ಲ. ಹಾ. ನೀನು ಈಗ ಸುಡುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ತುಂಬಿದ ಎಲದ ಮಧ್ಯ ನಿನ್ನದು ಏನೇ ಕಿಚ್ಚಿನ ಕಣ್ಣಿದ್ರದ್ದು ವ್ಯರ್ಥ. ಹಾಗಿದ್ರೆ ಮೊದಲು ನಾನು ಸೃಜಿಸಬೇಕು ಮತ್ತು ಕೊನೆಗೆ ನಿನಗೆ ಲಯಗೊಳಿಸಬೇಕಾದ್ದು. ಅಂತಿಮವೋ ಹತೋಟಿಯೋ ನಿಯಂತ್ರಣವೋ ಏನೇ ಇರಲಿ ಪದ್ಮಾಕ್ಷನಾದಂಥ ಇವನು ಪಡೆಯಬೇಕಾದವು. ಹಾಗಿದ್ರೆ ನಾನು ಪ್ರಥಮವಾದ ಉದ್ಯೋಗವನ್ನು ಮಾಡಿದ ಬಳಿಕ ನಿಮ್ಮ ಇರುವರೆಗೆ ಕೆಲಸ. ನನ್ನ ಉದ್ಯೋಗದಲ್ಲಿ ಎಂತ ಉಂಟು ಗೊತ್ತು ನನಗೆ? ಸಾಮಾನ್ಯವಾದ ಉದ್ಯೋಗವಲ್ಲ. ದಿವಸ ಒಂದಕ್ಕೆ 1 ಲಕ್ಷ ಅಲ್ಲ, 3 ಲಕ್ಷ ಅಲ್ಲ, 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ನವವಿಧದ ಸೃಷ್ಟಿಗಳಲ್ಲಿ ಪ್ರಾಧಾನ್ಯ ತಗೊಳ್ಳುವಂತಹ ಚತುರ್ವಿಧದ ಸೃಷ್ಟಿಗಳನ್ನು ಪ್ರತ್ಯೇಕ ವಿಂಗಡಿಸಿ ಒಂದೊಂದು ಜೀವಿಯು ಇಷ್ಟೇ ವರ್ಷ ಬದುಕಬೇಕು, ಅವನು ಹೀಗೆ ಬದುಕಬೇಕು ಎನ್ನುವ ಹಾಗೆ ಅವರ ಅರ್ಥಾತ್ ಅದರ ಹಣೆಯಲ್ಲಿ ಬರೆಯುವ ಕರ್ಣಿಕನ ಕರ್ತವ್ಯವನ್ನು ಮಾಡುವ ನನ್ನ ಕಾರಣಿಕತನ ಎಷ್ಟು ಅಮೋಘ, ಎಷ್ಟು ವಿಶಾಲ. ನನ್ನ ಉದ್ಯೋಗಕ್ಕಾದರೂ ಮಾನ್ಯತೆಯನ್ನು ಕೊಟ್ಟು ಒಂದು ಅನ್ನ ಅಂತ ನನ್ನ ಕಾಲಿಗೆ ಬೀಳೀರ. ನೀನು ಕಾಲಿಗೆ ಬೀಳ್ಲಿಕ್ಕೆ ಹೇಳುವ ಕ್ರಮ ಚಂದ ಉಂಟು ಅಂತ. ಅಲ್ಲ, ನಿಮ್ಗೆ ಗೊತ್ತಾಗದಿದ್ದಕ್ಕೆ ಹೇಳಿದ್ದು ನಾನೀಗ. ಅಲ್ಲ, ಕಾಲ ಅಲ್ಲೇ ಉಂಟು, ಕಾಲಿಲ್ಲೇ ಉಂಟು. ನಮಸ್ಕಾರ ಮಾಡು ಹೇಳಿದ್ದು ಅನ್ನ ಅಂತ. ಈ ನಮಸ್ಕಾರ ಕಾಲಿಗೆ ಕೊಡ್ಬೇಕಾದ ಮುಖಕ್ಕೆ. ಮುಖಕ್ಕಲ್ಲ, ಕಾಲಿಗೆ ಕೊಟ್ಟರೆ ಅದು ಎಲ್ಲದಕ್ಕೂ ಅಂತ ಹಾಗೆ. ಈ ಕಾಲು ಅಂದ್ರೆ 4ನೇ ಒಂದಲ್ಲ. ಹೌದು, ಇಲ್ಲಿಗೆ ಇಡೀ ಆಗುದು ಯಾವಾಗ? ಇಲ್ಲಿಗೂ ಕೊಟ್ಟರೆ ಇಲ್ಲಿಗೆ ಬಂದ. ಮತ್ತೆ ಕಾಲಿಗೆ ಯಾಕೆ? ಅಲ್ಲ, ಎಲ್ಲಿಗೂ ಬರ್ತೀವಿ. ಅವನು ಮುಕ್ಕಾಲಿಗೆ ಆಗ್ಲಿಕ್ಕಿಲ್ಲ. ಎಲ್ಲಿಗೆ ಬೇಕಾದ್ರೂ ಕೊಡು, ಹೇಳಿದ್ದು ನಾನು. ಎಲ್ಲಿಗೆ ಬೇಕಾದ್ರೂ ಕೊಡು. ಅನ್ನ ಅಂತ ಕರೆದರೂ ಸಾಕು. ನಿನಗೆ ಒಟ್ಟು ಅಣ್ಣ ಅಂತ ಕರೆಸಿಕೊಳ್ಳುವ ಒಂದು ಮನಸ್ಸಾಗಿದೆ. ಮನಸ್ಸು ಅರ್ಹತೆ ನನ್ನದು. ನನಗಷ್ಟು ಕಾಣುತ್ತರಿಂದಲೂ ನಾವು ಕೈ ಮುಗಿದ ಇದ್ದದ್ದು. ಏನುಂಟೋ ಘನತೆ. ಇಷ್ಟು ಬಿಡಿಸಿ ಹೇಳಿದ್ರು ನಿಮ್ಗೆ ಅರ್ಥವಾಗಲೇ ಸೃಷ್ಟಿ ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ. ಎನ್ನುವಂತ ಒಂದು ಭಾವವನ್ನು ತುಂಬಿದವನ ಹಾಗೆ ಒಂದು ಆತುರದಿಂದ ಮೇಲೆದ್ದೆ ನೀನು. ಒಮ್ಮೆ ಆ ಕಡೆಗೆ ಈ ಕಡೆಗೆ ಮಾಡಿ ನೀ ನನ್ನ ನಡೆಯ ಗಂಭೀರ,
ನಿನ್ನ ಅಂಗಚಲನದಲ್ಲಿರುವಂತಹ ಒಂದು ಪ್ರತ್ಯೇಕತೆ ಎಲ್ಲವನ್ನು ನೋಡಿದಾಗ ಬ್ರಹ್ಮನಿಗೊಂದು ಕಾರ್ಯದ ಉತ್ಸಾಹ ಈಗ ಹೌದಪ್ಪ, ನನಗೆ ಅಮ್ಮ ಕೊಟ್ಟಿದ್ದಾಳಲ್ಲ ಅಂತ ಭಾವಿಸಿ ನಾವಿಬ್ಬರು ಸುಮ್ಮನೆ ಕುಳಿತದ್ದು. ನೀ ಮಾತನಾಡುವ ಚಂದ ಇತ್ತು ಕೇಳಲಿಕ್ಕೆ. ಇರ್ಲಿಯಪ್ಪ ಮಾತನಾಡಿ ಅನ್ನುವ ಹಾಗೆ ಯೋಚನೆ ಮಾಡಿ ಕಾರ್ಯವನ್ನು ಆರಂಭಿಸುವ ಬಗ್ಗೆ ಮುಂದೆ ಬರಬಹುದಾದಂತ ಅಪವಾದಕ್ಕೂ ಅಪರಾಧಕ್ಕೂ ನಾವು ಕಾರಣರಾಗಬಾರದು. ಮುಂದಾಲೋಚನೆ ಬೇಕಾಗ್ತದೆ. ಹೌದಲ್ಲ, ಅದಕ್ಕೆ ಹೇಳಿದ್ದು ನಾನು. ಇನ್ನ ಬಗೆಗೆ ಮಾತು ನೀ ಆಡುದು ಮೊದಲ 4 ಗೆರೆ ಸರಿ ಇತ್ತದು. ಕೊನೆ ಒಂದು ವಾಕ್ಯ ಉಂಟಲ್ಲ, ಅರಿತರ ನಿಮ್ಮೋಳು ಹಿರಿಯವ ನೈಸೇನ ಹೇಳಿದ ಹಾಗೆ ಅನ್ನುವ ಆಜ್ಞಾ ವಾಕ್ಯವನ್ನು ನೀ ಮುಂದುವರಿಸಿ ಕೇಳಲೇಬೇಕು. ಎಲ್ಲ ನಮಗೆ ಆಜ್ಞೆ ಮಾಡುವಂತ ಯೋಗ್ಯತೆಯ ಬ್ರಹ್ಮನದ್ದು. ಹೌದಂತಾದ್ರೆ ಏನದು ಅನ್ನುವ ಹಾಗೆ ವಿವೇಚನೆ ಮಾಡಿದ್ರೆ ಗೊತ್ತಾಯ್ತು. ಅಲ್ಲ, ನಾವು ಬಾಲ್ಯದಲ್ಲಿ ಸಲಿಗೆ ಕೊಟ್ಟರೆ ಮತ್ತೆ ತಾಸಾರ ನಮ್ಮ ತಲೆಯಲ್ಲಿ ಕುತ್ಕೊಳ್ತಾರೆ. ಅದಕ್ಕೆ ಮೊದಲೇ ಆಜ್ಞೆ ನನ್ನದು. ಅದಕ್ಕೇನು ನಾನು ಒಪ್ಪದೇ ಇದ್ದದ್ದು. ಈಗಲೇ ನಾನು ಮಾತಾಡದೆ ಹೋದ್ರೆ ಬ್ರಹ್ಮ ಇಡೀ ಹಾಳು ಮಾಡಿ ಬಿಡ್ತಾನೆ. ಅವ ಹಾಳಾಗಬಾರದು. ಅದಕ್ಕೆ ಮೊದಲನ್ನು ತಡೆ ಕೊಡೋಣ ಎನ್ನುವ ಹಾಗೆ ಯೋಚನೆ ಮಾಡು. ನಿನಗೆ ಸಿಕ್ಕಿದ ಗುಣ ಅಡ್ಡಾಸಿದ್ದು ನಿನಗದು. ನಮ್ಮಲ್ಲಿ ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳುವುದು ಅವನ ತಲೆಗೆ ಅಡರಿದೆ ಅಂತ. ಇದು ನಿನಗೆ ತಲೆಗೆ ಅಡಸಿದ್ದು ಗುಣದ ಭಾವ ಪ್ರಕಟಣೆ ಮಾಡಿದ್ದು. ನಾನು ನನ್ನದು, ನನ್ನಿಂದ ನನಗಾಗಿ ಎಲ್ಲವೂ ನನ್ನದ್ದೇ, ಉಳಿದವರದ್ದೆಲ್ಲ ಆಮೇಲೆ ಎನ್ನುವ ಹಾಗೆ. ನಿಜವಾದ ದೊಡ್ಡತನ ಹಾಗಲ್ಲವಲ್ಲ. ನಮ್ಮಂತೆ ಉದ್ಯೋಗಿಗಳಿದ್ದಾರೆ ಅಂತಾರೆ, ಅವರ ಉದ್ಯೋಗವು ಶ್ರೇಷ್ಠವಾದದ್ದು, ಅವನಿಗೂ ಹೊಣೆಗಾರಿಕೆ ಉಂಟು, ಅವ ಕರ್ತವ್ಯದಲ್ಲಿ ನಿಬದ್ಧನಿದ್ದಾನೆ ಅನ್ನುವ ಹಾಗೆ ತಿಳಿಯುವುದು ದೊಡ್ಡತನ ಅಂತ ನನ್ನ ಭಾವನೆ. ನೀ ಹಾಗೆ ತಿಳಿಯಲಿಲ್ಲ. ಅರಿತಾರೆ ನಮ್ಮೋಳು, ನಮ್ಮ ಮೂವರಲ್ಲಿ ತುಲನೆ ಮಾಡುತ್ತಾ ನೀ ಮುಂದುವರಿದಾಗಿ ಮಾತಾಡಿ ಒಟ್ಟಿದ. ಹೌದಾ? ಹೌದಪ್ಪ, ಒಂದು ಒಳ್ಳೆ ಕೆಲಸಕ್ಕೆ ಹೋಗುವ ಯೋಜನೆಗಳು ಬಹಳಷ್ಟುಂಟು. ಒಳ್ಳೇದಾಗುವುದಿಲ್ಲ ಅಂತ ಮಾತಾಡೆ ಮಾಡಿದ್ದು. ಹಾಗಲ್ಲ, ಅದನ್ನೆಲ್ಲ ನಾವು ಅದಕ್ಕೆ ಕೇಳುವುದಿಲ್ಲ. ಒಂದು ಕಿವಿಯಲ್ಲಿ ಕೇಳುದು, ಇನ್ನೊಂದು ಕಿವಿಯಲ್ಲಿ ಬಿಡುದು. ನಾವು ಉಳಿದವರು ಅದನ್ನೇ ಮಾಡಿದ್ರೆ ಆಯ್ತಲ್ಲ. ಬ್ರಹ್ಮ ಹೇಳಿದ್ದನ್ನು ಕೇಳುವುದು, ಬಿಡುದು, ಉತ್ತರ ಕೊಡುದು. ಆಗಿದ್ರೆ ನಾವು ಇಲ್ಲಿ ಯೋಚನೆಯಲ್ಲಿ ನಾವು ವ್ಯವಹರಿಸಿದ್ದು ಕೇಳಲೇಬೇಕು ಅಂತ ಹೇಳಿ ಇಬ್ಬರೆಲ್ಲ ಹೇಳುದು. ಹೌದು, ಅದು ಕೇಳಿ ಹಾಗೆ ನೀವು ಪ್ರಶ್ನೆ ಮುಂದುವರಿಸಿದ್ಯಾಕೆ? ಪ್ರಶ್ನೆ ಮಾಡದೇ ಇರುವುದಪ್ಪ. ಆಜ್ಞೆ ಮಾಡಿ ಹೇಳಿದ ಹಾಗೆ ಎಂಥದ್ದು ಕೇಳಿ ಮತ್ತೆ ನಿನಗೆ ನಮಸ್ಕಾರ ಕೊಡ್ಲಿಕ್ಕೆ ಏನು ಮೊದಲು ಸಂಕಟ ಬಂದಿದೆ. ಏನೇ ನಮಸ್ಕಾರ ಕೊಡದಿದ್ರೆ ಏನು ಅಷ್ಟು ನಿನಗೆ? ನನಗೇನಷ್ಟೇ ಗೌರವ ಕೊಡ್ಲಿಲ್ಲ ಅಂತ. ನೀನು ಕೈ ಮುಗಿದ್ರೆ ಮಾತು ದೊಡ್ಡವ, ಮತ್ತೆ ನನಗೆ ಬೇಸರ ಆಗುದು. ನೀ ಕೈ ಮುಗಿಯ ದೊಡ್ಡವಲ್ಲ. ನೀವು ಒಬ್ಬ ಹಿರಿಯ ಸ್ಥಾನದಲ್ಲಿ ಮರ್ಯಾದೆ ಕೊಡಬೇಕಾದ ಕರ್ತವ್ಯ. ಯಾವ ಹಿರಿಯನಾದರೂ ನಾನು ಹಿರಿಯ ಅಂತ ಹೇಳಿಕೊಳ್ಳಿಕ್ಕಿಲ್ಲ. ಅವನ ನಡತೆಯ ಮೂಲಕವಾಗಿ ಇತರಲ್ಲ ಅವನ ಹಿರಿತನವನ್ನು ಕಂಡುಕೊಂಡಾಗ ವ್ಯಕ್ತಿತ್ವಕ್ಕೆ ಘನತೆ. ಈಗ ನೋಡು, ಅಮ್ಮ ಬಂದಾಗ ನಾವು ಕೈ ಮುಗಿದೇವೋ ಇಲ್ವೋ, ಜಯ ಅಂತ ಹೇಳಿದ್ದೇವೋ ಇಲ್ವೋ? ಯಾಕೆ ಹೇಳು? ನಾವು ಕೈ ಮುಗಿಯಬಹುದಾದ ಘನತೆ ವ್ಯಕ್ತಿತ್ವ ಅಲ್ಲಿತ್ತು ಎನ್ನುವುದರಿಂದ ಆಡಿದ್ದು. ಅಷ್ಟೆಲ್ಲ ಘನತೆ ನಿನ್ನಲ್ಲಿಲ್ಲ. ಅಮ್ಮ ಮಾಡಿದ ಸೃಷ್ಟಿಯಷ್ಟು ಘನತೆಯ ಸೃಷ್ಟಿ ನಿನ್ನದ್ದಲ್ಲ. ಹೋದ ಕಲ್ಪದಲ್ಲಿ ಹೊಂದಿದ ಜೀವಜಾಲಗಳ ಸೃಷ್ಟಿ ಅವರ ಕರ್ಮ, ಅದನ್ನೇ ನೀ ಬರೆಯುವುದು. ಹೊಸತನದ ಬರಹ ಏನಿಲ್ಲ. ಅಧಿಕ ವರ್ಷಗಳಿಲ್ಲ, ಒಮ್ಮೆ ಎಷ್ಟು ಹೇಳಿದರೆ ಅಷ್ಟೇ ಬರೆಯುವುದು. ಮತ್ತೆ ನಿರ್ಣಯ, ಆಯುಷಿನ ನಿರ್ಣಯ ಯಾವುದರಿಂದ ಹೇಳು? ಅವರ ಕರ್ಮದಿಂದಲೇ ಹೊರತು ನೀ ಕೊಡುವುದರಿಂದಲ್ಲ ಎನ್ನುವುದನ್ನು ಜೀವಜಾಲಕ್ಕೆ ನೀನು ಕೊಡುವ ಸ್ಥಾನ ಉಂಟು ಎನ್ನುವಾಗ ನಿನ್ನಿಂದಾದ ಸೃಷ್ಟಿಗೆ ನೀ ದೊಡ್ಡವ ಅನ್ನುವುದನ್ನು ನಾನು ಒಪ್ಪುತ್ತೇನೆ. ಆದರೆ ನಿನ್ನ ಜೊತೆಯಲ್ಲಿ ಉದ್ಯೋಗಿಗಳಾಗಿ ಹುಟ್ಟಿಕೊಂಡ ನಮಗೆ ಖಂಡಿತವಾಗಿ ನೀ ದೊಡ್ಡವನಾಗುವುದಿಲ್ಲ. ಯಾಕೆ? ಸೃಷ್ಟಿಸುವ ಕಾರ್ಯ ಒಂದೇ ಘನವಾದ್ದಲ್ಲ. ಮತ್ತೆ ಕಲೆ ಯಾವುದು? ಅವಾಗಲೇ ಹೇಳಿದ್ದಲ್ಲ, ಇದ ಕೆಲಸ ಹೆಚ್ಚಿನದ್ದು. ಈಗ ನಾನು ಹೇಳ್ತೇನೆ, ಕೆಟ್ಟು ಹೋಗದ ಹಾಗೆ ಕೊಟ್ಟು ಬರೆಯಬಹುದಾದ ಉದ್ಯೋಗ ಶ್ರೇಷ್ಠವಾದ. ಈಗ ಬ್ರಹ್ಮ ಬೀಜವನ್ನು ಬಿತ್ತುವುದು, ಜೀವಜಾಲವನ್ನು ಸೃಷ್ಟಿ ಮಾಡುವುದು ಯಾಕಾಗಿ ಹೇಳು? ವೃದ್ಧಿ ಹೊಂದಬೇಕು, ಬೆಳವಣಿಗೆ ಹೊಂದಬೇಕು ಅಂತಲ್ಲ. ಬೆಳೆಯಬೇಕು ಅಂತಂದರೆ ಬೇಕಾದ ಪೋಷಣೆ ಕೊಡಬೇಕು. ಯಾವಾಗ, ಎಲ್ಲಿಗೆ, ಹೇಗೆ, ಯಾರಿಗೆ, ಎಷ್ಟು, ಯಾವನಿಗೆ ಕೊಟ್ಟರೆ ಇನ್ನೊಬ್ಬನಿಗೆ ಬೇಸರಾಗ್ತದೆ ಅದನ್ನು ಯೋಚನೆ ಮಾಡಿಕೊಂಡು ಸಮತೋಲನ ತಪ್ಪದ ಹಾಗೆ, ಕೆಡದ ಹಾಗೆ, ಆಯಾಯ ಹಂತಕ್ಕೆ ಯಾವುದು ಬೇಕೋ ಅದನ್ನು ತಿಳಿದುಕೊಡಬಹುದಾದ ಸ್ಥಾನ ನನ್ನದು. ಕೊಟ್ಟು ಬರೆಯುವಂತಹ ಉದ್ಯೋಗ ಶ್ರೇಷ್ಠ. ಹೌದಲ್ಲ? ಮನೆ ಯಜಮಾನ ಸಂಪಾದನೆ ಮಾಡಿ ಮನೆಗೆ ಬೇಕಾದಷ್ಟು ತರ್ತಾನೆ, ಅವನಿಗೆ ಲೆಕ್ಕ ಇಲ್ವಾ? ಅವನಿಗೆ ಗೌರವ ಇಲ್ವಾ? ಇವಳು ಬಂದವಳಿಗೆ ಬಡಿಸ್ತಾಳೆ ಅನ್ನೋ ಮಾತ್ರಕ್ಕೆ ಸಮಾನ ದೃಷ್ಟಿಯಿಂದ ಅಲ್ಲ, ತಂದು ಎಷ್ಟು ಹಾಕಬಹುದು. ಈಗ ತಂದದ್ದಲ್ಲೇ ಉಳಿದ್ರೆ ಏನು ಮಾಡಿ? ಅದಲ್ಲ, ಉಳಿದವರಿಗೆ ಬಡಿಸುವ ಪ್ರಶ್ನೆ ಅಲ್ವೋ? ತಾಯಿ ಸ್ಥಾನವನ್ನು ನೀನು ಹಾಗಿದ್ರೆ ಅಪ್ಪನ ಸ್ಥಾನವನ್ನು ತುಂಬಿಕೊಂಡಿದ್ದೇನೆ, ಗೊತ್ತಾಯ್ತು? ಯಾಕೆ ನನಗೆ ಅದು ಸಮಾಧಾನ ಹೊಂದುವುದಿಲ್ಲ. ನಾಳೆ ಆಗಬಹುದು ಅಂತ ಕೆಲಸಕ್ಕೆ ನಿನ್ನದ್ದು ಪಿತೃಸ್ಥಾನ, ನನ್ನದು ಮಾತೃಸ್ಥಾನ ಅನ್ನೋ ಹಾಗೆ ನಮ್ಮೊಳಗೆ ತಂದೆ ತಾಯಿ ಅನ್ನುವಂಥ ಹಂಚುವಿಕೆ ಉಂಟಲ್ಲ, ಅದೇ ಸಾಧುವಾಗಿರುವುದಿಲ್ಲ ಎನ್ನುವುದು ಒಂದು. ಮತ್ತೆ ಕೊಡುವ ಸ್ಥಾನ ದೊಡ್ಡದು ಯಾವ ಕಾಲಕ್ಕೂ ಹೌದು. ಅಥವಾ ನೀ ಹೇಳಿದ್ದನ್ನು ಒಪ್ಪಿ ನಡೆಯುವುದು ಹೌದಾದ್ರೆ ಪಿತೃಸ್ಥಾನಕ್ಕಿಂತ ಮಾತೃಸ್ಥಾನ ಹೆಚ್ಚಿನದ್ದು. ಯಾಕೆ? ಅದು ಭಾವದಿಂದ ವ್ಯವಹರಿಸುವುದು. ಹೆಚ್ಚು ಮೊದಲು ಅರ್ಥ ಮಾಡಿಕೊಂಡು ಯಾರಿಗೆ ಏನು ಕೊಟ್ಟರೆ ಸರಿ ಎನ್ನುವ ತಿಳುವಳಿಕೆಯಿಂದ ಹೋಗುವಂಥದ್ದು ಎನ್ನುವುದರಿಂದ ಸ್ಥಾನ ಅದು ಹೆಚ್ಚಿನದ್ದು. ನನಗೆ ಗೊತ್ತಾಯ್ತು ನಿನ್ನ ಅಂತರಂಗದ ಮರ್ಮ. ನನಗೆ ಆ ಉದ್ಯೋಗ ಸಿಕ್ಕಿದೆ, ಅದರಿಂದಲೇ ನನ್ನ ಉದ್ಯೋಗ ಶ್ರೇಷ್ಠ.
ಅದರಿಂದ ನಾನು ಜ್ಯೇಷ್ಠತ್ವ. ಒಪ್ಪಿದ ಈಗ ಒಪ್ಪಿದವ ಈಗ ಏ ಅಷ್ಟಕ್ಕೆ ನಾನು ಮುಗಿಸುವುದಿಲ್ಲ. ಒಂದು ಇತ್ಯರ್ಥವಾಗಲೇಬೇಕು. ಜ್ಞಾನೇಶ್ವರನಾದಂತ ಇವನಿಗೆ ನಾನು ನ್ಯಾಯಾಧೀಶನ ಅರ್ಹತೆಯನ್ನು ಕೊಟ್ಟಿದ್ದೇನೆ. ನಮ್ಮಿರುವರಲ್ಲಿ ದೊಡ್ಡವ ಯಾರು ಅಂತ ಈಗ ಬದಲಿತ ವಿಷಯ ಅಲ್ಲ. ಆಗ ಅವ ಏನೂ ಅಲ್ಲ ಅಂತ ಹೇಳಿದ್ರೆ ಈಗ ದೊಡ್ಡ ಸ್ಥಾನ ಕೊಡ್ತೀವಿ ಜ್ಞಾನೇಶ್ವರ. ನಿನಗೆ ಅನುಕೂಲ ಆಗ್ತದೆ, ಯಾರ್ಯಾರಿಗೆ ಪಟ್ಟ ಕೊಡ್ತೀಯ ಅಲ್ಲ. ಒಂದು ಮುಖ ನೋಡಿ ಹಾಗಿದ್ರೆ ನಮ್ಮಿಬ್ಬರನ್ನು ತುಲನಾತ್ಮಕವಾಗಿ ಯೋಚನೆ ಮಾಡಿ. ಹರನಂದನಾಚರಣ ಸರಿ ನಿನ್ನ ವಚನವೋ, ಸರಿ ನಿನ್ನ ವಚನವೋ. ನಾನು ಪ್ರಾಮಾಣಿಕವಾಗಿ ಪರಿಪೂರ್ಣವಾಗಿ ಒಪ್ಪಿಕೊಂಡಿದ್ದೇನಯ್ಯ. ನೀನೇ ಸರಿ ಎಂಬುದಾಗಿ. ಯಾಕೆಂದ್ರೆ ಮಹಾಮಾತಿ ಹೇಳಿದ್ದೆ ಹಾಗೆ, ಹೋದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚ, ಲಯದಲ್ಲಿ ಶೇಷ ಅಡಗಿದೆ ಎನ್ನುವುದೇ ಸತ್ಯ. ಆ ಜೀವರುಗಳು ಮಾಡಿದಂತ ಕರ್ಮ ಅದರ ಫಲವಳಿದಿದೆ. ಆದ್ದರಿಂದ ಮೋಕ್ಷಗಾನಲ್ಲಿ ಪರಿತಪಿಸ್ತಾ ಉಂಟು. ಹಾಗಿದ್ರೆ ಅಮ್ಮನ ಉದ್ದೇಶ ಏನು? ಅಸತೋಮ ಸುರ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮಾಮೃತಂ ಗಮಯ. ಹೌದೇ ಅಲ್ವೇ? ಕತ್ತಲಿಂದ ಬೆಳಕಿನಡೆಗೆ, ಜ್ಞಾನದೆಡೆಗೆ ಸಾಗಬೇಕಾದುದು ಜೀವನ ಧರ್ಮ. ಹೌದಲ್ಲ? ಜೀವನ ಆ ರೀತಿಯ ಧರ್ಮವನ್ನು ಆಚರಿಸಬೇಕು ಅಂತಾದ್ರೆ ಕರ್ಮ ಎನ್ನುವುದು ನಡೆಯಲೇಬೇಕು. ಕರ್ಮಕ್ಕೆ ಶರೀರ ಎನ್ನುವುದೇ ಬೇಕೇ ಬೇಕು. ಬ್ರಹ್ಮ ಸೃಷ್ಟಿಯನ್ನು ಮಾಡ್ತಾನೆ, ಶರೀರವನ್ನು ಕೊಡ್ತಾನೆ. ಆದ್ರೆ ಮುಂದೆ ಏನು ಎನ್ನುವುದೇ ಇರುವುದು. ಕಾಲ ಕಾಲಕ್ಕೆ ಮಾತೆಯೋಪಾದಿಯಲ್ಲಿ ನೀನು ಪೋಷಣೆ ಮಾಡ್ತೀನಿ. ಇಲ್ಲಿ ಪೋಷಣೆಯೇ ಸರ್ವವು. ಪೋಷಣೆಯೇ ಮಾತೆ, ಪೋಷಣೆ ಪಿತನು, ಪೋಷಣೆ ಗುರು. ನೀನು ಅವನು ಅಪ್ಪನಾದ್ರೆ ನೀನು ಅಮ್ಮ ಅಂತ ತೋಡ್ತೀನಿ. ಆದ್ರೆ ನಾನು ಗುರುವಾಗಿ ಮಾರ್ಗದರ್ಶನ ನೀಡಬೇಕಾದ್ರೂ ಪೋಷಣೆ ಎನ್ನುವುದು ಬೇಕೇ ಬೇಕು. ಪೋಷಣೆ ಇಲ್ಲದಿದ್ರೆ ಎಲ್ಲವೂ ಶೂನ್ಯವೇ ಸರಿ. ಹಾಗಿದ್ರೆ ಜೀವನ ತನ್ನೊಳಗಿರುವ ಆ ಜ್ಯೋತಿಯನ್ನು ಕಾಣಬೇಕು ಎನ್ನುವುದಕ್ಕಾಗಿ ಕರ್ಮವನ್ನು ಆಚರಿಸಬೇಕು ಅಂತ ನೀನು ಅಗತ್ಯವೇ. ಆದ್ದರಿಂದ ನೀನೇ ಶ್ರೇಷ್ಠ, ನೀನೇ ಜ್ಯೇಷ್ಠ, ನೀನೇ ಸರ್ವೋತ್ತಮ. ನಿನಗೆ ನಾನು ಶರಣೋ ಶರಣು. ಇದು ನಿನ್ನ ಅಭಿಪ್ರಾಯ. ಹೌದು. ಅವಾಗ ಎಣಿಸಿಕೊಂಡಿದ್ದಾರಲ್ಲ, ಮುಗಿಯಿತಲ್ಲ ವಿಷಯ. ಮುಗಿಯಿತು. ಆದರೆ ಇನ್ನೂ ಮುಗಿಲಿಲ್ಲ. ಮುಗಿಬೇಕು ಅಂತಾದ್ರೆ ನಾನು ನನ್ನ ಅಂತರಂಗದೊಳಗೆ ಹೋಗಬೇಕು. ನಿನ್ನೊಳಗೆ? ಹೌದು. ಏನೀಗ? ನನ್ನೊಳಗೆ ಹೋಗ್ಬೇಕು ಅಂತಂದ್ರೆ ನೀನು ಬೇಕು. ಅದಕ್ಕಾಗಿ ಹರಿಹರಾದ ನಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಂತ ನಾನು ನಿನ್ನಲ್ಲಿ ಎರಕನಾಗಿರಲು ಬಯಸ್ತೇನೆ. ಯಾವಾಗ? ಈಗ ಸೃಷ್ಟಿಗೆ ಬರುವುದಲ್ಲಿ ಸೇರಿಕ ಆಗಲಿ.
ಸಂತೋಷ ವ್ಯಕ್ತಪಡಿಸಬೇಡ. ನಿನಗೆ ಸಂತೋಷ ಆಯ್ತಾ? ಯಾರಿಗೆ? ನಿಂಗೆ. ನಿನಗಲ್ಲು. ಹೇ, ಏನಾಗುತ್ತಾ ಇದ್ದೆ? ನಾನೊಬ್ಬ ನ್ಯಾಯಾಧೀಶನಾಗಿ ಅರ್ಹತೆಯನ್ನು ಕೊಟ್ಟದ್ದು ಕರ್ಮಕ್ಕೆ. ಈಗ ನಿನ್ನ ಅದೀಶ ಏನಾದ? ನಿನ್ನ ಅದೀಶ ಅವನಿಗೆ ನಿನ್ನ ಮುಖ ನೋಡಿಯೋ, ನಿನಗೊಂದು ಸೆಳೆತಂತಲ್ಲ. ಈಗ ಯಾರು ಅದೀಶ? ಅಲ್ಲ, ಗೊತ್ತಾಯ್ತು, ಅವನ ತಪ್ಪಲ್ಲ, ನಿನ್ನದೇ ತಪ್ಪು. ನೀನು 4 ಹಲ್ಲು ಬಿಟ್ಟದ್ದೇ ಪುಣ್ಯಾತ್ಮ, ಮುಗುಲಗೆಯನ್ನು ಸೂಸಿದ್ದೇ ಸೂಸಿದ್ದು. ಹೌದಪ್ಪ, ನಿನ್ನಲ್ಲಿ ಯಾವುದೋ ಒಂದು ಸೆಳೆಯುವ ಅಭ್ಯಾಸ ಉಂಟು. ಅಲ್ಲ, ಅವನಿಗೆ ಗೊತ್ತುಂಟು ಯಾರಲ್ಲಿ ಸೇರಿದ್ರೆ ಸರಿ ಅಂತ. ಅಲ್ಲ, ನಿನಗೆ ಒಂದು ಮಾಯಾಜಾಲದ ವಿದ್ಯೆ ಉಂಟು. ಇಲ್ಲದ್ರೆ ಅಷ್ಟು ಬೇಗ ಅವನು ನಿನ್ನೊಂದಿಗೆ ಹೇಗೆ ಬರ್ತಾನೆ? ಈಗ ನಿನ್ನಲ್ಲಿ ಮಾಯಾಜಾಲದ ಮೂಲಕವಾಗಿ ಅವನನ್ನು ನಿನ್ನ ಬುಟ್ಟಿಯೊಳಗೆ ಹಾಕಿಕೊಂಡು ಬಿಟ್ಟೆ. ಹಾಗಾಯ್ತು. ಈಗ ಮತ್ತೆ ನಿನಗೇನು ಕೋಪ? ಈಗ ಕೋಪ ಕಣ್ಣು ಇಷ್ಟು ದೊಡ್ಡದಾಗ್ತದೆ. ಕಣ್ಣು ಮತ್ತೆ ಬಿಸಿ ಆಗದೆ ಇರ್ತದ? ಕಣ್ಣಿಗೂ ತಲೆಗೆ ಒಟ್ಟು ಬಿಸಿ. ಆಗ ಬಿಸಿಯೇ, ಈಗ ಇನ್ನು ಬಿಸಿ. ಯಾಕೆ? ಇಬ್ಬರು ಒಂದಾದ್ರೆ ನನಗೆ ಹೆದರಿಕೆ. ಇನ್ನೊಂದು ಸೇರಿಸಿಕೊಳ್ಳಿಲ್ಲ ಅಂತ ಅಲ್ಲ, ನನಗೆ ಅಗತ್ಯ ಇಲ್ಲ. ನಾನೇನು ಎನ್ನುವುದು ನನಗೆ ಗೊತ್ತು. ಆಯ್ತು, ಇಬ್ಬರು ದೊಡ್ಡವರಾದರೆ ಏನು, ಹಾಗಿದ್ರೆ ನಾನೇನು ಎನ್ನುವಾಗ ಕೃತಿಯಿಂದ ಮಾಡಿ ತೋರಿಸೇನು. ಹೊಸ ಕೃತಿ ಅಂತದ್ದು. ದುರದ ಮೂಲಕವಾಗಿ. ಯಾರಲ್ಲಿ? ನಿನ್ನಲ್ಲಿ. ನಾನಿಲ್ಲ. ಹೋರಾಟ. ನಾನಿಲ್ಲ. ಬಾ, 2 ಪೆಟ್ಟು ಕೊಡ್ತೇನೆ. ಬೇಡ. ಸಾಮರ್ಥ್ಯ ಇದ್ರೆ ನೀನು ನನಗೆ ಹೊಡೆ. ಬೇಡ. ಈಗ ಮಾತು ನಿಲ್ಲಿಸಿದ್ಯಾಕೆ? ಮಾತು ನಿಲ್ಲಿಸಿದ್ಯಾಕೆ? ನನ್ನ ಮಾತು ನಿನಗೆ ಅರ್ಥವಾಗದೆ ಹೋಗ್ತದೆ. ನನಗೆ ಅರ್ಥ ಆಗ್ಲಿಲ್ಲ. ನಿನ್ನ ಹೊಡೆತವು ನನಗೆ ಅರ್ಥ ಆಗುದಿಲ್ಲ. ಹಾಗೆ ಜಾನನವನಿಗೆ ಮಾತಿನ ಬಿಟ್ಟು, ಅರ್ಥವಾಗದಿದ್ರೆ ಬಡಿಗೆ ಇವೆ. ನಾನು ಹೊಡೆದ್ರೆ ನೀವು ಕೋಣ ಆಗುದಿಲ್ವ? ಏನು ಹೇಳಿತ್ತು ನಾನು, ಅದಕ್ಕೆ ಬೇಡ ಅಂತ. ನಾವೀಗ ನಮಗೆ ಕೊಟ್ಟ ಬುದ್ಧಿಯಿಂದ ಒಂದು ಶೋಧನೆ ಮಾಡುವ. ಏನು? ನಮ್ಮೊಳಗೆ ಇರಬೇಕಲ್ಲ ಎಲ್ಲ. ಒಬ್ಬರೊಳಗೆ ಒಬ್ಬರು ಹೊಕ್ಕು ಯಾರಲ್ಲಿ ಉಂಟು ತಿಳಿದು ಬಂದು ದೃಢಪಡಿಸು. ನಿನ್ನ ಮೊದಲೇ ಹೇಳ್ಬಾರ್ದು. ನಾ ಅವಸರದಲ್ಲಿ ಜಟಲ ಶೋಧನೆಯಲ್ಲೇ ಹೇಳಿದ್ದು. ಹೌದು. ಛೇ, ಇಷ್ಟೆಲ್ಲ ವ್ಯರ್ಥ ಮಾತಾಡಿ. ಸಮಯ ಹಾಳಾಯ್ತು. ಹೌದಲ್ಲ, ಇನ್ನು ಬೇಗ ಮುಗಿಸು. ನನಗೆ ಅನುಮಾನವಿಲ್ಲ, ನಾನು ದೊಡ್ಡವ ಎನ್ನುವುದು. ನನಗೆ ಸಂಶಯ ಬಂದದ್ದು ನಿನಗೆ. ನೀನೇ ಮೊದಲು ಉತ್ತರ ಭಾರಿ ಕೂಡ ಇಲ್ಲ. ಹೊಟ್ಟೆಯೊಳಗೆ ಹೋಗಿದ್ದಾನೆ ಹರಿ. ಕಣ್ಣೀರ ಧಾರೆಯನ್ನೇ ಸುರಿಸಿ 2 ಕೈಗಳನ್ನು ಮುಗಿದು ನನ್ನ ಕಾಲಿಡಿದು, ಬ್ರಹ್ಮ ನೀನೇ ಯಜಮಾನ ಎನ್ನುವಾಗಿ ದೀನತೆಯಿಂದ ಬೇಡುವವರಿಗೆ ಸರಿಯಾದಂತಹ ಚಿತ್ರಹಿಂಸೆಯನ್ನು ಈತನ ಬದುಕಿಗೆ ನೀಡದೇ ಇದ್ರೆ ನಾನು ಬ್ರಹ್ಮನೇ. ಏನು ಮಾಡೋಣ? ನಮ್ಮ ದ್ವಾರಗಳನ್ನು ಬಂಧಿಸಿಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದು. ಬಂಧಿಸಿದೆ ಎಂದಾದರೆ ನನಗೆ ಬದುಕಬೇಕೋ ಬೇಡುವ? ಮೊದಲು ನನ್ನ ಬದುಕು ಮತ್ತೆ ಇನ್ನೊಬ್ಬರ ಬದುಕು. ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದಂತಹ ಅಧೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ಎನ್ನುವ ನಿರೀಕ್ಷೆಯಲ್ಲೇ ಇದ್ದು ಬಿಡೋಣ. ಸರಿದ ಕಲ್ಪದ ಲಯವ ಹೊಂದಿದ ಧರೆಗಳನ್ನೆಲ್ಲ ಕಂಡಿದ್ದೇನೆ. ನನ್ನಂಥವರಿಲ್ಲ. ಇರುವುದು ಒಂದು ಚೇತನಾತ್ಮಕವಾಗಿಲ್ಲ ಎನ್ನುವುದು ಸ್ಪಷ್ಟವೇ. ಬಣ್ಣವೋ ಹಿರಣ್ಮಯವಾಗಿದೆ ಎನ್ನುವುದರಿಂದ ಒಂದು ನಿರ್ಧಾರಕ್ಕೆ ಬಂದುದಾಯಿತು. ಹೋಗಿ ಹೇಳೋಣ ಅಂತ ಮೇಲೆ ಹೋದ ದಾರಿ ಸುತ್ತಿದೆ ಪಡಲಿಕ್ಕೆ ಉತ್ತರವಾಯಿತಲ್ಲ. ಕೆಳಗುಳಿ ನೋಡಿದರೆ ಬೆಳಕು ಕಾಣುತ್ತದೆ. ದಾರಿಯೊಂದನ್ನು ಕೊಟ್ಟಿದ್ದಾನೆ. ಯಾವುದು? ಕಂಡುದು ಅದೋ ದ್ವಾರವನ್ನು. ಇಲ್ಲಿಗೆ ಬಂದಲ್ವ ಈಗ? ಇವ ಮೇಲೆ ನೋಡುವುದಿಲ್ಲ. ಊರ್ಧ್ವಮುಖವಾದ ಚಿಂತನೆ ಇಲ್ಲ, ಎಲ್ಲ ಕೆಳಮುಖದ ಚಿಂತನೆ. ಅದೋ ಮುಖವಾಗಿ ಉಂಟು. ಅವ ಏನು ಅಂತ ಅವ ತೋರಿಸಿಕೊಟ್ಟುದಾಯಿತು. ಇನ್ನು ಕಂಡದ್ದನ್ನು ನಾನು ಹೇಳಬೇಕಾದಲ್ವ? ಅಲ್ಲೇ ಸಾಕು.
ಅಂದ್ರೆ ಒಂದು ಅಂತ ಹೋಗಿ ನಾವು ಒಳ್ಳೆಯವರನ್ನು ಮಾತ್ರ ಸ್ವೀಕರಿಸಿಕೊಳ್ಳುದು ಗೊತ್ತಾಯ್ತಲ್ಲ. ಹಾಗಾದ್ರೆ ಹೋದ ಕಲ್ಪದಲ್ಲಿ ಇದೊಂದು ಇರ್ಲಿಲ್ಲ ಅಂತ ಆಯ್ತು. ಹೋಗಿ ಇರುವುದು ಹೇಗುಂಟು ಅಂತ ನೋಡಿದ್ದು. ಜೀವವೇ ಇಲ್ಲ. ಜೀವ ಇಲ್ಲದಿದ್ದೀರಿ ಅಷ್ಟಾದ್ರೂ ಓ ಸಮಾಧಾನ ಮಾಡಿಕೊ ಆಮೇಲೆ ಏನು ಅಂತ ನೋಡಿದ್ದು ಬಣ್ಣ. ನೀನು ನೋಡಿದ ಹಾಗಿಲ್ಲ ನೀನು ಒಳಗೊಂದು ಹೊರಗೆ ಒಳಗೆ ಸ್ವರ್ಣ ಹೊರಗೆ ಗೌರ ಬಂಗಾರು. ಇನ್ನು ಮುಂದೆ ಹಿರಣ್ಯ ಗರ್ಭ ಏನು? ನಾನಿನ್ನು ಮುಂದಕ್ಕೆ ಹೆಣ್ಣೆ ಗರ್ಭ ಆಯ್ತಾ ಹರಿಯೇ ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ. ಯಾವ ದ್ವಾರದಿಂದ ಬಂದೆ ನೀನು ಕೊಟ್ಟ ದಾರಿ ಅದು ಇನ್ನು ಮುಂದಕ್ಕೆ ಅದೋಕ್ಷಜನಾಗಿ ನೀನು ವಿಜೃಂಭಿಸಿ. ಹಬ್ಬ ಸಾಧನೆಗೆ ಸಿಕ್ಕಿದ ಒಂದು ಹೆಸರು ನಿನಗೆ ಕುಳಿತಲ್ಲಿಗೆ ಸಿಕ್ಕಿತು. ಏನ್ ಕುಳಿತಲ್ಲಿಗೋ ಸನ್ಮಾನ ಗೌರವ ಇನ್ನೊಬ್ಬರು ಮಾಡುದು. ನನ್ನ ಯೋಗ್ಯತೆಯನ್ನು ನೀನು ಅರ್ಥವಿಸಿಕೊಂಡಿದ್ದೀಯ ಅನ್ನೋದು ಅರ್ಥವಿಸಿಕೊಂಡೆ ಅಲ್ವಾ? ಹೌದು. ನನಗೆ ದಾರಿಗಳು ಹೊರಗೆ ಬಂದ್ರೆ ಬಾಯಿ ಬಿಡ್ತಾನೆ, ಬಾಯಿ ಬಿಟ್ಟರೆ ಬಣ್ಣಗೆಟ್ಟು ಹೋಗ್ತಾನೆ ಅನುಭವದಿಂದ ಮಾಗಲಿ ಬಾಗಲಿ ಪರಿಪಕ್ವನಾಗಲಿ ಎನ್ನುವಂತಹ ಉದ್ದೇಶ ಒದಗಿಸಿಕೊಂಡು ನವದ್ವಾರವನ್ನು ಬಂಧಿಸಿತು. ಪರಿಶೀಲನೆ ಮಾಡಿದೆ ಎಂದಾದರೆ ಅವಶ್ಯಕ ವಿಸ್ಮಯ ಏನು ಕಾಣಬಾರದೆ. ಎಲ್ಲ ಜೀವರಾಶಿಗಳು ಅತ್ತಿಂದಿತ್ತ ಚಲಿಸುತ್ತಿರುವುದನ್ನು ನೋಡಿದೆ. ಎಲ್ಲದಕ್ಕೂ ಚಲನೆ ಇದೆ ಎನ್ನುವುದು ಸತ್ಯ. ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಇಂದ್ರಾದಿ ಇದೇ ನನ್ನಂತೆ ಮುಖಬಲ್ಲವರು, ನನ್ನಂತೆ ಎತ್ತರಬಳ್ಳುವರು, ಸಾಗರದಲ್ಲಿ ಕಮಲಜರನ್ನೂ ನಾನು ಕಂಡೆ. ಹಾಗಿದ್ರೆ ನಾನೊಬ್ಬನೇ ಬ್ರಹ್ಮನಂತೆ. ಇವನ ಹೊಟ್ಟೆಯೊಳಗೆ ನನ್ನಂತಿರುವ ಅನೇಕ ಬ್ರಹ್ಮಂದಿರನ್ನು ನಾನು ಗುರುತಿಸಿಕೊಂಡೆ ಅಂತಾದರೆ ಓ ಈಗ ಅರ್ಥಿಸಿಕೊಂಡೆ. ಇವನು ಸಾಮಾನ್ಯನಲ್ಲ, ಬ್ರಹ್ಮಾಂಡವನ್ನೇ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮಾಂಡ ಅದರವರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಬೆರೆದಿದ್ದಾನೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಸತ್ಯಾಂಶವನ್ನು ತಿಳಿಯಪಡಿಸಬೇಕು ಎನ್ನುವಾಗಿ ಮೇಲ್ಮುಖವಾಗಿ ಹತ್ತಿವುದೇ ದಾರಿ ಕಾಣಲಾದೆ. ಕೆಳಾಭಿಮುಖವಾಗಿ ಇಳಿದುವಂದೇ ಅವಕಾಶ ವಂಚಿತನಾಗಿ ಹೋಗಿ ಏನು ಮಾಡೋಣ ಎನ್ನುವಾಗಲೇ ಸುತ್ತಲೂ ದೃಷ್ಟಿಯನ್ನು ಆಯಿಸಿದಾಗ ಅದು ಆ ದ್ವಾರವನ್ನು ಕಂಡು ಆ ದ್ವಾರವೂ ಬಂಧನವಾಗಿ ಹೋಗ್ತಲ್ಲ. ಶರೀರದಲ್ಲಿ ಇರುವ ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆಂದಾದರೆ ಇವನು ಸಾಮಾನ್ಯ ಮಾತೃಸ್ಥಾನ ಪಿತೃಸ್ಥಾನವನ್ನು ಧರಿಸಿಕೊಂಡಂತಹ ಪುಣ್ಯಾತ್ಮ ಎನ್ನುವುದರಲ್ಲಿ ಅನುಮಾನವಿಲ್ಲ. ನಾನು ಅಪರಾಧವೆಸಗಿದೆ, ನಾನು ದುಡುಕಿದೆ, ನಾನೇ ದುಡ್ಡಮ ಅಂತ ಪ್ರತಿಪಾದಿಸಿದೆ. ಹಾಗಿದ್ದರೆ ನನಗಿಂತಲೂ ಹರಿಯೇ ಶ್ರೇಷ್ಠ, ಹರಿಯೇ ಜ್ಯೇಷ್ಠ ಎನ್ನುವ ಹಾಗೆ ಒಳ್ಳೆಯ ಹೃದಯವಂತಿಕೆಯಿಂದಲೇ ಈ ಕಾಲದಲ್ಲಿ ಈ ವಿಧಾತ ಒಪ್ಪಿಕೊಳ್ಳುತ್ತಾ ಇದ್ದೇನೆ. ಹರಿ ನೀನೇ ಶ್ರೇಷ್ಠ. ಹಾಗಿದ್ರೆ ಏನು ಮಾಡೋಣ? ಈತನ ಉದರಿಂದ ಹೊರಗುವುದಕ್ಕೆ ದಾರಿ ಇಲ್ವಲ್ಲ. ಅಮ್ಮ ಇದ್ದಾಳೆ, ಅಮ್ಮನನ್ನೇ ಇದೆ. ವಟಪತ್ರದಲ್ಲಿ ದಾಮಲಗಿರಲು ನಿದ್ರೆಯೊಳನ್ನು ಕಾಲ್ಬೆರಳಿರಿಸಿ ಬಾಯೊಳಗೆ ಇರಬೇಕು. ಗಾಢವಾಗಿ ನಿದ್ದೆ ಬರತೊಡಗಿತಲ್ಲ, ಸುಸ್ಥಳವಿಲ್ಲ ಎನ್ನುವ ಹಾಗೆ ಅವಳಿಗೆ ಶರಣಾದರೆ ಆಲದಲ್ಲಿ ಒಂದು ತಾನಾಗಿ ಬಂದಿದೆ ಅವಳ ಕೊಡುಗು. ಇಚ್ಛಾ ಮಾತ್ರದಿಂದ ಕಾಯವನ್ನು ಕಿರಿದುಗೊಳಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಸೇರಿದ
ಮರುದಲ ಕಮಲಜ ಸರಸ ಜದ ಮೇಲೆ ಸಾವಿರದೆ ಪದ್ಮಾಸನವ ಹೊರದಿಂದ ಬಲಿದು ಕುಳಿರುದ ನಾವಿಸಿ ಮೋಡಿ ನೆರೆದ ನಾಲ್ಮಗದಿಂದ ಇರದೆ ಮೇಲಗೆ ನೋಡು ವರ ಬಂಡ ಬದಲದ್ಯೋ ಪರಿಶೋಭಿಸುತ್ತಲೇ ಹರಿಯ ಪದಯುಗಳು ಸ್ಮರಿಸಿ ಭಕ್ತಿಯೊಳಗಿರುತ್ತಿರು ಜಗಜ್ಜನನಿಯನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ದಿವ್ಯವಾದಂತಹ ಫಲವೊಂದು ಗೋಚರಿಸಿತು. ಸನ್ನಿಧಾನವನ್ನು ಸೇರಿಕೊಂಡೆ ಅಂತಾದರೆ ಇವನು ಈ ಸ್ಥಿತಿಯಲ್ಲಿದ್ದಾನಲ್ಲ, ಏನು ಮಾಡುವನು ಎನ್ನುವಾಗೆ ಕುತೂಹಲಭರಿತನಾಗಿ ಸುತ್ತಲೂ ನಾನು 4 ದಿಕ್ಕುಗಳಿಗೆ ನೋಡಿದೆ ಎಂದಾದರೆ 4 ಮುಖಗಳಿಂದ ಕಂಬಳಿಸುತ್ತಾ ಇದ್ದೇನೆ. ಆಗ ಇದ್ದದ್ದು ಒಂದು ಮುಖ, ಈಗ ಚತುರ್ಮುಖ ಬ್ರಹ್ಮನಾನೆನ್ನೆನಿಸಿಕೊಂಡೆ. ಆ ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ಪರಿಶೋಭಿಸುತ್ತಾ ಇದ್ದೇನೆ ಎನ್ನುವುದು ದಿಟ. ಏನೇ ಇರಲಿ ಸತ್ಯಾಂಶವನ್ನು ಇತರಿಗೆ ತಿಳಿಯಬಡಿಸಬೇಕಾದ್ದು ಕರ್ತವ್ಯ. ಎಬ್ಬಿಸಿದೆ ಎಂದಾದರೆ ಅಪವಾದಕ್ಕೆ ನಾನು ಒಳಗಾಗಿ ಹೋಗುತ್ತೇನೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಹರೆಯೋ ಮಲಗಿರೆಯೋ ಗನಿದ್ರೆಯಲಿ ಹರೆಯೋ ಮಲಗಿರೆ ಯೋಗ ನಿದ್ರೆಯಲಿ ದಾನವರಿ ವರುದಿಸುತ್ತಲೇ
ಹರಿಯುವಂತಹ ಜಲರಾಶಿ ಒಂದು ಕಡೆ, ಈ ತನ್ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ಹಿನ್ನೆಲೆ ಏನಿರಬಹುದು? ನನ್ನ ಮುನ್ನೆಲೆ ಏನಿರಬಹುದು? ತರ್ಕಿಸಿದೆ ಅಂತಾದ್ರೆ ಯಾವುದೂ ತಿಳುವಳಿಕೆಗೆ ಬರುವುದಿಲ್ಲ. ತಿಳಿಬೇಕು ಅಂತಾದ್ರೆ ಹುಡುಕಬೇಕು. ಸಾಗುವೆ. ಹೀಗೂ ತಾಗುವುದೇನೋ ನೀನು? ನಿನಗೆ ಕಣ್ಣು ಕಾಣುವುದಿಲ್ವಾ? ಕಣ್ಣು ನನಗ ನಿನಗೋ? ನಿನಗುಂಟಾ? ಇದ್ದ ಕಾರಣ ಬೇಕಾಗಿದೆ. ಅದ್ಯಾಕೆ ತಾಗಿದೆ? ಬೇಕಾಗಿತ್ತು. ಏನು ಬೇಕು? ನಾನು ಯಾರು? ನನ್ನ ಅಪ್ಪ ಇಲ್ಲಿ, ನನ್ನ ಅಮ್ಮ ಇಲ್ಲಿ, ನಾನು ಯಾಕೆ ಇಲ್ಲಿ? ಇಲ್ಲಿ ಯಾಕೆ ನೀರು, ಅಲ್ಲಿ ಯಾಕೆ ಕತ್ತಲೆ? ಎಲ್ಲವೋ ಉತ್ತರ ಕೊಡು. ನನಗೆ ಅದೆಲ್ಲವೂ ಗೊತ್ತಿಲ್ಲ. ನೀರಿದ್ದದ್ದು ಗೊತ್ತಿಲ್ಲ? ಏನೂ ಇಲ್ಲ. ಏನೂ ಇಲ್ಲ. ಆಹಾ. ಏ ಪಾಮರರೇ, ಏನು? ಹಾಗಾದ್ರೆ ನನ್ನ ಸ್ಥಿತಿ ನನಗಾಗಿ ಹೋಗಿದೆ. ಏನಾಗಿದೆ? ತಿಳುವಳಿಕೆ ಇಲ್ಲದವನು ನೀನು, ಅರಿವಿಲ್ಲದವನು ನಾನು. ನನ್ನ ಬಗ್ಗೆ ನಿನಗೆ ಗೊತ್ತಾ? ಗೊತ್ತಿದೆ. ಏನು ಗೊತ್ತು? ನೀನಲ್ವಾ? ಹೌದು. ನೀನೇ. ನಾನಲ್ವಾ? ನೀನು ನಾನೇ. ಅದಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ. ನೀನೇ, ನಾನು ನಾನೇ. ಹೌದು. ಇಷ್ಟಕ್ಕೆ ಮುಗಿಸುವುದಾ? ಸಾಧ್ಯವಾಗುವುದಿಲ್ಲ. ಏನು ಮಾಡುವುದು? ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬೇಕಾಗಿದೆ. ಅದಕ್ಕೇನಾಗಬೇಕು? ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಬೇಕು. ಇನ್ನೊಬ್ಬರಿಂದ ಸಾಧ್ಯ ಇಲ್ಲ. ಮೊದಲು ಸಂಬಂಧ ಆಗಬೇಕು. ಸಂಬಂಧ? ಹೌದು. ಇಲ್ಲಿಂದ ನಮ್ಮೊಳಗೆ ಆಗಬೇಕು. ಸಂಬಂಧ ಆದ್ರೆ ಇಲ್ಲಿಂದಲೇ ಒಳ್ಳೇದು. ನಮ್ಮೊಳಗೆ ಆದೀತಪ್ಪ. ಹೇಗೆ? ತಮ್ಮ, ಅಣ್ಣ. ಎಷ್ಟು ಬೇಗ ಅದು ಹಾಗೆಯೋ. ಒಮ್ಮೊಮ್ಮೆ ಒಳ್ಳೆಯ ಸಂಬಂಧ ಎಷ್ಟು ಹುಡುಕಿದ್ರೂ ಸಿಗುವುದಿಲ್ಲ. ಆಗುವಾಗ ಗೊತ್ತೇ ಆಗುವುದಿಲ್ಲ. ಅದು ಬೇಗ ಆಗಿ ಹೋಗಿದೆ. ತಮ್ಮ, ಆಗುವಾಗಲೇ ಗೊತ್ತಾದದ್ದು. ಏನು ಗೊತ್ತಾಗಿದೆ? ಅರಿವಾಗಿ ಹೋಗಿದೆ. ಒಂದು ದಾರಿ ಉಂಟು ಇಲ್ಲಿ. ಬೆಳಕೇ ಇಲ್ಲೂ. ಹಾಗಾದ್ರೆ ಈ ಹೊತ್ತಿಗೆ ನಾವಿಬ್ಬರು ಸಂಬಂಧವನ್ನು ಮಾಡಿಕೊಂಡೆವು. ಅದೇ ಬೆಳಕು ನಮಗೆ. ನೀನು ಅಣ್ಣ, ನಾನು ತಮ್ಮ. ಇಷ್ಟಕ್ಕಾಯೇ ಸಾಕಾಗುವುದಿಲ್ಲ. ಹಸಿವೆ. ಹೊಟ್ಟೆಯ ಒಳಗಿಂದ ಒಂದು ಶಬ್ದ ಕೇಳ್ತಾ ಉಂಟು. ತಿನ್ನಬೇಕು ಅಂತಾಗಿದೆ. ಚುರು ಅಲ್ಲ, ಒಂದೇ ಸ್ವರವ ಅಲ್ಲ. ಅದಾದ್ರೆ ಚುರು 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 ಕೇಳ್ತಾ ಉಂಟು. ಇದು ಎಲ್ಲಿಂದ ಎಲ್ಲಿಂದ ಯಾಕೆ ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ಹೊಟ್ಟೆಯ ಒಳಗಿಂದ. ಹೌದಲ್ಲ? ಹೌದಾ? ಹಸಿವೆಗೆ ತಿನ್ಬೇಕು. ಏನುಂಟು? ನೀರುಂಟು. ಇಲ್ಲಿ ತಿನ್ನುವುದಕ್ಕೆ ಕೊಡುವವರು ಯಾರಿದ್ದಾರೆ? ಯಾರು ಇಲ್ಲದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಅಲ್ಲ, ಯಾರ್ಯಾರು ಕೊಟ್ಟದನ್ನು ನಮಗೆ ತಿನ್ಲಿಕ್ಕೆ ಆಗ್ತದೆ? ನಮಗೆ ಅದು ಬೇಡ. ನಾವೇ ದುಡಿದು ತಿನ್ಬೇಕು, ಸಂಪಾದನೆ ಮಾಡ್ಬೇಕು. ಇಲ್ಲಿಯೇ ಸಂಪಾದನೆಗೆ ಪ್ರಾರಂಭ ಆಗಬೇಕು ಅಂತ ಆದ್ರೆ ಏನು ಮಾಡಿದೀವ? ಜಲರಾಶಿ ಕಾಣ್ತಾ ಉಂಟು. ಹೌದು. ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದು ಜಲರಾಶಿಗೆ ಬಡಿದೆವು ಅಂತಾದ್ರೆ ಜಲವು ಬಿಸಿ ಆಗ್ತದೆ. ಬಿಸಿ ನೀರು ಕುದಿದ್ರೆ ಸಾಕಾಗ್ತದ? ಕೆಳಗಿದ್ದ ಜೀವರಾಶಿ ಮೇಲೆ ಬರ್ತದೆ. ಹಾಗಾದ್ರೆ ತಡ ಯಾಕೆ? ನೀನು ಆ ಕಡೆಯಿಂದ, ನೀನು ಈ ಕಡೆಯಿಂದ.
ಅದು ನೀರಾಗುಳ್ಳೆ. ನಿನಗೆ ಅಣ್ಣ ಅಂತ ಕಾಣ್ತದ? ಓ, ನೀನು ಇಲ್ಲಿದ್ಯಾ? ಅಲ್ಲ, ನಿನ್ನ ತಲೆ ಮೇಲೆ ಇದ್ದೇನೆ. ನಾನು ಜಲರಾಶಿಯ ತುದಿಗೆ ನೋಡಿದ್ದು. ತುದಿಗೆ ನೋಡಿದ್ದು ಮಾತ್ರವ ಏನಾದ್ರೂ ಮಾಡಿದ್ಯೋ? ನೀನಾಚೆ ಹೋದಾಗೆ ಕಂಡಿತು. ಇಡೀ ಹುಡುಕಾಡಿದೆ, ಹುಡುಕಿ ಏನು ಸಿಗ್ಲಿಲ್ಲ. ಏ ತಮ್ಮ, ನೋಡಿದ್ದಷ್ಟೇ, ಹುಡುಕಾಡಿದೆ ಅಂತ ಹೇಳಿದಿ. ಹೌದು, ನೀರನ್ನು ಕದಡಿದ್ದಿಲ್ಲ ನೀನು. ನಿಜ. ಕೆಳನಿಧಿಯನ್ನು ಅಡಿ ಮೇಲೆ ಮಾಡಿ ಹೋದಾಗಲೇ ಏನು ಇಲ್ಲ. ನಿನಗೆ ಸಿಕ್ಕಿತ? ನಾನು ನೋಡಿದೆ. ನೋಡಿದ್ಯಾ? ಒಂದು ಪ್ರಾಣಿಯನ್ನು. ಒಂದೇ ಪ್ರಾಣಿಯ? ಮತ್ತೆಷ್ಟು? ನಾವಿಬ್ರಿಲ್ವೇನೋ? ಇಬ್ಬರಿದ್ರೇನಾಯ್ತು, ಒಂದನ್ನು ಫಾಲ್ ಮಾಡಿ ತಿನ್ಬಹುದಲ್ಲ. ನೀನು ನೋಡಿದ್ದು ನನಗೆ ತೋರಿಸ್ಬೇಡವಾ? ನೀನು ನೋಡ್ಲೇ ಇಲ್ಲ. ನೋಡ್ಲೇ ಇಲ್ಲ. ಕರ್ಮ ಅಣ್ಣ ತಾಗಿದ. ನಿನ್ನ ಕೈ ಕಾಲು ಮುರಿದು ಹೋಗ್ಲಿಕ್ಕೆ ನೀನೆಂತ ಕರ್ಮಾನ್ಯ ಮಾಡಿದ್ದು? ನೀನೆಂತ ಮಾಡಿದ್ದು? ನಾನೇನು ಮಾಡ್ಬೇಕಾಯ್ತು? ನನ್ನ ಕೊರಳಿಗೆ ಕೈ ಹಾಕಿ ಸಾಯಿಸಿದ್ರಲ್ಲಿ ನೀನೇ ಹೇಳಿದ್ದಲ್ವಾ, ಮಾಡಿದ ತಪ್ಪು ನಿನ್ನಿಂದ. ಈಗ ನೋಡು, ಕಷ್ಟ ಆಗುದು. ಯಾರಿಗೆ ಕಷ್ಟ? ಯಾರಿಗೆ? ನಿನಗೆ ಆದದ್ದು. ಹೌದೇನೋ? ಪಿಡಿ ಪಿಡಿ ಅಂಬೆಯ ಹೌದು, ಹಾಕಿದೆ ಕೈ. ಕೈ ಹಾಕುವಾಗ ನೋಡಿ ಕೈ ಹಾಕಬೇಕು ಅಣ್ಣ. ಹಸಿವಾಯ್ತು, ಕಣ್ಣು ಕಾಣುವುದಿಲ್ಲ ತಮ್ಮ. ಕಣ್ಣು ಕಾಣದಿದ್ರೆ ತಿನ್ನುವುದಕ್ಕೆ ಹಾಕಿದ್ದು ಬಾಯಿ ಸಿಕ್ಕಿತಾ? ಅದು ತಪ್ಪಿಸಿದೆ. ಹಾಗಾದ್ರೆ ಬುದ್ಧಿವಂತಿಕೆಯಿಂದ ಹೋದದ್ದು. ಹೌದು, ನಿನಗೆ ಬುದ್ಧಿ ಇಲ್ಲ, ಹಾಗಾಗಿ ನೀನು ಕೈಗೆ ಸಿಕ್ಕಿದೆ. ಎಂತದು? ಈಗ ಪ್ರಾಣಿ ತಪ್ಪಿಸಿಕೊಂಡಿದೆ, ಹಸಿವು ನಿಲ್ಲುವುದಿಲ್ಲ. ಹುಡುಕುವ. ಎಂತಹ ಕರ್ಕಶತ್ವ, ಎಂಥ ಅಟ್ಟಹಾಸ! ಕಳರಿ ಇರುವರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ನಾನು ಸಮರ್ಥನಾಗಿ ಹೋದೆ. ಏನು ಮಾಡು? ತಾಯಿ, ತಾಯಿಯನ್ನೇ ಜ್ಞಾಪಿಸ್ತೀನಿ. ಓ ಆದಿಮಾಯೇ, ನೀನೇ ಕಾಪಾಡಮ್ಮ. ಮಗನೇ ಬ್ರಹ್ಮ, ಅಮ್ಮ, ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣೀರ ಧಾರಣೆ ಸುರಿಸ್ತಾ ಇದ್ದೀಯ.
ಮಗನೇ. ಮಾತೆ, ಹರಿಯ ಕರ್ಣಗಿರಿ ವಿಷದಿಂದ ಉದಯಿಸಿದಂತ ಧನವರಿ ಇರುವರಮ್ಮ ಒಮ್ಮಿಂದೊಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನಮಾಡಿ ಬಿಟ್ಟರು. ಕಣ್ಣು ತಪ್ಪಿಸಿ ಬಂದೆ ಅಂತಾದರೆ ಆ ಗಡಿಗರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ನಾನು ಭಯಗೊಂಡವನಿದ್ದೇನಮ್ಮ. ಆದ್ದರಿಂದಲೇ ಕಳರನ್ನು ನಿಗ್ರಹಿಸಿ ನಿನ್ನ ಸುತನಾದಂತ ನನ್ನನ್ನು ಹೊರೆಯಬೇಕಮ್ಮ, ಉದ್ಧರಿಸಬೇಕು. ಮಗನೇ ವಿಧಾತ, ಮರುಗ ನೀನು ಆದಿಮಾಯಾದಂತ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗೋ ಈ ಚಕ್ರವನ್ನು ಆತನಿಗೆ ಒಪ್ಪಿಸಿ ಕಳರ ವಧೆಯನ್ನು ಆತ ಮಾಡುತ್ತಾನೆ. ಅಮ್ಮ, ಅಷ್ಟರ ತನಕ ನಾನು ಎಲ್ಲಿರಬೇಕು? ಅಷ್ಟರವರೆಗೆ ಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರು ನಿನಗಿದು ಶುಭವಾಗಲಿ. ಧನ್ಯನಾದೆ, ಧನ್ಯನಾದೆ. ಯೋಗ ಮಾಯೆಯೋ ನಳೆದ ನಾವನು ತೊರೆದು ನಿದ್ರೆಯ ಕುಳಿತಿರಲು ಹಿರುದಗೆಯಲಿರುವುದು ತನ್ನ ವದನದಲ್ಲಿ ಅಲ್ವೋ? ಹೌದಾ ಅಲ್ವ ಅಂತ ಕಳಿಸಿದ ಹೀಗೆ ನೋಡಿದಂಥದ್ದು ಬಾಯಿ ಬರ್ತದೆ. ಇವನ ಕಿವಿ ಹೊಡೆಯುವುದಿಲ್ಲಲ್ಲ, ಸ್ಪಂದನೆ ಉಂಟು. ಸ್ಪಂದನ? ಯಾವ ಸ್ಪಂದನ? ನೀರು ಮೇಲೆ ಕುಳಿತಂತಹ ನೀನು ಅಲ್ಲ, ಕೆಲವೊಂದು ಸಂದರ್ಭ ಇದು ವ್ಯಾಪ್ತಿಯಲ್ಲಿ ಇಲ್ವ ಅಂತ ಹೊರಗು. ಹೌದೌದು, ಕೆಲವೊಂದು ವ್ಯಾಪ್ತಿ ನೀರೇ ಇರುವುದು ಯಾವಾಗ. ನೀನು ಈಚೆ ಬದಿ ನಿಂತು ಮಾತಾಡ್ತೀಯಾ? ಯಾಕೆ ಆಚೆ ಬದಿ ಅದು ಕೇಳುವುದಿಲ್ಲ. ಅಲ್ಲ, ಅದು ಅಲ್ಲ, ಮೊದಲು ಹಾಗಿತ್ತು, ಈಗ ಈಗ ಎರಡೂ ಹೋಗಿದೆ. ಹಾಗಾದ್ರೆ ಅಲ್ಲ, ಇಲ್ಲಿ ಅದು ಕೇಳ್ತದೆ, ಅಲ್ಲಿ ಅದು ಕೇಳುದಿಲ್ಲ. ಸಮಸ್ಯೆಗಳು ಕೆಲವುಂಟು. ಈಗ ತರಂಗದ ತಾಡನ ಅಧಿಕವಾದಾಗ ಅಲ್ಲೋಲ ಕಲ್ಲೋಲವಾಗಿದೆ. ಅದಕ್ಕಿಂತ ದೊಡ್ಡ ಸಮಸ್ಯೆಯಲ್ಲಿ ನಾವಿದ್ದೇವೆ. ಅವನಿಗೆ ಅದೇನು ಗೊತ್ತುಂಟು. ನಮ್ಮನ್ನು ನೋಡಿದಾಗ ನಗಾಡಿದವ. ನೀನು ನಕ್ಕೆಯ? ಹೌದೇನೋ? ನೀರಿನಲ್ಲಿ ಕುಳಿತು ನಗಡಿ 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 ಏನು ಮಾಡ್ತಿದ್ದೀನು? ಅದು ಹಾಗೆಯೋ, ನೀರಿನಲ್ಲಿದ್ದರೆ ನಗಡಿ ನಗಡಿ. ಎಂತದು ನಗಡಿ? ನೀರಿನಲ್ಲಿ ಹೆಚ್ಚು ಸಮಯ ಅಪಹಾಸ್ಯನಾಗುವುದು. ನೀನು ನಗಾಡಿದೆ. ನಮಗೆ ನಗುವುದಕ್ಕೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ನಿನ್ನ ನಗು ನಮಗೆ ಆಗದೆ ಹೋಯಿತು. ಹೌದು, ಹಾಗಾಗಿ ವಿಚಾರ ಮಾಡುವುದಕ್ಕೆ ಬೇಕಾಗಿ ಬಂದದ್ದು. ನಮಗೆ ಎಲ್ಲಿ ನಗಬೇಕು ಅಂತ ಗೊತ್ತುಂಟು. ಎಲ್ಲ ಪೋರ ಏ ಚೋಟುದ್ದದ್ದೆ. ಯಾರು ನೀನು? ಯಾಕೆ ಕುಳಿತೆ? ಏನು ವಿಷಯ ಹೇಳಬೇಕ? ನೀವೇನು ಆಚೀಚೆ ಹುಡುಕುದು? ಒಂದು ಇತ್ತು ಇಲ್ಲಿ, ಈಗ ಕಾಣುವುದಿಲ್ಲ. ಅದು ಹಾಗೆ ಸಣ್ಣ ಪ್ರಾಣಿ. ಹೌದು ಹೌದು, ನಾವು ನೋಡಿದೆವು. ಅದು ನಮ್ಮನ್ನು ನೋಡಿತು. ಹಾಗೆ ಅಲ್ವಾ? ಹೌದು, ನಾವು ಬಿಡ್ಲಿಲ್ಲ. ನೋಡುವುದನ್ನು ಬಿಡ್ಲಿಲ್ಲ. ನೋಡುವುದನ್ನು ಬಿಡ್ಲಿಲ್ಲ, ಮತ್ತೆ ಕೈ ಹಾಕಿದೆವು. ಮುಂದೆ ಹೋದ್ರಿ. ಸಿಕ್ಕಿದನ
ತಪ್ಪಿಸಿಕೊಂಡಿದ್ದು. ಹೋಗ್ಲಿ ಪಾಪ. ನಾವು ಅಲ್ಲೋ ಬಿಡ್ಲಿಲ್ಲ, ಏನು ಮಾಡಿದ್ರಿ? ಓಡಿಸಿದೆವು. ಅವ ಓಡಿಸಿ 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 ಹೋದ್ದೆಯೋ? ಅದು ಆ ತುದಿಗೆ ಹೊರದ್ದಲ್ಲ, ಅದು ಅಲ್ಲಿಂದ ಇಲ್ಲಿಯವರೆಗೆ ಬಂದಿದೆ. ಇಲ್ಲಿವರೆಗೆ ಬಂದಿದೆ. ಹಾಗೆ ಮುಗ್ಗರಿಸಿ ಮುಗ್ಗರಿಸಿ ಹೋದ್ರೆ ಆಗುವುದಿಲ್ಲ. ಮುಗ್ಗರಿಸಿದ್ದಲ್ಲ, ಎಲ್ಲಿಯವರೆಗೆ ಬಂದಿದೆ. ಇಲ್ಲಿವರೆಗೆ ಬಂದಿದೆ. ಈಗ ಅದು ಕಾಣೋದಿಲ್ಲ. ಎಲ್ಲಿ ಹೋಯ್ತು? ಅದು ಇದ್ದ ಜಾಗದಲ್ಲಿ ನೀನು ಕಾಣ್ತಾ ಇದ್ದಿ. ಆಯ್ತಲ್ಲ, ಒಬ್ಬನಲ್ಲಿದ್ರೆ ಒಬ್ಬ ಉಂಟು. ಅದು ಆಗೋದಿಲ್ಲ. ನಮಗೆ ಒಬ್ಬರಲ್ಲ. ಹಾಗಾಗಿಯೇ ನಿನ್ನಲ್ಲಿ ಕೇಳ್ತಾ ಇರುವುದು, ತೋರು ಬೇಗ ಮೊದಲು ಕಂಡ. ಕೋರನಲ್ಲಿ ತೋದ ಬೊಂಡ ಮೊದಲು ಇಲ್ಲಿ ಕಂಡ. ಈಗೇನಾಗಿದೆ? ಈಗ ನೋಡು, ಹೀಗೆಲ್ಲ ಆಗಿದೆ ನೋಡು. ನೀವೊಂದು ಹೊಸ ಮನೆ ಮಾಡ್ತೀಯ ಈಗ. ಆ! ಏನೋ ಸ್ವರ ಏರಿ, ತೋರಿಸಿಕೊಡು ಸ್ವರ ಏನು ಏರುವುದು? ನಮ್ಮ ಸಾಮರ್ಥ್ಯ. ಯಾರ ನೀವು? ಏನು ನೀವು ಅಷ್ಟು ತಾತ್ಸಾರ. ಯಾಕಷ್ಟಿತ್ತು ಕಾಣುವುದಕ್ಕೆ ಇಷ್ಟುದ್ದ ಇಲ್ಲ. ಮತ್ತೆ ನಿಮ್ಮ ನಮ್ಮ ಬಗ್ಗೆ ನಿನಗೆ ಗೊತ್ತಿಲ್ವಾ? ನಿಮ್ಮಲ್ಲೇನು? ನಾವು ಸಾಮಾನ್ಯದವರಲ್ಲ. ಅವಲ್ಲ ಎಂತದಲ್ಲ, ಅವರ ಹತ್ರ ಬೇರೆ. ಅವ ದಿಯಲ್ಲ, ಆಹಾ. ಶು ಅವ ದಿಶು. ಛಕ್. ದಿಶು ದಿಶು. ಅದೇ ಅದೇ ತೆಸು ಎರಡು ಸೇರಿಸಬೇಕು. ಒಟ್ಟಿಗೆ ಸೇರಿಸಬೇಕು. ದಿಶು ಹಾಗಾಗಿ ಸ್ಥಾಯಿ ಏರಿಸಬೇಕು. ಇನ್ನು ಸಹ ಅದಕ್ಕೆಲ್ಲ ನಮ್ಮಲ್ಲಿ ಜನ ಮೇಲೆ ಹೋಗ್ಲಿ. ಅದು ಹೋಯ್ತು. ಅದಕ್ಕೆ ಜನ ಉಂಟು. ಅದರಷ್ಟು ಇದು ಹೋಗುವುದಿಲ್ಲ. ಅಂತ ಹೌದು. ನೀವು ಹೇಳಿದ್ದ ಹೌದು ಅಂತ. ಎಂತದೌದು? ಧೀರ ಶೂರರ ಹೌದು. ಮತ್ತೇನು ಅನುಮಾನ? ನಿಮ್ಮನ್ನು ನೋಡಿದಾಗಲೂ ನಾನು ಹೀಗಾದ್ದು. ಹೇಗಾದ್ದು? ಮುಖ ಮುದುಡಿತ್ತು, ಒಬ್ಬನೇ ಅನ್ನೋ ಬೇಸರ ಇತ್ತು. ಈಗ ಹಾಗಲ್ಲ, ಮತ್ತೆ ಹೋರಿ ತೋಷವಾಯ್ತು. ಬೇಕು ಬೇಕು ನಿಮ್ಮಂತವರು ಕಂಡು ಸಂತೋಷ. ಈಗ ನಾನು ಒಬ್ಬನೇ ಇರುವುದು ಔದಾಸೀನ್ಯ.
ಜಾಡ್ಯ ಇಬ್ಬರು ಸೇರಿದ್ರೆ ಈಗ ಮೂವರಾದೇವ ಇಲ್ಲು ಏಯ್! ಜತೆ ಮುಂದುವರಿಯುತ್ತದೆ ಕಥೆಯಲ್ಲಿ. ನಿನ್ನ ಔದಾಸೀನ್ಯಕ್ಕೆ ನಾವು ಜನವ? ಅಲ್ಲ ನಿನಗೆ ಸುಮ್ಮನೆ ನಿನ್ನ ಔದಾಸೀನ್ಯಕ್ಕೆ ನಾವು ಜನ? ನಾನು ಹಾಗೆ ಗ್ರಹಿಸಿದ್ದೆ. ನಿನಗೆ ಸುಮ್ಮನೆ ಮಲಗುವಂತಲ್ಲ. ಮಲಗಿದ್ದೆ ಮೊದಲು, ಮಲಗಿದ ನೀ ಬರುವಾಗಲ್ಲ ಎದ್ದದ್ದು. ಹೇ ನಮ್ಮ ಬರುವಿಕೆ ನಿನ್ನನ್ನು ಎಬ್ಬಿಸಿದ್ದು. ಹೌದು. ನಮ್ಮ ಅಟ್ಟಹಾಸ ಕೇಳಿ ಎದ್ದೆಯ? ಅಲ್ಲ, ಅಲ್ಲೇ 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 ಅಲ್ಲ ಇದಲ್ಲ ಅಲೆ. ಮತ್ತೊಂದು ನಿಮ್ಮ ಬರೋಣದಿಂದ ಬಂದ ಅಲೆ. ಹೌದೇನೋ ನಿನ್ನ ಕಥೆ ಮುಗೀಲಿ, ಅದು ಬೇಕಾಗಿಲ್ಲ. ಹೌದು. ಈಗ ನಾವು ಕೇಳಿದ ಒಂದು ಪ್ರಶ್ನೆ ಉಂಟಲ್ಲ, ಯಾರ ಕಂಡಿರಿ? ನೀರಿನಲ್ಲಿ ಒಂದು ಪ್ರಾಣಿಯನ್ನು ನೋಡಿದ್ದೇವೆ. ನಾನು ನೋಡ್ಲಿಲ್ಲ. ಏಯ್! ಅವನ ಕುರಿತು ನಾನು ಅರಿಯೆ ನಿನಗೆ ಅವನ ಬಗ್ಗೆ ಗೊತ್ತಿಲ್ವೋ? ಇಲ್ಲ. ಸತ್ಯಕ್ಕಾದ್ರೂ ಒಳ್ಳೆ ಕತೆ ಆಯ್ತು. ಒಂದು ಸಲ ಹೇಳಿದ್ರೆ ಮುಗೀತು. ನಾನು ಮುರುಮುರು ಮಾಡಬೇಡ, ಗೊತ್ತೇ ಇಲ್ಲ. ಇಲ್ಲ. ಅವನ ಕತೆ ಬೇಡ, ನಮ್ಮ ಕತೆ ಗೊತ್ತುಂಟ? ಈಗ ನೀವು ಹೇಳಿದ ಗೊತ್ತಾಯ್ತು. ಏನು? ದೀಶು. ಅಲ್ಲ, ನಾವು ನಮ್ಮ ಕತೆ ಹೇಳಿದ ಮೇಲೆ ನಿನಗೆ ಗೊತ್ತಾಗುದಂತದ್ದು. ಮತ್ತೆ ಹೇಳದ ಗೊತ್ತಾಗುದು ಹೇಗೆ? ನಿನ್ನ ಕತೆ ಏನಾದ್ರು ಗೊತ್ತಾದ್ರೆ ಈಗ ನಾನು ನಾಯಕ ಅನ್ನೋದು ಇಲ್ಲಿಗೆ. ನೀನೊಂದದ್ದು ನಿನ್ನ ಅವನಲ್ಲ, ನೀನೇ. ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು. ಬೇಗ ಗೊತ್ತಾಯ್ತಲ್ಲ? ಎಂತದು ಕೊಟ್ಟಾಯ್ತು? ಗೊತ್ತಿಲ್ಲ ಆಯ್ತಲ್ಲ? ಆ ಪ್ರಾಣಿಯ ಬಗ್ಗೆ ನಿನಗೆ ಸರಿಯಾಗಿ ಮಾಹಿತಿ ಇಲ್ಲ, ಗೊತ್ತಿಲ್ಲ. ಮತ್ತೆ ನಾಯಕನಾಗುದು ಹೇಗೆ? ನಾಯಕ ಅಂತ ಹೇಳಲಿಕ್ಕೆ ಸುಲಭ ಅಲ್ಲ. ನೀವು ಕೇಳಿದ್ದ ಕೇಳಿ. ಕೇಳಿದ್ದ ಕೇಳಬೇಕಾದದ್ದಲ್ಲ. ನೀನು ಯಾರು ಅಂತ ಕೇಳಿದ್ದ? ಅಲ್ಲ, ಯಾರು ಅಂತ ಕೇಳಿದ ನಾಯಕನ ಕಷ್ಟ ಗೊತ್ತುಂಟ ನಿನಗೆ? ನಾಯಕನಿಗೆ ಏನಾಗಿದೆ? ಏಯ್, ನಾಯಕನಿಗೆ ಏನಾಗಿದೆ ಅಂತಲ್ಲ, ಕಷ್ಟ ಗೊತ್ತುಂಟ ಅಂತ. ಎಂತದ್ದು ಅಂತ ಎಲ್ಲವೂ ಗೊತ್ತಿರ್ಬೇಕು. ಇವತ್ತಿನ ವಿಷಯ ಬೇಡ. ಆ ನಾಯಕನಿಗೆ ನಾಡಿನಂತೆ ಎಷ್ಟು ಕಷ್ಟ ಉಂಟು ಅಂತ ಗೊತ್ತಾದ್ರೆ ನಾಡಿದ್ದಲ್ಲ. ಅಲ್ಲ, ನಾಡ್ದಲ್ಲ. ನಮಗೆ ಅದನ್ನು ನೀನು ತೋರಿಸು. ನನಗೆ ಗೊತ್ತಿಲ್ಲ ಅವನ ಬಗ್ಗೆ. ಗೊತ್ತಿಲ್ಲ, ತೋರದಿದ್ದೇನೆ. ತೋರದಿದ್ರೆ ಬಿಡುವುದಿಲ್ಲ. ಅವ ಹೇಗಿದ್ದ? 5 ಇಟ್ಟದಕ್ಕೆ ನಿನಗೆ ತಲೆ ಇಲ್ಲ. ಓ, ಅದಕ್ಕೆ ತಲೆ ಇಲ್ಲ. ಅದಕ್ಕೆ 5 ತಲೆ, ನಿನಗೆ 1 ಶಿರ. ಅದಕ್ಕೆ 2 ಕೈ, ನಿನಗೆ 4 ಭುಜ. ಅದು ಬೆಳ್ಳಗೆ ಇತ್ತು, ನೀನು ಕಪ್ಪಗೆ ಇದ್ದಿ. ಬಣ್ಣ ಹೇಗಾಗ್ಲಿ? ಬಣ್ಣ ಹೇಗಾದ್ರೆ ಬಿಡುವುದಿಲ್ಲ. ಮೊದಲದನ್ನು ತೋರಿಸು. ತೋರದೇ ಇದ್ದಾರೆ. ತೋರದ್ದೇ ಬೇಕಾದ್ದು ನಮಗೆ. ಅಲ್ಲ, ತೋರದೆ ಕಾಣದೇ ಇದ್ದರೆ, ತೋರಿಸದೇ ಇದ್ದರೆ ನಿನ್ನನ್ನೇ ತಿಳಿಲಿಕ್ಕಿಲ್ಲ. ಇಕೋ ಹೆಬ್ಬಟ್ಟು ಯಾಕೆ? ಬಾಯಿಗೆ ಹಾಕಿ ತುರುಕಿಸಿಯನ್ನು. ಛಲ ಬೇಡ. ಹಠ ಇದ್ರೆ ಮಾತ್ರ ಬದುಕು. ಅಲವಿನಿಂದ ಮರೆಯ ಸೇರಿ ಮರೆಯಲ್ಲಿದ್ದು ಬದುಕೋರಲ್ಲ. ಅವನ ಹೆಸರು ಹೇಳಿ ಹೆದರಿಸಬೇಡಿ. ನಮಗೆ ಹೆಸರಾಗಬೇಕಂತ ಇಲ್ಲ. ಕಲಿಗಳ ಇದರವನು ಸೈತ ಕಲಿಗಳಾದ ನೀವು ಎಲ್ಲರೂ ನನ್ನೊಳಗೆ. ಅಂದರೆ ನಿಮ್ಮನ್ನೆಲ್ಲ ಪೊರೆವಾದ ಆತ ನಾನು ನಿನ್ನ ಪೊರೆ ಕಲಾಚಿದವ ಎಂಬುದನ್ನು ಅರಿತು ಹೋಗಿ. ಹೋಗುವುದಲ್ಲ, ಒಂದಾಗ್ಬಿಡು. ಸಾಕು.
ಬಡ್ದದ್ದು ಸಾಕು, ಇನ್ನು ಸ್ವಲ್ಪ ತಿಂದು ಬರುವ. ಓ ಅಲ್ಲಿದ್ದದನ್ನು ತಿನ್ನು, ಇದನ್ನು ನಾನು ಏ ಇಲ್ಲಿ ಬಾ ನೀನು. ಬಾಯಿಲ್ಲ ಬಾಯಿಲ್ಲ ಅಲ್ಲು. ಅಲ್ಲಿದ್ದದ್ದು ನಿನಗೆ ತಿನ್ಲಿಕ್ಕೆ ಆಗುದಿಲ್ವಾ? ಬೇಡ, ಇದು ಸತ್ತದ್ದು. ಇದನ್ನು ನಾನು ಸಾಯಿಸಿದ್ದು, ನನಗೆ ಬೇಕು. ಏ ತಮ್ಮ, ನನಗೆ ಏನು ವಾದ ಮಾಡಬೇಡ. ಮತ್ತ ಸತ್ತದ್ದು ಒಂದು, ತಿನ್ನುವುದಕ್ಕೆ ನಾವಿಬ್ಬರಿದ್ದೇವೆ. ಹೌದು. ಸರಿಯಾದ ಪಾಲಾಯಿತು ಅಂತ ಅದರ ಸಮಸ್ಯೆ ಇರುವುದಿಲ್ಲ. ಸರಿ, ಅಣ್ಣ ತಮ್ಮಂದಿರ ಪಾಲು ನಿನ್ನಿಂದಲೇ ಪ್ರಾರಂಭ ಆಗ್ಲಿ, ಮತ್ತೆ ಜಗಳ ಆಗಬಾರ್ದು. ಕೇಳಿಸಿಕೋ, ನನಗೆ ಹಾಗೆ ಹೀಗೆ ರಕ್ತ ಮಾಂಸ ಚರ್ಮ ಅಷ್ಟೆಲ್ಲ ನನಗೆ ಉಳಿದದಲ್ಲ. ನಿನಗೆ ಅದೆಂತದು ಉಳಿದದ್ದು? ಎಲುಬು ಕಟಕಟ ಎಲುಬೆಂತ ಕರ್ಮಕ ನಿನ್ನ? ಅದರಲ್ಲಿ ಹೊಟ್ಟೆ ತುಂಬುವುದಿಲ್ಲ, ನನಗೆ ಹಸಿವು ಆಗ್ತದೆ. ತುಂಬುವುದಿಲ್ಲ ಅಂತಲ್ಲ, ನಿನಗೆ ಪಾಲಿಲ್ಲ ಅಂತ. ಮೋಸ ಮೋಸ. ಏ ತಮ್ಮ, ಮೋಸ ಇಲ್ಲದೆ ಆಗಬೇಕು ಅಂತ ಆದ್ರೆ ಬೇಕಾದ ಪಾಲನ್ನು ಪಡೆಯುವಲ್ಲಿ ಹಿಡಿ ಅದರ ಕಾಲು ಹಿಡಿಯಬೇಕಾ? ಹೌದು. ಯಾಕೆ? ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಟ್ಟಿಗೆ 2.5. ಒಂದು ಕಾಲು ಲೆಕ್ಕ ಬೇಡ. ಮತ್ತೆ ಒಂದು ಕಾಲು ಎಷ್ಟು? 2.5 ಕಡಿಮೆ ಆಗ್ತದೆ. ಒಂದು ಕೈ ಸೇರಲಿ. ಕೈ ಸೇರಿದ್ರೆ ನಿನಗೂ ಆಗುತ್ತದೆ, ನನಗೂ ಆಗುತ್ತದೆ. ಅದು ಯಾಕೆ? ಹಿಡಿಯುವುದು ಬಲವಾಗಿ ಎಳೆಯುವುದು. ಪರ್ರ ಮೇಲಿಂದ ಕೆಳಗೆವರೆಗೆ ಹರಿದ್ರೆ ಎಲ್ಲವೂ ಸಿಗುತ್ತದೋ ಇಲ್ವೋ? ಆದ್ರೆ ಇಷ್ಟು ಸಣ್ಣ ಪ್ರಾಣಿ ನಮ್ಮ ಇಷ್ಟು ದೊಡ್ಡ ಹೊಟ್ಟೆಗೆ ಸಾಕಾದೀತ. ಸ್ವಲ್ಪ ಹೊತ್ತು ಕಾಯಬೇಕು. ಕಾಯ್ದ್ರೆ ನೀರಿನಲ್ಲಿ ಬಿದ್ದದ್ದು ದಪ್ಪಗಾಗುತ್ತದೆ. ಓ, ದಪ್ಪಗಿದ್ದದೆಲ್ಲ ನೀರಿನಲ್ಲಿ ಬಿದ್ದದ? ಸತ್ತದ್ದ? ಓ, ಸಾಯ್ಲಿಲ್ಲ. ಹೌದಾ? ಹಾಗಾದ್ರೆ ಪರಿಮಳ ಜೊತೆಗೆ ಹುಟ್ಟಿಕೊಳ್ತದೆ. ಆಮೇಲೆ ಒಂದಷ್ಟು ಬಿಜಿ 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 ಬಿಜಿ. ಹಾಗಾದ್ರೆ 4 ದಿವಸ ಸೋತಾಗಲೇ ವಿಚಾರ ಸ್ಪಷ್ಟವಾಯಿತು. ಅಮ್ಮನೇ ದಾರಿ ತೋರಿಸಿಕೊಟ್ಟಳಲ್ಲ. ನೋಡೋಣ. ಹೆಚ್ಚಿನ ತೋಳ ಸಾಹಸಕ್ಕೆ ಕಣ್ಣು ಕಾಣದವನೇ ನನಗೆರಡು ಅವನಿಗೆರಡು ಮತ್ತೆ ಸಾಹಸಕ್ಕೂ ಆಗ ಮತ್ತೆ ಅಚ್ಚಳಿಯದ ಬಟರ ಹೌದು. ಈಗಲಾದ್ರೂ ಗೊತ್ತಾಯ್ತು, ಅದಕ್ಕಾಗಿ ಎದ್ದು ಬಂದದ್ದು. ಯಾಕೆ ಎದ್ದು ಬಂದೆ? ಕೊಡಬೇಕು, ಇಬ್ಬರಿಗೆ ಬೇಡ, ಅವನಿಗೊಬ್ಬರಿಗೆ ಕೊಟ್ಟು ನೋಡು. ಮತ್ತೆ ಇವತ್ತು ಬೇಡಲ್ಲ, ನಾನು ಕೊಡುವುದೇನು? ಎಂತದನು? ಬಹುಮಾನ. ಎಂತದಕ್ಕೆ? ನಿನಗೇನು ಬೇಕು ಕೇಳಿ. ಗೆದ್ದವರಲ್ವಾ ವಿಷಯ? ನಿನಗೇನು ಬೇಕು ಬೇಕಾಯ್ತು ಕೊಡ್ತೀನಿ. ವಿಷಯ ಉಂಟು. ಗೆದ್ದವರಿಗೆ ಯಾರಾದ್ರೂ 3ನೇವರು ಕೊಡಬೇಕು ಬಹುಮಾನ. ಸೋತವ ಬಹುಮಾನ ಕೊಡುವುದಲ್ಲ. ಸೋತವನಾದ ನಿನಗೆ ಗೆದ್ದವರಾದ ನಾವು ಕೊಡುವುದಕ್ಕೆ ಸಿದ್ಧರಿದ್ದೇವೆ. ನಿನಗೆ ಏನು ಬೇಕು, ಎಲ್ಲಿ ಬೇಕು, ಎಷ್ಟು ಬೇಕು, ಹೇಗೆ ಬೇಕು, ಮೊದಲು ಕೈ ತಟ್ಟಿ ನಮಗೆ ಕೊಡಿ. ನೀನೇನನ್ನು ಕೇಳ್ತಿ ಅದನ್ನು ನಾವು ಕೈ ತಟ್ಟಿ. ಕೈಯನ್ನು ಮತ್ತೆ ನನ್ನ ಕೈ, ನಿನ್ನ ಕೈಯಿಂದ ನನಗೆ ಸಂಕಟ ಇದೆ. ಈಗ ಹೇಳಾಯ್ತು. ಸಿಗಲೇ ಕೈಯೊಳಗೆ ಮಾತನ್ನು ಕೊಟ್ಟಿದ್ದೀರಿ. ಹಾಗೆ ಸೊಕ್ಕಿನಿಂದ ಆಡಿದ್ದೀರಿ. ಹಕ್ಕಿನಿಂದ ಹೇಳಿ ಕೊಡಬೇಕಾದ್ರೆ ಬೇಕಾದ
ಬೇಕಾದ ತಲೆ ಏನು? ನಿನಗೆ ಕಣ್ಣು ಬೇಕಾದ ನೋಡ್ಲಿಕ್ಕೆ ಏನು? ಇದೆಂತದು ಇಷ್ಟು ದೊಡ್ಡ ಮಂಡೆ ತಲೆ ಉಂಟಲ್ಲ? ಮತ್ತೆ ಇದೆಂತದು ಕಾಣುದಿಲ್ವಾ? ಎಂತದು ಅದು? ಇಬ್ಬರು ನಿಮ್ಮ ತಲೆಗಳನ್ನೇ ಕೊಡಿ. ಏನ ಮಾಡುವುದೆಮ್ಮ ಪ್ರಾಣವ ಗೆಳಿದ ಏನ ಮಾಡುವುದೆಮ್ಮ ಪ್ರಾಣವ ಗೆಳಿದ ಜಾಣದ ನಗಲಿ ವಂದಿಸುತ್ತ ಸಾನುರಾಗದಲ್ಲಿ ಮನದಿರಯನುದನು ಸಾನುರಾಗದಲ್ಲಿ ಮನದಿರಯನುದನು ತಾನೆ ಪುಣ್ಯದ ಮಾತ ಈಗ ಅಯ್ಯಯ್ಯೋ ಆಯ್ತಲ್ಲಪ್ಪ ಹೋಯ್ತಲ್ಲಪ್ಪ ಮುಗೀತಲ್ವ ನಮ್ಮದು? ಮುಗೀತಲ್ಲ. ಇಷ್ಟು ಬೇಗ ಮುಗಿಸ್ತಾನೆ ಅಂತ ಯಾರಿಗೆ ಗೊತ್ತಿತ್ತು? ಏನ ಮಾಡುವುದಿನ್ನು ಪ್ರಾಣವ ಕೇಳಿದ. ಹೋಯ್ತಲ್ಲ ನಮ್ಮ ಪ್ರಾಣ. ಜಾಣತನದಿಂದಲೇ ನಮ್ಮನ್ನು ವಂಚಿಸಿದ. ಮಾತಾಡಿ ಮಾತಾಡಿಯೇ ವಂಚಿಸಿದ ಇವ. ಏ ತಮ್ಮ, ಅಲ್ಲ, ವಂಚಕನಿಗೆ ಸರಿಯಾದ ಪ್ರತಿತಂತ್ರವನ್ನು ಕೂಡದೇ ಇದ್ರೆ ನಾವಿದ್ದು ಪ್ರಯೋಜನ ಇಲ್ಲ. ಏನಾದ್ರೂ ಉಂಟ ನಿನ್ನಲ್ಲಿ ತಂತ್ರ? ಖಂಡಿತ ಉಂಟು. ಏನುಂಟು? ಮೊದಲು ನಿನ್ನ ತಲೆ ಉಂಟಲ್ಲ, ಉಂಟು. ಅದನ್ನ ಅವನಿಗೆ ಕೊಡು. ಏ ಅಣ್ಣ, ಸಮಸ್ಯೆ ಪರಿಹಾರ ಆಗ್ತದೆ. ನನ್ನ ತಲೆ ಕೊಟ್ರೆ ನಾನು ಸಾಯುವುದಿಲ್ವೇನೋ? ಯಾರು ಹೇಳಿದ್ದು ಸಾಯ್ತದೆ ಅಂತ ಅದನ್ನು ಕೊಟ್ಟು ಅಭ್ಯಾಸ ಉಂಟು ನಿನಗೆ? ಏ ಅಣ್ಣ, ನೀನು ತಲೆ ಕೊಡು, ನಾನೊಂದು 4 ದಿವಸ ಇಲ್ಲಿ ಇರ್ತೇನೆ. ಏ ತಮ್ಮ, ನಾನು ನೀನು ಅಂತ ಭೇದ ಇಲ್ಲ. ಪಾಲಿನಲ್ಲಿ ನಿನಗೆ ಭೇದ ಆಗುತ್ತದಂತೆ, ತಲೆ ಕೊಡುವಲ್ಲಿ ಭೇದ ಆಗುದಿಲ್ಲ. ಹೇಳು ಮೇಲೆ. ನಮ್ಮ ಬದುಕಿಗೆ ಇದೆಲ್ಲ ಬೇಕೇನೋ? ನಮ್ಮ ಬದುಕಿಗೆ ಯಾವುದು ಬೇಡ. ಬೇಡ ಬಾ. ಕೊಡುವುದಕ್ಕೆ ಸಿದ್ಧರಿದ್ದೇವೆ. ಆದರೂ ಒಂದು ತಹ ಉಂಟು. ಏನು? ಕಾಣುತ್ತಿರುವಂತಹ ಅಗಾಧವಾದ ಜಲರಾಶಿಯಲ್ಲಿ ಒಂದೇ ಒಂದು ಬಿಂದು ಜಲ ನಮ್ಮ ಶರೀರಕ್ಕೆ ಸೋಕದ ಹಾಗೆ ಪ್ರಾಣ ತೆಗಿ. ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿಸ. ಗೊತ್ತಾಯ್ತಾ? ಅರಿವಿಲ್ಲದೆ ನುಡಿದವರು ನೀವು. ಅದಕ್ಕಾಗಿಯೇ ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಿಮಗೆ ದಿವ್ಯ ಜ್ಞಾನವನ್ನಿದ್ದೇವೆ ನೋಡಿ. ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದಾರಿ ರಮಾರಮಣಾಯ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀಹರಿ ಜಯ 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 ಓ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ಲೋಚನನು ನೀನು. ಘೋರತರವಾದಂತಹ ಅಪರಾಧವನ್ನು ಮಾಡಿದಂತಹ ನಮಗೆ ನಿಮ್ಮ ಮುಂದೆ ತಲೆ ಎತ್ತಿ ನಿಲ್ಲುವಂತಹ ಯಾವುದೇ ವ್ಯಕ್ತಿತ್ವವನ್ನು ನಾವು ಉಳಿಸಿಕೊಂಡದ್ದಿಲ್ಲ. ಮಾಡಿದ್ದೆಲ್ಲವೂ ಘೋರತರವಾದ ಅಪರಾಧ ಎನ್ನುವುದು ನಮ್ಮ ಮನಸ್ಸಿಗೆ ಹೊಡೆದಾಗಲೇ ಶಿರ ಬಾಗುತ್ತದೆ, ಕರಗಳು ಮುಗುಳಾಗುತ್ತದೆ. ಏನಿದ್ದರೂ ಕೂಡ ಮಾಡಿದ ಅಪರಾಧವನ್ನು ಮನ್ನಿಸುವ ದ್ವಾರ ಕರುಣಾಮಯನಾದಂತಹ ನೀನು ನಮ್ಮ ಮೇಲೆ ಕರುಣೆಯನ್ನು ತೋರಿ ಉದ್ಧರಿಸಬೇಕು. ಶರಣಾಗತಿಗೆ ಮೆಚ್ಚಿದ್ದೇನೆ ನಿಮ್ಮಿಚ್ಛೆಯು. ಓ ತಂದೆಯೇ, ಮೃತ್ಯುಂಜಯನಿಗೆ ನೀನು ಮಿತ್ರ. ನಿತ್ಯ ನುತಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ
ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ ನೀನು. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ, ದೇವರ ಸ್ಥಾನದಲ್ಲಿ ನೀನಿದ್ಯಾ. ನಿನ್ನನ್ನು ಕಂಡಾಗಲೇ ಬೈದೆವು, ಬಡಿದೆವು, ಭಂಗಿಸಿದೆವು. ಈಗ ನಿನ್ನಿಂದಲೇ ಸೃಜಿಸಲ್ಪಟ್ಟವರು ಎನ್ನುವ ಹಾಗೆ ತಿಳಿದಾದ ಮೇಲೆ ತಂದೆಯೇ, ನಾವು ಮಾಡಿದಂತಹ ಸಕಲ ಅಪರಾಧವನ್ನು ಮನ್ನಿಸಿ ಹೆಸರೇ ಇಲ್ಲದೆ ಬದುಕಿದಂತಹ ನಮಗೆ ಒಂದು ಒಳ್ಳೆಯ ಹೆಸರನ್ನಿತ್ತು. ಆ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಸೇರಿಸಿ ನಮ್ಮನ್ನು ಉದ್ಧರಿಸುವೆಯಾ? ಕರುಣೆ ಕೂದಲ ಭಯವನು ದೈತ್ಯರಿಗೆ ಮದಿರದ ಕಾಂತಿಯ ನಿನಗ ಮಧು ಎಂದೆನುವುದು ಮದ್ದದೆ ಗಡಿರ ಗಗನ ನೀನೆ ಕೈಗಬನೆನುದಲಿ ಮುದದ್ಯೋ ನಿಂಬಿಟ್ಟದಂತೆ ನಡೆದುವೆನೆಂದು ಶರಣಾಗತರಾದಂತಹ ನಿಮ್ಮ ಕುರಿತಾಗಿ ಕರುಣೆ ಉಳ್ಳವನಾಗಿ ಮದರಿನ ಕಾಂತಿಯಿಂದ ಒಪ್ಪುವನಿಗೆ ಬುದ್ಧಿ ಎಂದು ಸರಿ, ಕಠಿಣ ಕಾಯದವನಿಗೆ ಕೈಟವನೆಂಬ ಹೆಸರನ್ನಿಟ್ಟಿದ್ದೆ. ಕೃತಾರ್ಥನಾದೆ. ಜಂಗೆಯಲ್ಲಿರಿಸಿ ನಿಮ್ಮನ್ನು ಸಂಹರಿಸುವ ಮೂಲಕವಾಗಿ ನಾನು ಮಧುಸೂದನಾಗ್ತೇನೆ, ಕೈಟಭಾರಿ ಆಗ್ತೇನೆ. ಧನ್ಯರಾದೆವು. ನಿಮ್ಮ ದೇಹದ ಮೇಧಸ್ಸನ್ನು ತೆಗೆದು ಜಲಧಿಯಲ್ಲಿ ತುಂಬಿ ಧರೆಯನ್ನು ಸೃಜಿಸಿ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವನು. ಓಹೋ, ನಿಮ್ಮ ಭಯಕ್ಕೊಳಗಾದಂತಹ ಬ್ರಹ್ಮನಾಮಕನನ್ನು ಹೊರಬರಿಸಿ ಸರಿ, ಸೃಷ್ಟಿಗೆ ನಿಯಮವನ್ನು ಮಾಡಿ ಕಳುಹುತ್ತೇನೆ. ಆದೀತು. ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲುಕೊಂಡಾಗ್ತದೆ ಎನ್ನುವುದು ನಿಮಗೆ ಹೆಚ್ಚಿನ ಕೀರ್ತಿಯನ್ನು ಒದಗಿಸುತ್ತದೆ. ಬನ್ನಿ, ಏರಿಕೊಳ್ಳಿ. ನಾರಾಯಣ ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ ಕನಕ
ನಮೋ ಜಗದೀಶ್ವರ ನೀನೇ ರಕ್ಷಣೆ ಮಾಡು ತಂದೆ. ವಸುಧಾವನಿತೆಯ ವದನದ ತಿಲಕದಂತೆ ಶೋಭಿಸ್ತಾ ಇದೆ ನಮ್ಮ ಈ ಶೋಣಿತಾಪುರ. ಇಲ್ಲಿಗೆ ಅಧಿಕಾರಿಣಿಯಾಗಿ ಮೆರೆಯುತ್ತಾ ಇರುವವರು ನನ್ನ ತಾಯಿ ದಿತಿದೇವಿ. ದೈತ್ಯ ಕುಲದ ಮಾತೆಯನ್ನು ನೆಗಳ್ತೆಯನ್ನು ಹೊಂದಿದವರು. ಅವರ ಪ್ರೀತಿಯ ಸುಪುತ್ರಿ ನಾನು. ಮಮತೆಯ ಮಗಳಾದ್ದರಿಂದ ಮಾಲಿನಿ ಅನ್ನುವ ಹಾಗೆ ಪ್ರೀತಿಯಿಂದ ಕರೆಯುತ್ತಾ ಇದ್ದ. ಸಂಪತ್ತು ಸೌಭಾಗ್ಯದಿಂದ ತುಂಬಿ ತುಳುಗುತ್ತಾ ಇದೆ ನಮ್ಮ ಈ ಶೋಣಿತಾಪುರ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಯಾವ ವಿಚಾರದಲ್ಲೂ ಕುಂದು ಕೊರತೆಗಳಿಲ್ಲ. ನಮಗೆ ಸಂತೋಷವನ್ನೇ ಅನುಭವಿಸ್ತಾ ಇದ್ದೀವಿ. ಬಾಲ್ಯದಿಂದಲೇ ವಿದ್ಯಾಭ್ಯಾಸವನ್ನು ಗಳಿಸಿದವರು ನನ್ನ ತಾಯಿ. ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಅರಮನೆಗೆ ಬರುವಂತಹ ಸಂದರ್ಭ ಯಾಕೋ ಏನೋ ನನ್ನ ತಾಯಿ ಶೋಕಾಗರವನ್ನು ಸೇರಿಕೊಂಡಿತು. ಬಹಳಷ್ಟು ದುಃಖಿಸ್ತಾ ಇದ್ರು, ಕಣ್ಣೀರು ಸುರಿಸ್ತಾ ಇದ್ರು. ಅವರ ಬಳಿಗೆ ಹೋಗಿ ಕಣ್ಣೀರಿನ ವಿಚಾರ ಏನೆಂದು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇನೆ. ಬೇರೇನೂ ಅಲ್ಲ, ಅದಿತಿಯ ಮಕ್ಕಳು ದೇವತೆಗಳು, ನನ್ನ ಅಮ್ಮನ ತಂಗಿಯ ಮಕ್ಕಳವರು, ಅಂದರೆ ಕಿರಿಯ ಭಾಗಿಗಳಾಗಿದ್ದಾರೆ. ಹಿರಿಯರು ನಾವು, ಹಿರಿಯರಾಗಿ ಸ್ವರ್ಗಲೋಕದ ಸೌಭಾಗ್ಯವನ್ನು ನಾವು ಅನುಭವಿಸಬೇಕಾದವರು. ಅದರ ಬದಲಾಗಿ ಮೋಸದಿಂದ ವಂಚನೆಯಿಂದ ಆ ದೇವತೆಗಳು ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಇದು ನ್ಯಾಯವೇ ಹೇಳಿ? ನ್ಯಾಯ ಸಮ್ಮತವಾಗಿ ದೊರಕಬೇಕಾದಂಥ ಅಧಿಕಾರ ಅದನ್ನು ಪಡೆಯಬೇಕೆನ್ನುವಂಥ ಉದ್ದೇಶದಿಂದಲೇ ಗಂಡು ಮಕ್ಕಳನ್ನು ಅಲ್ಲಿಗೆ ಕಳುಹಿಸಿಕೊಟ್ಟರಂತೆ ನನ್ನ ತಾಯಿ. ಆದರೆ ದೇವತೆಗಳು ಮೋಸ ಮಾಡಿಬಿಟ್ರು ನೋಡಿ. ಸಮರಾಂಗಣದಲ್ಲಿ ಮಕ್ಕಳ ಸರ್ವನಾಶ ಮಾಡಿಬಿಟ್ರಂತೆ. ಅದಕ್ಕಾಗಿ ಕಣ್ಣೀರು ಸುರಿಸ್ತಾ ಇದ್ರು. ಯಾಕೆಂದರೆ ಪುತ್ರ ಶೋಕ ನಿರಂತರ, ಅದು ಯಾವತ್ತೂ ಬಿಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ಲ. ಆ ಹೊತ್ತಿನಲ್ಲಿ ಅಮ್ಮನ ಬಳಿಗೆ ತಿಳಿದಂಥ ನಾನು ಧೈರ್ಯದ ಮಾತನ್ನು ಹೇಳಿದೆ. ಕಳೆದು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲವಮ್ಮ, ಮುಂದೇನು ಮಾಡಬೇಕು ಅನ್ನುವ ಹಾಗೆ ನಾವು ಯೋಚನೆ ಮಾಡಬೇಕು, ಯೋಜನೆಯನ್ನು ಕೈಗೊಳ್ಳಬೇಕು ಅನ್ನುವ ಹಾಗೆ. ನನ್ನಿಂದ ಏನು ಉಪಕಾರ ಆಗಬೇಕು ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ. ದೈತ್ಯ ಕುಲವನ್ನು ಬೆಳಗುವಂಥ ಸರ್ವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದೆ. ಆ ಹೊತ್ತಿನಲ್ಲಿ ಅಮ್ಮನಾಡಿದಂಥ ಮಾತು, ನೇರವಾಗಿ ಕಾನನಕ್ಕೆ ತೆರಳಬೇಕು, ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು, ಒಲಿದು ಬಂದಂತಹ ಸಂದರ್ಭ ವರವನ್ನು ಕೇಳಿ ಪಡೆದುಕೊಂಡು ಬರಬೇಕು ಅನ್ನುವ ಹಾಗೆ. ಹಾಗಾದರೆ ವರ ಯಾವುದು, ನನ್ನ ಆಸೆ ಯಾವುದು? ಬೇರೇನೂ ಅಲ್ಲ, ದೈತ್ಯ ಕುಲದಲ್ಲಿ ಗಂಡು ಮಕ್ಕಳಂತ ಯಾರೂ ಇಲ್ಲ. ನಾನು ಮದುವೆಯಾದ ಬಳಿಕ ನನ್ನ ಉದರಲ್ಲಿ ಹುಟ್ಟುವಂಥ ಮಗು ಗಂಡು ಆಗಬೇಕು, ದುರಧೀರನಾಗಿ ಮೆರೆಯಬೇಕೆನ್ನುವಂಥ ಆಸೆ ಅಷ್ಟೇ. ಅಂಥ ವರವನ್ನು ಕೇಳಿಕೊಂಡು ಬಾ ಅನ್ನುವ ಹಾಗೆ ನನಗೆ ಆಜ್ಞೆ ಮಾಡಿದರು. ಅವರ ಆಶೀರ್ವಾದವನ್ನು ಪಡೆದುಕೊಂಡು ನೇರವಾಗಿ ಬಂದು ನಿಂತಹ ಸ್ಥಳ ಇದುವೇ ಘೋರಾರಣ್ಯವಾಗಿದೆ. ಪ್ರಶಾಂತವಾದಂಥ ವಾತಾವರಣ ಇದು. ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಇದು ಎನಿಸಿಕೊಂಡಿದೆ. ಹಾಗಾದ್ರೆ ತಡೆ ಯಾಕೆ? ತಪಸ್ಸಿನಲ್ಲಿ ತೊಡಗಿಕೊಳ್ಳುವುದೇ. ಸ್ವಾಮಿ, ನಾನು ಸ್ವಲ್ಪ ಯೋಚನೆ ಮಾಡಬೇಕಲ್ವೇ? ನಾನು ಹೇಗಿದ್ದೇನೆ? ಚೆಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ. ಕೃತಕ ಸೌಂದರ್ಯ ಅಲ್ಲ, ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಂತಹ ಸೌಂದರ್ಯ. ನನ್ನ ಸೌಂದರ್ಯ ನನಗೆ ಮಾರಕವಾಗಿ ಹೋಗ್ತದಲ್ವಾ? ಅಂದ್ರೆ ಈ ರೂಪದಲ್ಲಿ ನಾನು ತಪಸ್ಸನ್ನು ಆಚರಿಸಿದ್ರೆ ಇಳೆಯ ಕಾಮುಕರು ಎನ್ನ ಮೋಹಿಸದೆ ಉಳಿಯಲಾರರು. ಅಷ್ಟೇ ಅಲ್ಲ, ಆ ಜನ್ಮ ಶತ್ರುಗಳಂತ ದೇವತೆಗಳು ನನ್ನ ತಪಸ್ಸನ್ನು ಭಂಗಗೊಳಿಸ್ತಾರೆ. ಯಾರಿಗೂ ತಿಳಿಯದ ರೀತಿಯಲ್ಲಿ ತಪಸ್ಸನ್ನು ಆಚರಿಸಬೇಕಂತಾದ್ರೆ ಒಂದೇ ಒಂದು ಉಪಾಯ. ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಮಹಿಷಿಗಳ ಹಿಂಡು, ಮಹಿಷಿ ರೂಪದಿಂದ ತಪಸ್ಸನ್ನು ಮಾಡಿದ್ರೆ ಯಾವುದೇ ಅಡಚಣೆ ಆಗುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾಕೆ ತಡ? ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸ್ತೇನೆ. ತಪಸ್ಸನ್ನು ಮಾಡುವಂತ ಒಂದು ಶುಭಾರ್ಶಕ ನಾನಿದ್ದೇನೆ. ಒಮ್ಮಿಂದ ಮೇಲೆ ತಪಸ್ಸಿಗೆ ವಿಘ್ನ ಯಾರಿಂದ ಹೇಗೆ ಒಂದು ದಿವ್ಯ ದೃಷ್ಟಿಯಲ್ಲಿ ನೋಡಿದಂತಾದರೆ ದಿತ್ಯ ಸುತೆಯಾದಂತ ಮಾಲಿನಿ
ಮಹಿಷಿ ರೂಪವನ್ನು ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಹಾ. ಇದು ಹೇಗಾಯ್ತು ಗೊತ್ತೇ? ಹಾಗಾಗಿ ಈಗ ನೀರಿದ್ದು ಬಿಟ್ಟರೆ ಆಗ್ಲಿಕ್ಕಿಲ್ಲ. ಈಕೆಗೆ ತಕ್ಕ ಸಾಕ್ಷಿ ಆಗಬೇಕು. ಯಾವುದರದಲ್ಲಿ ವಾಯುಶರದಲ್ಲಿ ನಾನಿದ್ದ ಶಾಪವನ್ನು 3 ಮೂರ್ತಿಗಳಿಂದಲೂ ಹರಿಹಾರ ಸುತ್ತಲೇ ಹೋಗಲಿ. ಇದು ಮುನಿ ಸುಪರ್ಶಕನ ಶಾಪ. ತಪಸ್ಸು ವ್ಯರ್ಥವಾಯ್ತು ಈಕೆಯಿಂದ. ಈ ಸ್ಥಳದಲ್ಲಿದ್ರೆ ಆಗ್ಲಿಕ್ಕಿಲ್ಲ. ತಪಸ್ಸಿಗೆ ಸರಿಯಾದ ಸ್ಥಳ ಬೇಕು. ಸುತ್ತ ಇದೋರಿದ್ದ ತಪಸ್ಸನ್ನು ಬಿಡು, ಎದ್ದೇಳು, ನಿನಗೇನು ಬೇಕು ಹೇಳು. ಓ ಕರುಣಾಸಾಗರ ಕರುಣಸಾಗರ ದೇವ ಪರಮೇದಿಗೇಳಯ್ಯ. ಕರುಣಸಾಗರ ದೇವ ಪರಮೇದಿಗೇಳಯ್ಯ. ಹರುಷದಿಂದಲೇ ಮನದಿರವಾ, ಹರುಷದಿಂದಲೇ ಮನದಿರವಾ. ದುರಧೀರನಾಗಿಯ ತರಳನ ಬಯದಿ, ದುರಧೀರನಾಗಿಯ ತರಳನ ಬಯದಿ ನಾ ವಿರಗಿಸಿದೆನು ಘೋರ ತಪವ. ನಾ ವಿರಗಿಸಿದೆನು ಘೋರ ತಪವ. ಕರುಣಸಾಗರ ದೇವ ಪರಮೇದಿಗೇಳಯ್ಯ. ಹರುಷದಿಂದಲೇ ಮನದಿರವಾ, ಹರುಷದಿಂದಲೇ ಮನದಿರವಾ. ಜಯ 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 ಬ್ರಹ್ಮದೇವರೇ. ಇದು ನಿಮ್ಮ ಪುಣ್ಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ತಂದೆ. ಶ್ರೇಷ್ಠಾಗಲಿ ಮಗಳೇ ನಿನಗೆ. ಕರುಣ ಸಾಗರ ದೇವ ಅನ್ನುವುದಕ್ಕೆ ಯಾವುದೇ ಅನುಮಾನ ಇಲ್ಲ. ಕರುಣೆಯ ಕಡಲು ಅದು ನಿಮ್ಮಯ ಒಡಲು. ಕಠಿಣವಾದಂತ ತಪಸ್ಸಲ್ಲಿ ತೊಡಗಿಕೊಂಡವಳು ನಾನು. ಈ ರೀತಿ ತಪಸ್ಸನ್ನು ಆಚರಿಸುವುದಕ್ಕೆ ಬಲವಾದಂತ ಕಾರಣ ಇದೆ ಸ್ವಾಮಿ. ಏನು ಮಗಳೇ? ದೈತ್ಯ ಕುಲದಲ್ಲಿ ಗಂಡು ಮಕ್ಕಳು ಅಂತ ಯಾರು ಇಲ್ಲ. ಆದ್ದರಿಂದ ನನ್ನ ಆಸೆ ಮಾತ್ರವಲ್ಲ, ನನ್ನ ತಾಯಿಯ ಆಸೆಯೂ ಹೌದು. ಮುಂದಿನ ಜೀವನದಲ್ಲಿ ಅಲ್ಲ, ನಾನು ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಗಂಡು ಆಗಬೇಕು. ಧುರ ಪರಾಕ್ರಮಿಯಾಗಿ 3 ಲೋಕಗಳಲ್ಲಿಯೂ ಕೀರ್ತಿಶಾಲಿಯಾಗಿ ಮೆರೆಯಬೇಕೆನ್ನುವಂತ ಆಸೆ. ಆ ಆಸೆಯನ್ನು ಈಡೇರಿಸಿಕೊಡಿ ತಂದೆ. ಮಾಲಿನಿ, ಕುಲೋದ್ಧಾರಕನಾದಂತ ಮಗನೋರ್ವನನ್ನು ಪಡೆಯಬೇಕು ಎನ್ನುವಂತ ಹೆಬ್ಬಯಕೆ ಮಗಳೇ ನಿನಗೆ. ಹೌದು ತಂದೆ. ನಿಮ್ಮಂತೆ ರೂಪ ಅಲ್ಲದಿದ್ದರೂ ಕೋಣ ಮಗ ನಿನ್ನ ಉದರದಲ್ಲಿ ಜನಿಸುವಂತ ವರವನ್ನು ನಿನಗೆ ಅನುಗ್ರಹಿಸಿ. ಶಿವ 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 ಶಿವ, ಎಂತ ಕರ್ಣ ಕಠೋರವಾದಂತ ನುಡಿಗಳನ್ನಾಡಿ ಬಿಟ್ರಿ ತಂದೆ. ಏನಾಯ್ತು? ಕರುಳು ಕತ್ತರಿಸಿದಂತ ಅನುಭವ ನನಗಾಗುತ್ತಾ ಇದೆ. ಯಾಕೆ ಮಗಳೇ? ಇಲ್ಲದೆ ಇದ್ರೆ ನನ್ನ ಉದರಲ್ಲಿ ಹುಟ್ಟುವಂತ ಮಗು ಕೋಣನೆ ತಂದೆ. ಆ ಕೋಣನನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಹಾಡುವುದಾದ್ರೂ ಹೇಗೆ ತಂದೆ? ತೊಡೆಯಲ್ಲಿ ಕುಳ್ಳಿರಿಸಿ ಎದೆ ಹಾಲನ್ನು ಉಳಿಸುವುದಾದ್ರೂ ಹೇಗೆ? ಮುಂದೆ ಆ ಕೋಣನಿಂದ ಏನು ಪ್ರಯೋಜನ ಉಂಟು ಹೇಳಿ ತಂದೆ? ಬೇಡ ಮಗನೇ,
ಮರುಗದಿರು ಮರುಗದಿರು ಮಾಲಿನಿಯೇ ಮುನಿವರ ವರದವ ಜನವು ತಬ್ಬಲರಿಯದು ತರಳ ಮಹೇಶನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಪುರಪರೋಗ್ರಮಿಯನಿದೆ ತ್ರಿಜಗದಿ ಮೆರೆಯುವನು ಘನಗೀರ್ತಿಯಿಂದಲೇ ಮರೆಯ ಮಾತಲ್ಲ ಇದು ವಿಧಿಯ ಮಾತೆನುದ ಸಂತೈಸಿದನು ಮಾನಿನಿಯ ಮರುಗದಿರು ಮಾಲಿನಿ ಮಾಲಿನಿ, ತಂದೆ ಮರುಗದಿರು ಮಗನೇ. ಅಳದೆ ಮತ್ತೆ ನಾನೇನ್ ಮಾಡಿ ಹೇಳಿ? ಕಣ್ಣೀರನ್ನು ಸುರಿಸಬೇಡವು. ಇಂತಹ ಒಂದು ವಿದ್ಯಮಾನ ಇವತ್ತು ನಿನ್ನ ಜೀವನಕ್ಕೆ ಆವರಿಸಿತು ಅಂತಾದರೆ ಹಾ. ಇದಕ್ಕೆ ಯಾರೂ ಕಾರಣರಲ್ಲ, ಅಂದ್ರೆ ನೀನೇ ಹೊಣೆಗಾರನಾಗಿ ಹೋದ. ನಾನು ತಪ್ಪು ಮಾಡಿದ್ದೇನೆ. ಹೌದಮ್ಮ, ನನ್ನ ಅರಿವಿಗೆ ಬರಲಿಲ್ಲ ತಂದೆ. ನಾನೇನು ತಪ್ಪನ್ನು ಎಸಗಿದ್ದೇನೆ? ನೀನು ನಿನ್ನದೇ ಆದಂತಹ ನಿಜ ರೂಪವನ್ನು ಬಿಟ್ಟು ಹಾ. ಮಹಿಷಿ ರೂಪದಲ್ಲಿ ಈ ಕಾರಣದಲ್ಲಿ ನೀನು ತಪಸ್ಸನ್ನ ಆಚರಿಸಿದೆ. ನಿಜ. ತಪಸ್ಸಿನ ಮುಂದೆ ಯಾವನೇ ಆಗಲಿ ಯಾರೇ ಆಗಲಿ ಹಾ. ಪ್ರಭಾವ ಪರಿಣಾಮಗಳ ಬಗ್ಗೆ ನಾವು ಸ್ವಲ್ಪ ಯೋಚಿಸಿಕೊಳ್ಳಬೇಕು. ಅಂದ್ರೆ ಅದನ್ನು ಗಮನಕ್ಕೆ ನೀನು ತಾರೇ ತಪೋನಿರತರಾದೆ. ಅರ್ಥ ಆಗ್ಲಿಲ್ಲ ಸ್ವಾಮಿ. ನೋಡಿದೆಯಾ, ಹಾ. ಹತ್ತಿರದಲ್ಲಿ ಏನು ಗಂಟಾಂತರ ನಡೆಯಿತು. ಏನಾಗಿದೆ? ಸರಿಯಾನಲ್ಲೇ ಸುಪಾರ್ಶಕ ಮುನಿವೋರ್ವ ತಪಸ್ಸನ್ನಾಚರಿಸುತ್ತಾ ಇದ್ರು. ಹಾ. ಅವರ ತಪಸ್ಸೇ ಭಂಗವಾಗಿ ಹೋಯಿತು. ಹಾ. ಇದಕ್ಕೆ ನೀನೇ ಕಾರಣವು ಎನ್ನುವುದನ್ನು ತಿಳಿದಂತ ಮುನಿವರ ಹಾ. ಕ್ರೋಧಗೊಂಡು ಹಾ. ನಿನ್ನ ಉದರದಲ್ಲಿ ಹಾ. ಮಹಿಷನೇ ಜನಿಸಲಿ ಎನ್ನುವ ಶಕ್ತಿ ಬಿಟ್ಟಿದ್ದಾರೆ. ಹಾಗಾದ್ರೆ ನಿಮ್ಮ ಮಾತು ಅಲ್ಲ ಇದು, ಆ ಋಷಿಯ ಶಾಪ. ತಂದೆ, ಋಷಿಯ ಶಾಪ ರಸಿಯಲ್ಲಿ ಹುಸಿಯಾಗುವುದಕ್ಕೆ ಯಾವತ್ತೂ ಸಾಧ್ಯವಿಲ್ಲವಂತೆ. ಅದನ್ನು ಅನುಭವಿಸಲೇಬೇಕು. ಹಾಗಾದ್ರೆ ನನ್ನ ಜೀವನ ಹೇಗೆ ಸ್ವಾಮಿ? ಅದನ್ನು ನಾನು ಅನುಭವಿಸಲೇಬೇಕಲ್ವಾ ತಂದೆ? ಆದ್ರೆ ಒಂದು, ಏನಮ್ಮ? ಯಾವುದೇ ಸಮಸ್ಯೆ ಬಂದ್ರು ಅದನ್ನು ಭಗವಂತ ಪರಿಹರಿಸ್ತಾನಂತೆ. ನನ್ನ ಪಾಲಿನ ದೇವರು ನೀವು ತಂದೆ. ನೀವು ನನಗೆ ಬಂದ ಸಮಸ್ಯೆಯನ್ನು ಪರಿಹರಿಸಿಕೊಡಿ ತಂದೆ. ನಿನ್ನ ದುಃಖ ನನಗೆ ಅರ್ಥವಾಯ್ತು. ಹಾ, ನಿನ್ನ ಸಮಸ್ಯೆಯನ್ನು ಪರಿಹರಿಸುವಂತಹ ಸ್ಥಿತಿಯಲ್ಲಿ ಇವತ್ತು ನಾನಿಲ್ಲ ಮಗಳೇ, ನಾನಿಲ್ಲ. ಅದ್ಯಾಕೆ? ಮುನಿವರ ನಿನ್ನ ಬದುಕಿಗೆ ಶಾಪ ಬಂದಿತ್ತಾಗ ಮತ್ತೊಂದು ವಚನವನ್ನು ಅವರು ಹೇಳಿದವರಿದ್ದಾರೆ. ಏನು? ತಾನು ಕೊಟ್ಟ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರವು ಸಿಗದೇ ಹೋಗಲಿ ಎನ್ನುವಾಗಿ ನೀನು ಮತ್ತೆ ನಿನ್ನ ಕಣ್ಣೀರನ್ನು ನಾನೆಂತಮ್ಮ ಹೋಗಲಾಡಿಸಲಿ. ನನ್ನ ಜೀವನ ವ್ಯರ್ಥವಾಗಿ ಹೋಯಿತಲ್ಲ ತಂದೆ. ನಾನು ಅರಮನೆಗೆ ಹೇಗೆ ಹೋಗುವುದು? ನನ್ನ ತಾಯಿಗೆ ಹೇಗೆ ಮುಖ ತೋರಿಸಲಿ ಹೇಳಿ? ನೀನು ಕೂಗುವುದಕ್ಕೆ ಈಗ ಮತ್ತೆ ನಾನೇನ್ ಮಾಡಿ? ಕೋಣ ಮಗನನ್ನು ಹಡೆಯುತ್ತೇನೆ ಪಡೆಯುತ್ತೇನೆ ಎನ್ನುವ ಹಾಗೆ ಮಗಳೇ, ರೂಪ ಆಕಾರ ಎನ್ನುವುದು ಯಾರಿಗೂ ಶಾಶ್ವತವಲ್ಲ. ನಿರ್ಮಲವಾದಂತಹ ಉದಯ ಶ್ರೀಮಂತಿಕೆ ಎಲ್ಲರಿಗೂ ಭೂಷಣ. ಯೋಚಿಸಿಕೊಳ್ಳಬೇಡ. ನಿನ್ನ ಮಗ ಕೋಣನಾದರೂ ಅವನ ಮುಂದೆ ಜಾಣನೆಂದೆನಿಸಿಕೊಳ್ಳುತ್ತಾನೆ, ಪ್ರವೀಣನೆಂದೆನಿಸಿಕೊಳ್ಳುತ್ತಾನೆ. 3 ಲೋಕದಲ್ಲಿ ಅದ್ವೈತವಾದ ವ್ಯಕ್ತಿತ್ವವನ್ನು ಸಂಪಾದಿಸುವ ಪುತ್ರರತ್ನಾಗುತ್ತಾನೆ. ಸತ್ಯವೇನು? ಇಷ್ಟು ಸಾಲದೆ ಮಗಳೇ, ಅಷ್ಟಿದ್ರೆ ಸಾಕು ತಂದೆ. ಹೋಗಿ ಬಾ, ನಿನಗೆ ಶುಭವಾಗಲಿ. ಧನ್ಯೋ. ಕೊನೆಗೂ ಬ್ರಹ್ಮದೇವರು ಆಡಿದಂತ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಈ ಸಂತೋಷದ ವಿಚಾರವನ್ನು ಅಮ್ಮನಿಗೆ ತಿಳಿಸಬೇಕಲ್ಲ. ಅರಮನೆಗೆ ನಡೀತೀನಿ. ತನ್ಮಯ ಪುತ್ರರೆಲ್ಲರೂ ದುರಪುರವ ಭಯವೇ ಜಯನಮೋ ಪರಮೇಶ್ವರನೇ ಕಾಪಾಡು. ಸಪ್ತ ಸಾಗರದಿಂದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತ ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿ ಬರುವಂತಹ ಕಾಮನ ಬಿಲಿನ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಉಂಟು ನಮ್ಮೀಶ್ವರಿ ತಾಪ. ಇಲ್ಲಿನ ಮಹಾರಾಣಿಯಾದಂತಹ ದಿತಿದೇವಿ ನಾನು ಮಗಳಾದಂತ ಮಾಲಿನಿಯನ್ನು ಕರ್ಣಕ್ಕೆ ಕಳುಹಿದ್ದೇನೆ. ಬ್ರಹ್ಮದೇವನ ಕೃತ ಪ್ರಸನ್ನಾಚರಿಸು ತಪಸ್ಸಿನ ಮುಖೇನವಾಗಿ 3 ಲೋಕ ಜಯಿಸುವಂತಹ 3 ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನ ಪಡೆಯುವ ಹಾಗೆ ಈ ಸಮಯಕ್ಕೆ ನನ್ನ ಆಸೆಯನ್ನು ಚಾಚು ತಪ್ಪದೆ ಹಿಡಿರಿಸಿದ್ದಾಳೆ. ಈ ಸಂದರ್ಭಕ್ಕಾಗುವಾಗ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಜೀವನ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನ ನಡೆಸಿಕೊಂಡು
ಎಂದು ಬಂದದ್ದು ಸತ್ಯ. ಆದ್ರೆ ಏನು ಮಾಡೋಣ ಹೇಳಿ? ಏನು? ಸ್ವರ್ಗ ಲೋಕವನ್ನು ಪಡೆಯುವಂತ ಕನಸು ಕನಸಾಗಿ ಉಳಿಯುತ್ತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳೋದಕ್ಕೆ ಯಾರಿದ್ದಾರೆ? ಪಾತಾಳದಲ್ಲಿದ್ದಂತಹ ಈ ವಿದ್ಯುನ್ಮಾಲಿಗೆ ಶೋಣಿತಾಪುರದಿಂದ ಬಂದಂತಹ ಮಾಲೆಯ ಪ್ರಕಾರವಾಗಿ ಮದುವಣಿಗನಾಗಿ ಬಂದೆ. ಮಾಲಿನಿಯ ಪಾಣಿಗ್ರಹಣವನ್ನು ಮಾಡುವಂತಹ ಸದವಕಾಶ ನನ್ನ ಪಾಲಿಗೊದಗಿ ಬಂತು. ನನ್ನ ಯೋಗವೇ ಸರಿ. ಶೋಣಿತಾಪುರದ ಅಳಿಯನಾದಿ ನಮ್ಮ ದಾಂಪತ್ಯ ಜೀವನದ ಫಲರೂಪವಾಗಿ ಮಗ ಮಹಿಷನ ಹುಟ್ಟಾಯಿತು. ಅವನ ಲಾಲನೆ ಪಾಲನೆಗಳನ್ನು ಮಾಡುತ್ತಾ ಸಂತೋಷವನ್ನು ತಾವು ಪಡಬೇಕಿತ್ತು. ನಿಜ, ನಮಗೂ ನೀವು ಸಂತೋಷವನ್ನು ಧಾರೆ ಎರೆದವರು. ಆದರೆ ಇಂದಿನ ದಿವಸ ಯಾರಿದ ವಿಚಿತ್ರ ಸಂತೋಷ ಇರಬೇಕಾದಂತಹ ನಿಮ್ಮ ಮುಖದಲ್ಲಿ ಏನಿದು ಕಳಾಹೀನವಾದಂತಹ ಪರಿಸ್ಥಿತಿ ಬಂದಿದೆ. ಮಗನೇ, ಯಾಕೆ ಹೀಗಾಗಿದೆ? ನನ್ನ ಕಣ್ಣಿನ ಕಥೆಯನ್ನು ಏನೆಂದು ಬಿತ್ತರಿಸಲಿ? ಏನು ವಿಚಾರ? ಸ್ವರ್ಗ ಲೋಕವನ್ನು ಪಡೆಯಬೇಕು, ಹಾ. ಸ್ವರ್ಗ ಲೋಕದ ಅಧಿಕಾರ ಸ್ಥಾಪಿಸಬೇಕೆನ್ನುವ ಹಾಗೆಷ್ಟು ಹೊಂಗಣಸು ಕಂಡೆ. ಹಾ. ಯಾವುದು ಕೈಗೊಳ್ಳಲಿಲ್ಲ. ಯಾಕೆ? ಸ್ವರ್ಗ ಲೋಕದಲ್ಲಿ ಅಧಿಕಾರವನ್ನು ಪಡೆಯಲು ಹೋದಂತ ನನ್ನ ಮಕ್ಕಳು ಕೊಂದು ಮುಗಿಸಿದರೆ ಆ ದೇವತೆಗಳು ಕೊಂದರೆ ಈ ಸಮಯಕ್ಕೆ ನನ್ನ ಆಸೆ ಈಡೇರಿಸಿಕೊಡಬೇಕು. ಏನು ನಿಮ್ಮ ಆಸೆ? ಆ ಸ್ವರ್ಗ ಲೋಕದ ಅಧಿಕಾರ ಸಿಗಬೇಕು. ಹಾ. ಅಷ್ಟು ಮಾತ್ರವಲ್ಲ, ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಕಿವಿಗೆ ಹೊಯ್ದುಂಟಾಗುತ್ತಾಗುವುದು. ನಿಮ್ಮ ಮಕ್ಕಳನ್ನು ದೇವತೆಗಳು ಕೊಂದರೆ ದುಃಖದ ಜೊತೆಗೆ ಸಿಟ್ಟು ಏರುತ್ತಾ ಉಂಟು, ನೆತ್ತಗೇರುತ್ತಾ ಉಂಟು. ನನಗೊಂದು ಆಜ್ಞೆಯನ್ನು ಮಾಡಿ ಅನುಮತಿಯನ್ನು ಕೊಡಿ. ಬಿಡುಗಣ್ಣರ ಸಂಗತಿಯನ್ನು ನಾನು ನೋಡಿಕೊಳ್ಳುವೆ. ತದನಂತರ ಅವರನ್ನು ನಿಮ್ಮ ಕಾಲುಗಳಿಗೆ ಹಾಗೆ ಮಾಡ್ತೇನೆ. ಹೋಗಿ ಬರುತ್ತೇನೆ. ಆಶೀರ್ವಾದ. ಜಯಶೀಲರಾಗಿ ಬಾಳಬೇಕು.
ಆಶೀರ್ವಾದದಿಂದ ಸ್ವರ್ಗವನ್ನ ನಡಿದೆ. ಸುಮನ ಸಣತತೆಗೆ ಕಾಳಗವನ್ನು ಕೈದೆ. ಫಲರೂಪವಾಗಿ ಅವರಿಗೆ ಸೋಲಾಗಿದೆ. ನನ್ನ ಏಟನ್ನು ತಾಳುವುದಕ್ಕಾಗದ ಓಡಿ ಹೋಗುತ್ತಾ ಇದ್ದಾರೆ. ಅಂತಹವರನ್ನು ಅಟ್ಟಿಸಿಕೊಂಡು ಹೋಗುವುದರಲ್ಲಿ ಅರ್ಥವೇ ಇಲ್ಲ. ನನಗೆ ಬೇಕಾದಂತಹ ಸಿಂಹವಿಷ್ಟರು ಬರಿದಾಗಿ ಹೋಗಿದೆ ಅಲ್ಲ, ಹಾಗಿರಕೂಡದು. ಆ ಸಿಂಹವಿಷ್ಟರವನ್ನು ಯಾರು ಸ್ವರ್ಗದ ಪೀಠದಲ್ಲಿ ಆಸೀನನಾದಂತಹ ಸಂದರ್ಭ ಒಮ್ಮೆಗೆ ಮೇಲೇರಿ ಬಂದವ ನೀನು. ನಿನ್ನದ್ದಾದಂತಹ ರೆಕ್ಕೆಗಳೆರಡರಿಂದ ನನ್ನ ಕಪಾಳಕ್ಕೆ ಪೀಠದಿಂದ ಎಳೆದು ಸಮರಕ್ಕೆ ಆಹ್ವಾನವನ್ನು ಕೊಟ್ಟವನಿದ್ದೀಯ. ಆಶ್ಚರ್ಯವೆನಿಸುವುದು ನನಗೆ. ಯಾಕೆ? ನನ್ನಂತಹ ಈ ವ್ಯಕ್ತಿ ಎದುರಿಗೆ ಯಾರು ಯಾವತ್ತಿಗೂ ಕೂಡ ನಿಲ್ಲುವಂತಹ ಧೈರ್ಯ ಮಾಡಿರಲಿಲ್ಲ. ಆದರೆ ಇಂದಿನ ದಿವಸ ಧೈರ್ಯದಿಂದ ಗೆಲ್ಲುವೆನೆಂಬಂತಹ ಹುಮ್ಮಸ್ಸಿನೊಂದಿಗೆ ನಸುನಗುತ್ತಾ ನಿಂತಿರುವೆಯಲ್ಲ. ಹಕ್ಕಿಯ ತೆರದಿ ಹಾರುತ್ತಾ ಬಂದಂತಹ ನೀನು ಏನು ಸ್ವರ್ಗಕ್ಕೆ ಬರಬಾರದು ಎಂಬುದಾಗಿ ನಿನ್ನಂತವರು ಬರೋದಕ್ಕಿಲ್ಲ. ಯಾಕೆ ಯಾಕೆ ಬರಬಾರದು? ನಿನ್ನಂತವರಿಗೆ ಸಿಗುವುದಲ್ಲ. ನನ್ನಂತವರಿಗೆ ಸಿಕ್ಕಿದಲ್ಲ. ಈಗ ಏನು ಮಾಡ್ತೀನಿ? ಹಾಗಾಗಿ ನಿನ್ನನ್ನು ಪ್ರಶ್ನಿಸಲು ಬಂದಿದ್ದೇನೆ. ಪ್ರಶ್ನಿಸುವುದಕ್ಕೆ ಧೈರ್ಯ ಮಾಡಿದವರು ಯಾರು ಇರಲಿಲ್ಲ. ಈಗ ಬಂದಿದ್ದೀಯಲ್ಲ, ನೀನು ಯಾರು? ಸಾಮಾನ್ಯ ಎಂದು ಭಾವಿಸಬೇಡ. ಯಾರು? ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ.
ಮುಂದೆ ಬಂದವರು ನಿಲ್ಲಲೇ ಇಲ್ಲ ಎಂಬುದಾಗಿ ನಾನು ಆಗಲೇ ಹೇಳಿದೆ. ಆದರೂ ಕೂಡ ನಿಲ್ಲುವ ಮನಸ್ಸು ಮಾಡಿದೆಯಲ್ಲ, ಎಲ್ಲಿಯೋ ನಿನ್ನ ಹಣೆ ಬರಹದಲ್ಲಿ ನನ್ನ ಪೆಟ್ಟು ತಿಂದು ಸಾಯ್ಬೇಕು ಅಂತ ಇರಬೇಕು. ಎಲ್ಲ ಯಕ್ಷನಾದರೇನು ನನಗೆ ಲಕ್ಷ್ಯವೇ ಅಲ್ಲ. ಆ ತ್ರಯಕ್ಷಣೆ ಮುನಿದು ಬಂದರೂ ಕೂಡ ನಿನ್ನ ಪ್ರಾಣವನ್ನು ತೆಗೆಯುವಾಗ ಯಾರಿದ್ದಾರೆ? ಸಂತೋಷಗೊಂಡ ದೇವತೆಗಳು ಸುಮವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಪ್ಸಲೋಕ ಸೇರಿ ನಿನ್ನ ಪರಿಚಯ ನನಗಿಲ್ಲ, ಅದಕ್ಕಾಗಿ ಹೊಸ ಮುಖ ಅಂತ ಹೇಳಿದೆ. ಸ್ವಲ್ಪ ಹಿಂದೆ ಹೋಗಿ ಅಮ್ಮ. ಹಿಂದೆ ಹೇಗೆ ಹೋಗುದು ನಾನು? ಯಾಕೆ ಕಣ್ಣಿರುದು ಮುಂದೆ ಹಾಗಲ್ಲಮ್ಮ, ಕತೆಗೆ ಹಿಂದೆ ಹೋಗಿ ಅಂತ. ಕತೆಯಲ್ಲಿ? ಹೌದಮ್ಮ. ಇನ್ನು ಕತೆ ಎಂತದು ಕತೆ? ಅಮ್ಮ ಯಜಮಾನ್ರು. ಯಜಮಾನ್ರು? ನನ್ನ ಯಜಮಾನ್ರು? ಹೌದು, ನಿಮ್ಮ ಯಜಮಾನ್ರು. ನಿನಗೇನಾಗಬೇಕು? ಅವರ ಒಟ್ಟಿಗೆ ನಾವು ಗುರುಪುರಕ್ಕೆ ಹೋದದ್ದು. ಓ, ಅವರ ಜೊತೆಯಲ್ಲಿ ಹೋದವನ ನೀನು? ಚೀಲ ಹಿಡ್ಕೊಳ್ಳೋದು. ಓ, ಅವನ ನೀನು? ಹೌದಮ್ಮ. ಮುಖದ ಬಣ್ಣ ಬದಲಾಗಿದೆ. ಅದು ಹೋದಾಕ್ಷಣ ಹಾಗೆ ಅಮ್ಮ. ಹೋದಾಗ ಹೀಗಿರ್ಲಿಲ್ಲ. 62 ಹೋದ್ದು 33ರಲ್ಲಿ ಬಂದದ್ದು. ಅದೇನು ಕಡಿಮೆ ಆದದ್ದು? ಅದೇ ಅಮ್ಮ, ಹಾಗೆ ಹೋದಮ್ಮ. ಇದರಲ್ಲಿ ಸನ್ಮಾನ ಮಾಡಿದ್ದ? ಹೌದಮ್ಮ. ಹೌದಾ ಅಮ್ಮ? ಏನು ವಿಶೇಷ? ಲಾಲಿ. ಎಲ್ಲಿ? ಲಾಲಿಸು. ಲಾಲಿಸ್ಬೇಕಮ್ಮ. ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿ ಗುಣಮಣಿ.
ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಅಲ್ಲಿ ಅವರು ಸಿಕ್ಕಿದ್ರಮ್ಮ. ಯಾರು? ದೇವರ ಕಳ್ಳರು. ದೇವರ ಕಳ್ಳ. ಅದು ದೇವರ ಕಳ್ಳ ಸಿಕ್ಕಿದ್ರು. ಒಬ್ಬೊಬ್ಬನೇ ಬಂದದ್ದಮ್ಮ. ಹಾಗೆ ಬಂದದ್ದ ಕಡೆ ಒಬ್ಬೊಬ್ಬನೇ. ಹೌದು. ಯಾರೆಲ್ಲ? ಇದ್ರಾಗೆ ಅಗ್ನಿ ಬಂದಮ್ಮ. ಅಗ್ನಿ ಬಂದ. ಬಿಸಿ ಬಿಸಿ ಇತ್ತಮ್ಮ ಬರುವಾಗ. ಅವನ ಹಾಗೆ. ಹೌದು. ನಮ್ಮ ಯಜಮಾನರು ಬಾಣ ಬಿಟ್ಟಾಗ ತಂಪಾಗಿ ಹೋಗಿದ್ದಾನಮ್ಮ. ಓಡಿ ಹೋದ. ಓಡಿ ಹೋದ. ಒಳ್ಳೇದಾಯ್ತು. ಇನ್ನು ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದವು. ಯಾರು? ಕುಂಬಾರ ಬಂದದ್ದಮ್ಮ. ಕುಬೇರ ಬಂದ. ಕುಬೇರ. ಅವ ಹೇಗಿದ್ದ? ಎಲ್ಲರಿಗೂ ಸಾಲ ಕೊಟ್ಟು ಹೋದ. ಸಾಲ ಸಾಲ. ಹೌದಾ? ಹೌದಮ್ಮ. ಎಂತದದು? ಸಾಲ ಸಾಲ. ಎಷ್ಟು ಸಾಲ? ಅಲ್ಲ ಮತ್ತೆ? ಬಿಟ್ಟ ಸಾಲ. ಆಹಾ. ಅದಮ್ಮ. ಎಲ್ಲರಿಗೂ ಕೊಟ್ಟು ಹೋದ್ರೆ ನನಗೆ ಒಂದು 5 ಕೊಟ್ಟಿದ್ದಾನಮ್ಮ. ಹೌದಾ? ಸಾಲ ತೆಕೊಂಡಿದ್ಯಾ? ತಗೊಂಡಿದ್ದೇನಮ್ಮ. ತಿರುಗಿಸಿದ್ಯಾ? ಸಾಲ ಮಣ್ಣು ಮಾಡಿದ್ದೇನೆ ಅಂತ ಹೇಳಿದ್ದೆ ನಾವು. ಓ ಹಾಗೆ. ಹೌದು. ಹಾ. ಇನ್ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದವು. ಅಷ್ಟೊತ್ತಿಗೆ ನಿರುಕ್ತಿ ಬಂದಲ್ಲಮ್ಮ. ನಿವೃತ್ತಿ ಬಂದ. ನಿರುಕ್ತಿ. ಹಾ. ಅವನು ಬೆಟ್ಟು ಮಾಡಿ ಓಡಿ ಹೋದಮ್ಮ. ಒಳ್ಳೇದಾಯ್ತು. ಇನ್ನು ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದವು. ಹಾ. ಅಷ್ಟೊತ್ತಿಗೆ ಕೈಯಲ್ಲಿ ಪಾಯಸ ಹಿಡ್ಕೊಂಡು ಒಬ್ಬ ಬಂದಮ್ಮ. ಕೈಯಲ್ಲಿ ಪಾಶ ಹಿಡಿದುಕೊಂಡು ಕೋಣ ಮೇಲೆ ಏರ್ಕೊಂಡು ಒಬ್ಬ ಬಂದ. ಎಲ್ಲರೂ ಹೇಳಿದ್ರು ಯಮ ಬಂದ ಯಮ ಬಂದ. ಯಮ ಬಂದ. ಯಮ ಬಂದ. ನನ್ನನ್ನು ನೋಡಿದ್ದೆ ಕೋಣ ಬಿಚ್ಚಿ ಓಡಿತ್ತಮ್ಮ. ಹೌದಮ್ಮ. ಒಳ್ಳೇದಾಯ್ತು. ಇತ್ತಮ್ಮ. ಹೌದು. ಅಮ್ಮ ಇನ್ಯಾರು ಬರ್ತಾರೆ ನೋಡ್ತಾ ಇದ್ದಮ್ಮ. ಅಷ್ಟೊತ್ತಾಗ ಅವ ಬಂದಮ್ಮ ಐರಾವತ ಹಿಡ್ಕೊಂಡು. ಐರಾವತ ಅಲ್ವ? ವಜ್ರಾಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಬರುವವನು. ಅದೇ ಸುರಪ ನಾಯಕ ಅಂತ ಹೇಳಿದ್ರು. ಸುರಪಾಲ. ಹೌದು. ಅವ ಬರುವಾಗ ಯಜಮಾನರು ಹಿಂದೆ ಕೈ ಹಾಕಿ ಮುಂದೆ ಬಿಟ್ರು. ಬಾಣ ಪ್ರಯೋಗ ಮಾಡಿ. ಬಾಣ ಪ್ರಯೋಗ ಆಯ್ತು. ಮತ್ತೆ ಬಾಣ ಪ್ರಯೋಗ ಆದದ್ರಿಂದ ಪುಷ್ಕ ಹೋಯ್ತಮ್ಮ. ಇಂದ್ರ ಪುಷ್ಕ ಹೋದ ಅಲ್ಲಿಂದ. ಓಡಿ ಹೋದ್ನ. ಓಡಿ ಹೋದ. ಒಳ್ಳೇದಾಯ್ತಲ್ಲ. ಯಜಮಾನರು ಆ ಕಡೆ ಈ ಕಡೆ ನೋಡಿದ್ರು ಚಟ್ಟ ಏರಿ ಪಟ್ಟ ಏರಿದ್ರು. ಪಟ್ಟ ಏರಿದ್ರು. ಪೀಠ ಏರಿ. ಪೀಠ ಏರಿದ್ರು. ಅವರು ಸಿಂಹಗೃಷ್ಟಾಲು ಸಿಂಹಾಸನವನ್ನು ಏರಿಕೊಂಡ್ರು. ಅದೇ ಅಮ್ಮ. ನಮ್ಮ ಯಜಮಾನರು ಸಾಧಾರಣದವರಲ್ಲ. ಅಲ್ಲ. ಅದು ಗಟ್ಟಿಗಾರ. ಇವತ್ತು ಮಾತ್ರ ಇಲ್ಲ. ಹೌದು. ಅದೇ ಅಮ್ಮ. ಅಮ್ಮ ಮಹಾಪರಾಕ್ರಮಿ. ಮಹಾಪರಾಕ್ರಮಿ. ಯಜಮಾನ ಕುಳಿತಿರುವಾಗ ಅಲ್ಲಿಗೆ ಅವರು ಬಂದ್ರಮ್ಮ. ಯಾರು? ಆಫೀಸರಿಯರು. ಅಪ್ಸರೆಯರು ಬಂದ್ರು. ಹೌದು. ಕೆಲವು ನಮೂನೆ ನಾಟ್ಯವಾಡಿದ್ರಮ್ಮ ಅಲ್ಲಿ. ನರ್ತನ. ಹೌದು. ನರ್ತನ ಸೇವೆ ಪ್ರಾರಂಭ ಆಯ್ತು. ದಂಬೆ ಊದುಬತ್ತಿ ಮೀನಕ್ಕ ಮಂಜುಘೋಷೆ ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮೆ ಮಂಜುಘೋಷೆ ಅಮ್ಮಳೂಸು ಗೊತ್ತಾಚಿ ಅಲಂಬುಸೆ. ಅದೇ ಅವರೆಲ್ಲ ಬಂದು ಭರತನಾಟ್ಯ ಆಡಿದ್ರಮ್ಮ. ಚಂದ ಇತ್ತು ನೋಡೋದಕ್ಕೆ ಮಾತ್ರ. ಕುಳಿಲಿಕ್ಕೆ ಆಗುದಿಲ್ಲ ಅದರಲ್ಲಿ. ಅದೇನು ಇಲ್ಲ ಅಷ್ಟು ಸಿಗುದಿಲ್ಲ ಅದರಲ್ಲಿ ಹಾಗೆ. ಅಮ್ಮ. ಇನ್ನು ಏನಾಗ್ತದೆ ನೋಡ್ತಾ ಇದ್ದವು. ಇಂದ್ರ ಇದ್ದಾನಲ್ಲ ಅವ ಕಾಪಿದ್ದಿ ಅಮ್ಮ. ಓಡಿ ಹೋಗ್ಲಿಲ್ಲ. ಓಡಿ ಹೋಗಿದ್ದಾನೆ. ಸೀದಾ ಅಲ್ಲಿಗೆ ಹೋದಮ್ಮ. ಎಲ್ಲಿಗೆ? ಆಕ್ಷನ್ ಲೋಕಕ್ಕೆ. ಯಕ್ಷಲೋಕಕ್ಕೆ. ಅದೇ ಅಲ್ಲೇ ಇದ್ದಾನ ಪಿಂಗಾಣಿ ಯಕ್ಷ. ಯಕ್ಷರಾಜ ಪಿಂಗಳಾಕ್ಷ. ಅವನ ಕಿವಿಗೆ ಹೋಗಿ ಗಾಳಿ ಹಾಕಿದಮ್ಮ. ದೂರಿಕೊಂಡ. ಹೌದಮ್ಮ. ಗಾಳಿ ಹಾಕಿದ್ದಾಳೆ. ಇವ ಹಾರಾಡಿಕೊಂಡು ಬಂದಮ್ಮ. ಸಭೆ ಇದ್ರು ನಿಂತಮ್ಮ. ಮುಂದೆ ಯಜಮಾನರು ನೋಡುವಾಗ ಅವ್ರು ಮಾಡಿದ. ಅವರು ನೋಡಿದ್ರು ಇವರು ನೋಡಿದ್ರು. ಇಬ್ಬರು ನೋಡಿದ್ರು. ಇಬ್ಬರ ಕಣ್ಣು ಹೋಯ್ತಮ್ಮ ಅಲ್ಲಿ. ದೃಷ್ಟಿ ಯುದ್ಧ ಮುಗಿಯಿತು. ದೃಷ್ಟಿ ಯುದ್ಧ ಮುಗಿಯಿತು. ಇನ್ನೇನು ಬರ್ತದೆ ಅಂತ ಕಾಯ್ತಾ ಇದ್ದೆವು. ಅಲ್ಲಿ ಒಂದು ಚಕ್ರ ಬಂತಮ್ಮ. ಚಕ್ರ ಹತ್ತಿರ ಹತ್ತಿರ ಬಂದು ಯಜಮಾನ ಕುತ್ತಿಗೆ ಪಚಕ್ ಅಂತ ಏನಾಗ್ಲಿಲ್ಲ. ಜೀವಕ್ಕೇನು ಅಪಾಯ ಇಲ್ಲ. ನಿಂತು ಯುದ್ಧ ಮಾಡ್ತಾ ಇದ್ರು. ಒಮ್ಮೆ ಕುಳಿತಿದ್ದಾರಮ್ಮ. ಈಗ ಏನಾಯ್ತು? ಏನಾಗ್ಲಿಲ್ಲಮ್ಮ. ಏನಾಗ್ಲಿಲ್ವಲ್ಲ. ಅದು ಕುಳಿತುಕೊಂಡು ಪೆಟ್ಟು ಮಾಡ್ತಾರಲ್ಲ ಆ ಲೆಕ್ಕಾಚಾರ ಮಾಡಿದಮ್ಮ. ಸ್ವಲ್ಪ ಹೊತ್ತಾಗು ಏನಾಗ್ಲಿ ಜೀವಕ್ಕೇನು ಅಪಾಯ ಇಲ್ಲಮ್ಮ. ಕುಳಿತವರೇ ಅಲ್ಲಿಂದಲೇ ಈಗ ಮಲಗಿದ್ದಾರಮ್ಮ. ಹೌದಾ? ಹೌದು. ನೋಡ್ಬೇಕಿತ್ತು, ನೀನು ಎಬ್ಬಿಸ್ಬೇಕಿತ್ತು. ನಾನು ನೋಡಿದೆ ಈ ಸಲ ಎಬ್ಬಿಸಲಿಕ್ಕೆ ಆಗ್ತದ ಅಂತ ನೋಡ್ತಾ ಇರುವಾಗ ಅಮ್ಮ ಕೆಂಪಗಾಗಿದ್ದ ನಾಲಿಗೆ ಹೊರಗಾಗಿ ಯಜಮಾನ ಸತ್ತು ಹೋದ. ಈ ಬಾರಿಯನ್ನ
ಯಾವ ಜನ್ಮದಲ್ಲಿ ನಾನೇನು ಪಾಪವನ್ನು ಎಸಗಿದ್ದೇನೋ ನನ್ನ ಗಂಡನನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ನನಗೆ ಬಂತಲ್ಲ ಶಿವನೇ ಶಿವನೇ. ಪತಿಯೇನೇ ಮಡಿದು ಹೋದೆಯ. ದೇವತೆಗಳನ್ನು ಗೆದ್ದಂತ ನಿನಗೆ ಆ ಯಕ್ಷನನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗಿ ಹೋಯಿತೆ. ಆ ಯಕ್ಷನ ಮುಂದೆ ನಿನ್ನ ಬಲ ಎಲ್ಲ ಕುಂದಿ ಹೋಯಿತೆ ಪತಿಯೇ. ನನ್ನನ್ನು ಬಿಟ್ಟು ದೂರ ಹೋದೆಯ. ನಿನ್ನನ್ನು ಬಿಟ್ಟು ಬದುಕುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಕಾರಣ ಯಾರಿದ್ದಾರೆ ನನಗೆ? ಯಾರಿದ್ದಾರೆ ಹೇಳು, ಯಾರಿದ್ದಾರೆ? ಇಲ್ಲ, ನಾನು ಬದುಕುವುದಿಲ್ಲ, ಸಾಹಿತ್ಯ. ಅದು ಬಲವೇ ನಿನ್ನು ಸುಮ್ಮನೆ ಅದು ಬಲವೇ ನಿನ್ನು ಸುಮ್ಮನೆ ಸದವರು ಜೀವಿ ಬರೆ ಸಮರ ಸಮರ್ಥನಾಗಿಯ ಕರಳ ಮೈಯೋದುರಗೆ ಹದನಗಳ ಬಿತ್ತರಿಸಿ ಹದನಗಳ ಸುಮನದ ಮಕ್ಕವನು ಸದವಡಿದು ನಾಗವ ಹೊಟ್ಟೆಯೊಳೆ ಮಗನ ನಾನು ಸಾಯಬಾರದು. ನಾನು ಬದುಕಲೇಬೇಕು. ಆದ್ರೆ ಸುಮ್ಮನೆ ಯಾಕೆ ನಾನು ಅಳುವುದು? ಯಾಕೆ ಅಳುತ್ತಾ ಇದ್ದೇನೆ? ನನ್ನ ಹತ್ರ ಸತ್ತವರು ಎದ್ದು ಬರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಖಂಡಿತ ಸಾಧ್ಯವಿಲ್ಲ. ಸತ್ತಂತ ನನ್ನ ಗಂಡನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಳ್ಳುವುದೇ ನನ್ನ ಕರ್ತವ್ಯವಾಗಿದೆ. ದೈತ್ಯ ಕುಲದಲ್ಲಿ ಹುಟ್ಟಿದವಳು ನಾನು. ದೇವತೆಗಳಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಿಸಲೇಬೇಕು. ಆದರೆ ನನ್ನ ಗಂಡನ ಮರಣಕ್ಕೆ ಕಾರಣವಾದವರು ಯಾರು? ಆ ದೇವತೆಗಳ ಸುಮನಸರು ಹೊಟ್ಟೆಗಿಚ್ಚು ಮಾಡ್ತಾ ಇದ್ದಾರೆ. ನಮ್ಮ ಏಳಿಗೆಯನ್ನು ಕಂಡ್ರೆ ಸಹಿಸುವುದಿಲ್ಲ. ಇವತ್ತು ನನ್ನ ಹಳೆಯ ಕುಕ್ಕುಮನ್ನೇ ಒರೆಸಿ ಬಿಟ್ರಲ್ಲ. ನನ್ನ ಕೊಳ್ಳ ಮಾಂಗಲ್ಯವನ್ನೇ ಕಡಿದು ಹಾಕಿದ್ರಲ್ಲ. ವಿಧವೆ ಎನ್ನುವಂತ ಪಟ್ಟವನ್ನು ಕಟ್ಟಿ ಆ ದೇವತೆಗಳು ನಗರ್ತಾ ಇದ್ದಾರೆ. ಎಂತ ಅವಮಾನ ನಮಗೆ, ಎಂತ ಅವಮಾನ. ಬಿಡಲಾರೆ. ಕಣ್ಣಲ್ಲಿ ಕಣ್ಣೀರು ಬರಿಸಿದಂತ ದೇವತೆಗಳ ಕಣ್ಣಲ್ಲೇ ರಕ್ತ ಕಣ್ಣೀರನ್ನೇ ಬರಿಸಲಿ. ನನ್ನ ಹೆಸರು ಮಾಲಿನಿಯಲ್ಲ. ಆದ್ರೆ ಈ ವಿಚಾರವನ್ನು ಯಾರಿಗೆ ಹೇಳಿ ನಾನು? ಇವತ್ತಿನ ನನಗೆ ಯಾರಿದ್ದಾರೆ ಹೇಳಿ? ಯಾರಿದ್ದಾರೆ? ಯಾಕೆ? ನನ್ನ ಮಗ ಮಹೇಶನಿದ್ದಾನೆ. ದುರ ಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನೆ. ಈ ವಿಚಾರವನ್ನು ಆತನಲ್ಲಿ ಬಿತ್ತರಿಸಿ ಆ ದೇವತೆಗಳಿಗೆ ಸರಿಯಾದಂತ ಪಾಠವನ್ನು ಕಲಿಸ್ತೇನೆ. ಎಲ್ಲಿದ್ದಾನೆ ಮಹೇಶನನ್ನು ಕರೆಯುತ್ತೇನೆ. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ ಮಹೇಶ, ಪಾಕಂದ
ಅಸುರ ವೀರರನ್ನು ಜೊತೆ ಸೇರಿಸಿ ಕುಣಿದು ಕುಪ್ಪಳಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ಹೆತ್ತಬೆಯಾದಂತಹ ನಿನ್ನ ದೀರ್ಘವಾದ ಕೂಗು ಕೇಳಿಸಿತು. ಮಗನೇ ಮಹಿಷ, ನಿನ್ನ ಕೂಗನ್ನು ಆಲಿಸಿದಂತಹ ನಾನು ಗೆಳೆಯರನ್ನೆಲ್ಲ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನಿನ್ನನ್ನು ಗಮನಿಸಿದ್ರೆ ಹೇಳಿದ್ದು ತಾಯೇ, ಧಾರುಣಿಯ ಮೇಲೆ ಬಿದ್ದು ಪುರವಕ್ಕೆ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂದು ಈ ರೀತಿಯ ಭಾವನೆ ನನ್ನಲ್ಲಿ ಹೇಳು. ಕಷ್ಟ ಬಂತು ಕನ್ನ. ನಿನಗೂ ಕಷ್ಟವೇ? ನಿನಗೂ ದುಃಖವೇ? ಈ ಪರಿಯ ಕಷ್ಟಗಳನ್ನು ತಂದೊಡ್ಡಿದವರು ಯಾರು? ನಮ್ಮ ಕುಲದ ವೈರಿಯಾದಂತಹ ಹರಿಯೋ ಅಥವಾ ಶಂಕರನೋ ಮೇಲ್ ಸರಸಿದಂಥವನು ಯಾರೇ ಆಗಿರಲಿ ಈ ಪರಿಯಿಂದ ನೀನು ದುಃಖಿಸಬೇಕಾಗಿಲ್ಲ. ಸರಳ ಮೈಸೂರಿನ ಹತ್ತಿರ ಬಂದು ಕೇಳ್ತಾ ಇದ್ದೇನೆ. ಏನಾಯ್ತಮ್ಮ ಏನಾಯ್ತಮ್ಮ ಏನಾಯ್ತಮ್ಮ? ಬೇಡ
ಜೀವನದುದ್ದಕ್ಕೂ ಗೋಳಿನುವಂತ ಪರಿಸ್ಥಿತಿ ನಮ್ಮದಾಯಿತಲ್ಲ ಕಂದ. ನಿನ್ನ ಒಗಟು ಮಾತುಗಳು ನನಗೆ ಅರ್ಥವಾಗುವುದಿಲ್ಲ. ನಮ್ಮ ಜೀವನ ಈ ರೀತಿಯಾಗಿ ಹೋಯಿತೆ, ಯಾರಿಂದ ಹೇಗೆ ಎಲ್ಲಿ ಹೇಳಿಬಿಡ. ಕಾರಣ ಉಂಟು ಕಂದ. ಏನು? ಮೊನ್ನೆ ನಿನ್ನ ತಂದೆಯವರು ದೈತ್ಯ ಗಣನವನ್ನು ಸೇರಿಸಿಕೊಂಡು ದೇವಲೋಕವನ್ನು ಪ್ರವೇಶ ಮಾಡಿದ್ರು. ನಿನಗೂ ತಿಳಿದ ವಿಚಾರ. ಚೆನ್ನಾಗಿ ವಹಿಸು. ಹೋದಂತ ನಿನ್ನ ತಂದೆ ತಂದೆ ದೇವತೆಗಳನ್ನು ಸಮರ ಮುಖದಲ್ಲಿ ಸೋಲಿಸಿ ಓಡಿಸಿ ಅಲ್ಲಿಯ ದೇವ ಗದ್ದುಗೆಯನ್ನು ಏರಿಕೊಂಡ್ರಂತೆ ನಿನ್ನ ತಂದೆ. ದೇವಲೋಕದ ಸಿಂಹಾಸನವನ್ನು ಏರಿಕೊಂಡ್ರು. ಅಮ್ಮ, ಸ್ವರ್ಗಲೋಕದ ಸಿಂಹಾಸನ ಬೇಕೆಂಬುದಾಗಿ ಅಪ್ಪ ಹೋಗಿದ್ದು. ಅದು ನಮ್ಮ ಮಾಲಿಗಾನು ಆಗಿದೆ. ಅಂದ ಮೇಲೆ ನಾವು ಸಂತೋಷದಲ್ಲಿರಬೇಕು. ನೀನ್ಯಾಕಮ್ಮ ದುಃಖಿಸುವುದು? ಆದ್ರೆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಯಾಕೆ ತಾಯೇ? ಜಯವನ್ನು ಸಂಪಾದಿಸಿದ ನಿಲಿಮೆಯಿಂದ ವಿಜಯೋತ್ಸವವನ್ನು ಆಚರಿಸಿರುವಂತಹ ಸಂದರ್ಭ ನಿನ್ನ ತಂದೆಯ ಬಳಿಗೆ ಅಲ್ಲಿ ಯಾವನ ಒಬ್ಬ ಬಂದು ನಿನ್ನ ತಂದೆಯನ್ನು ಪೀಠದಿಂದ ಎಳೆದು ಹಾಕಿದಂತೆ. ಅಮ್ಮ, ಮುಕ್ಕೋಟಿ ದೇವತೆಗಳನ್ನು ಗೆದ್ದಂತಹ ನನ್ನಪ್ಪನಿಗೆ ಆ ಒಬ್ಬ ವೀರ ಯಾವನ ಹೇಳು. ಅದೇ ರೀತಿಯಲ್ಲಿ ಆ ವೀರಣ್ಣೆ ನಿನ್ನ ತಂದೆ ಹೋರಾಟ ಮಾಡಿದ್ರಂತೆ. ಮಾಡಿದ್ರೆ ಆದ್ರೆ ಹೋರಾಟದ ಪರಿಣಾಮ ನಿನ್ನ ತಂದೆಯ ಮರಣ. ನನ್ನ ತಂದೆ ಸ್ವರ್ಗಕ್ಕೆ, ನಿಮ್ಮ ಗಂಡ ಸ್ವರ್ಗಕ್ಕೆ ನಿನ್ನ ಅಪ್ಪ ಇನ್ನಿಲ್ವಲ್ಲ ಕಂದ. ತಂದೆಯನ್ನು ಕಳೆದುಕೊಂಡಂತಹ ನಾನು ಅನಾಥನಾದೆ, ಗಂಡನನ್ನು ಕಳೆದುಕೊಂಡಂತಹ ನೀನು ಇಂದು ಈ ಪ್ರಪಂಚದಲ್ಲಿ ಮುಖ ತೋರಿಸುವುದು ಹೇಗೆ ತಾಯಿ? ನಮ್ಮಿಬ್ಬರ ಈ ಪರಿಸ್ಥಿತಿಯನ್ನು ನೋಡಿದ್ರೆ ಯಾರಿಗಾದ್ರೂ ಹಾನಿಸಬೇಕಮ್ಮ. ನಾವು ಅನಾಥರಾದ ತಾಯಿ, ಅನಾಥರಾದೆವು. ನಮಗೆ ಯಾರಿದ್ದಾರೆ? ಕೆಲಸಗಳಿಗೆ ಚಿಂತಿಸಿ ಪ್ರಯೋಜನ ಇಲ್ಲ. ಸಾಧನೆ ಮಾಡುವುದಕ್ಕಾಗಿ ಹುಟ್ಟಿದಂತಹ ಮಹೇಶ ನಮಗೆ ವಿರೋಧಗಳು ಯಾರಿದ್ದಾರೋ ಅವರನ್ನು ಈ ತರಂಗದಲ್ಲಿ ಬರುವಂತಹ ಶಕ್ತಿ ನನಗಿದೆ. ತಂದೆಯನ್ನು ಕೊಂದ ದೇವತೆ ಯಾರು? ತಂದೆಯನ್ನು ಕೊಂದವ ಯಕ್ಷ.
ಮುಕ್ಕನ್ನು ತಡೆದು ನಿಲ್ಲಿಸಿ ಇವತ್ತು ಯಾಕೆ ಹೀಗೆ ಮಾಡಿದ ಮಗನೇ ಮಹೇಶ ಅಂತ ಕೇಳಿದ್ರೆ ಅವನಿಗೆ ಉತ್ತರ ಏನು ಗೊತ್ತಾ? ಏನು? 3ನೇ ಕಣ್ಣಲ್ಲಿ ಬೆವರ ಜಲವನ್ನು ಅವನನ್ನು ಅಂಗೈಯಲ್ಲಿ ಹಾಕಿ ಮಾಡಿದ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು ಸಂತೋಷವಾಗಿ ಮನದಿಯೇ ಹರುಷವನ ನುಡಿದಳು. ಯಾಕಪ್ಪ ನಿನಗೆ ಹರುಷವಾದದ್ದು? ಅನಿಮಿಷರ ಗೆಲ್ಲಬಹುದು, ಅನಿಮಿಷರ ಗೆಲ್ಲಬಹುದು ಸಮಾಧಾನಿಯೇ ನಿನಗೆ ಘನವಲ್ಲ. ವನಜನ ಬನು ಬರುವಾಗ್ರದಗದಿ ಯಾರು ಹೇಗೆ ಮಾಡ್ತಾನೆ? ವನಜನ ಬನು ಬರುವಾಗ್ರದಗದಿ ಅವ ಯಾಕಮ್ಮ ಕೃತಕರಿ ಮಾಡುವುದು? ಅನವರದ ಸುಮನಸರ ಪಕ್ಷದಿಯ ಅವ ಹಾಗೆ ಬಂದ್ರೆ ನನಗೇನಮ್ಮ? ನಿನಗೆ ಬೇಡುವೆನೊಂದು, ಹೇಗೆ ಹೇಗೆ? ನಿನಗೆ ಬೇಡುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ವಿಧಿಯಲ್ಲಿ ಪಡೆದು ವರಗಳನ್ನು ನೋಡುವುದಿಲ್ಲಿಗೆ ನೀನು? ನಾನು ಓಟ ಪ್ರಾರಂಭ ಮಾಡಿದ್ರೆ ಹಾಗೆ. ಹೌದಾ? ನನಗೆ ಯಾಕಮ್ಮ ಕೋಪ ಬಂತ? ಯಾಕೆ ಕೋಪ ಬಂದದ್ದು? ನೀನು ಆಡಿಬಿಟ್ಟೆ ಅಲ್ಲ, ಹಾ. ನನ್ನ ತಂದೆಯನ್ನು ಕೊಂದು ಯಕ್ಷ ಅಂತ. ಹೌದು. ಅವನನ್ನ ಕೈಗೆ ಸಿಕ್ಕಿದ್ರೆ ಸಾಕು, ಅವನನ್ನು ಕೊಂದು ಮುಗಿಸಿ ಹಾ. ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ನಾನು ಬರ್ತೇನೆ ಹೊರಗೆ. ಅನ್ಯಾಯ ಮಾಡಿದವರು ಒಂದಲ್ಲ ಒಂದು ದಿವಸ ಸಿಗ್ತಾರೆ ಕಂತ. ಆದ್ರೆ ನಾವು ಅವಸರ ಮಾಡುವುದು ಸರಿ. ಅವರು ಯಾವಾಗ ಸಿಗ್ತಾರೆ ನನಗೆ ತಾಳ್ಮೆ ಬೇಕು. ತಾಳಿದವನು ಬಾಳಿ ಅಲ್ವಾ? ಕೋಪ ಬಂತು ಅಂತ ಹೇಳಿ ಹಾ. ಉದ್ದು ಗುಂಡಿಗೆ ಹಾರುವುದಲ್ಲ. ಆಲೋಚನೆ ಮಾಡು. ಏನಮ್ಮ? ಕಂದ, ಯಾಕೆಂದ್ರೆ ಯಾಕೆ? ನಿನ್ನಲ್ಲಿ ದೇಹ ಬಲ ಉಂಟು. ದೇಹ ಬಲದಿಂದಲಾಗಿ ಆ ದೇವತೆಗಳನ್ನು ಸೋಲಿಸಬಹುದು ಹಾ. ಅಲ್ವಾ? ಹಾ. ಕೇವಲ ದೇಹ ಬಲ ಇದ್ರೆ ಸಾಲದು. ನಮ್ಮಲ್ಲಿ ಕೇವಲ ದೇಹ ಬಲ ಮಾತ್ರವಲ್ಲ, ಹಾ. ಜನಬಲ, ಹಾ. ಧನಬಲ ಹಾ. ಎಲ್ಲವೂ ಇದೆ. ಯಾವುದು ಕಡಿಮೆ ಇಲ್ಲ? ಅದ್ರ ಜೊತೆಯಲ್ಲಿ ಇನ್ನೊಂದು ಬೇಕು. ಯಾವುದು? ಅಂದ್ರೆ ದೈವ ಬಲ. ದೈವ ಬಲ. ಹೌದು. ಅದು ಯಾರು ಎಲ್ಲಿ ಕೊಡ್ತಾರೆ ತಾಯಿ? ದೇವತಾನುಗ್ರಹದಿಂದ ಎಲ್ಲವನ್ನೂ ಸಾಧಿಸುವುದಕ್ಕೆ ಸಾಧ್ಯ. ಪರಮೇಶ್ವರ ಅನುಗ್ರಹಕ್ಕೆ ಪಾತ್ರರಾದಂತಹ ನಮಗೆ ದೇವತಾನುಗ್ರಹ ಮತ್ತು ಬೇರೆ ಬೇಕೇ? ಅವನ ಅನುಗ್ರಹ ಬೇಕು. ಹಾ. ಅದೆಲ್ಲ ಹೇಳುವುದು. ಮತ್ತೆ? ಯಾಕೆಂದ್ರೆ ಹಾ. ಆ ದೇವತೆಗಳ ಜೊತೆಯಲ್ಲಿ ಅನವರತ ಅವರನ್ನು ಕಾಯ್ತಾ ಇರುವವನು ಒಬ್ಬನೇ. ಯಾರವ? ಅವನೇ ಹರಿ. ಹರಿನಾರಾಯಣ. ಎಲ್ಲಿದ್ದಾನ? ಈ ಸಭೆಯಲ್ಲಿದ್ದಾನ? ವೈಕುಂಠವಾಸಿ. ಓಹೋ ಹೌದು. ಅವ ಏನು ಮಾಡ್ತಾನೆ? ಮೋಸ ಮಾಡ್ತಾನೆ ನಮಗೆ. ಯಾಕೆ? ದೇವತೆಗಳ ಪಕ್ಷದಲ್ಲಿ ನಿಂತು ನಮಗೆ ಮೋಸ ಮಾಡ್ತಾನೆ. ಅನವರತ ಸುಮನಸರ ಪಕ್ಷದಲ್ಲಿ ನಿಂತು ನಮಗೆ ಮೋಸ ಮಾಡು. ಹಾ, ಅದಕ್ಕಾಗಿ ಹಾ. ದೈವ ಬಲ ಅಂತ ಹೇಳಿದಲ್ಲ. ಹೌದು. ಬ್ರಹ್ಮದೇವನನ್ನು ಒಲಿಸಿಕೊಳ್ಳಬೇಕು. ಹೌದೇ? ಹಾ, ಅದು ಎಲ್ಲಿಗೆ ಹೋಗ್ಬೇಕು? ನೀನು ಕಾಡಿಗೆ ಹೋಗ್ಬೇಕು. ಯಾಕೆ? ಅವು ತಪಸ್ಸನ್ನು ಮಾಡುವುದಕ್ಕೆ. ಯಾಕಮ್ಮ ಅರಮನೆಯಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿದ್ರೆ ಬ್ರಹ್ಮದೇವ ಬರುವುದಿಲ್ವೇ? ಆಹಾ, ಹಾ. ಏಕಾಗ್ರತೆ ಬರುವುದಿಲ್ಲಲ್ಲ. ಒಬ್ಬರಿಗೆ ಮೇಲೆ ಹೋಗುದು, ಹಾ. ಬಾಗಿಲನ್ನು ಹಾಕುವುದು, ಹಾ. ತಪಸ್ಸನ್ನು ಆಚರಿಸುವುದು, ಆಗ ಮೇಲಿಂದಲೇ ಬರುವುದಕ್ಕೆ ಆಗುದಿಲ್ಲ ಕಣ್ಣ. ಮತ್ತೆ? ಯಾಕೆಂದ್ರೆ ಯಾವ ಹೊತ್ತಲ್ಲಿ ಒಲಿದು ಬರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ. ನಿರಂತರ ತಪಸ್ಸು ಬೇಕಾಗ್ತದೆ. ಓ, ನಿರಂತರವಾಗಿ. ಹೌದೌದು. ಹಾಗೆ ಗಾಡಿ ಒಲಿದು ಬಂದಂತಹ ಸಂದರ್ಭ ಹಾ. ಆ ಬ್ರಹ್ಮದೇವರಿಂದ ಬೇಕು ಬೇಕಾದಂತ ವರಗಳನ್ನು ಕೇಳಿ ಪಡೆದುಕೊಂಡು ಬರಬೇಕು. ಒಡೆದಾದವ. ಮತ್ತೆ ನಿನಗೆ ಯಾರು ಗಣ್ಯರೇ ಅಲ್ಲ. ಹೌದೇ? ಹಾ, ಅಷ್ಟು ಮಾಡಿದ್ರೆ ನನಗೆ ಸಂತೋಷ. ನಿನ್ನ ಸಂತೋಷವೇ ನನ್ನ ಸಂತೋಷ. ಹಾ. ಆಮೇಲೆ ಈ ಕಡೆ ಹೋಗಬೇಡ, ಕಣ್ಣು ಮುಚ್ಚಿದ್ರೆ ಬರಿಗೈಯಲ್ಲಿ ಹೋದ ಕೂಡ ಹತ್ತಿರದಲ್ಲೇ ಕಾಡಿರುವಾಗ ಯಾಕಮ್ಮ ನೀನು ಕಡಿಮೆ? ನಿಲ್ಲು ನಿಲ್ಲು.
ಇದು ಹೋಗುವಂತ ಸಂದರ್ಭ. ಈ ಪಟ್ಟದ ಕತ್ತಿಯನ್ನು ಹಿಡಿದುಕೊಳ್ಬೇಕು. ಇದು ನಿನ್ನ ರಕ್ಷಣೆಗಾಗಿ ಕೊಡ್ತಾ. ಮಹಿಷನ ರಕ್ಷಣೆಗಾಗಿ ಪಟ್ಟದ ಕತ್ತಿ ಬೇಕೆ? ಹಾ. ನೋಡಮ್ಮ ಶಿವನಲ್ಲಿ ಕೇವಲ ನೋಡುಗರ ಪ್ರದರ್ಶನ. ಎಲ್ಲಿಯಾದ್ರೂ ಅವರು ನನಗೆ ಅನ್ಯಾಯವನ್ನು ಮಾಡೋದಕ್ಕೆ ಮನೆ ತಗೊಂಡ್ರೆ ಅವರನ್ನು ಈ ಗೋಡಿನಿಂದ ಸರ್ವನಾಶ ಮಾಡುವುದಕ್ಕಿರುವಂತಹ ಬಲಿಷ್ಠವಾದ ಕೋಡಮ್ಮ. ಇದಿದ್ರೆ ಸಾಲ. ಆದ್ರೆ ನನ್ನ ಮಾತಿಗಾಗಿ ಹಿಡಿದುಕೊಳ್ಬೇಕು ನೀನು. ಆಯುಧ ನನ್ನ ಸಂತೋಷಕ್ಕಾಗಿ. ನೀನು ಕೊಟ್ಟ ಆಯುಧವನ್ನು ಕೈಯಲ್ಲಿ ಧರಿಸಿದ್ದೇನೆ. ನೀನೊಂದು ಕೆಲಸ ಮಾಡು. ಏನು? ಒಂದು ಮುತ್ತು, ಒಂದು ಆಲಿಂಗನ, ಒಂದು ಆಶೀರ್ವಾದ. ಸರಿ ವಾ. ನಿನ್ನ ಕರಗಳ ಮೇಲೆ ಆದಿತ್ಯ ಕಂದ ನಿನ್ನ ಭುಜದಂಡೆಯ ಮೇಲೆ ಸಿರಿಯುವ ಅನವರತವು ರಾರಾಜಿಸ್ತಾನೆ. ನಮ್ಮದಾದಂತಹ ಶೋಣಿತಾಪುರದಲ್ಲಿ ರಾರಾಜಿಸ್ತಾ ಇದ್ದವರು ನಾವು. ಶಂಖದುರ್ಗ
ಎನ್ನುವಂತ ಉದ್ದೇಶದಿಂದ ನಾವು ಮಾಡಿದಂತಹ ಸಾಧನೆಗೆ ಆ ದೇವತೆಗಳ ಮೋಸದಿಂದ ಇವತ್ತು ನಾವು ಈ ಗಿರಿ ಗೌಹರಗಳಲ್ಲಿ ಅಲೆದಾಡುವಂತಾಗಿದೆ. ಇದಕ್ಕೆಲ್ಲ ಕಾರಣ ಏನು? ನಮ್ಮಲ್ಲಿರುವ ನಾಯಕತ್ವದ ಕೊರತೆ. ಹಾಗಿರುವಾಗ ನಮಗೊಬ್ಬ ಸಮರ್ಥ ನಾಯಕ ಬೇಕು. ಯಾರಿದ್ದಾರೆ? ಅಯ್ಯೋ ಶಂಖಾಸುರ, ಕಷ್ಟ ಜೀವನವಾಯಿತು ನಮಗೆ ವನಮಧ್ಯದಲ್ಲಿ ಎಂಬುದಾಗಿ ಚಿಂತಿಸಬೇಡ. ನಮಗೊರ್ವನಿದ್ದಾನೆ ಎಂಬುದನ್ನು ಅರಿತಿದ್ದೇನೆ. ಯಾರು? ಶೋಣಿತಾಪುರದಲ್ಲಿ ಮಾಲಿನ್ಯ ಮಗನಾಗಿ ಮಹಿಷನೆಂಬಂತಹ ಅಭಿಧಾನವನ್ನಿರಿಸಿಕೊಂಡು ವಿಧಿಯಿಂದ ವರಗಳನ್ನು ಪಡೆದುಕೊಂಡು ಬಲಾಢ್ಯನಾಗಿ ಮೆರೆಯುತ್ತಾ ಇರುವವನಿದ್ದಾನೆ. ಯಾರು? ಆತನಲ್ಲಿ ಹೋಗಿ ನಮ್ಮ ವಿಷಯವನ್ನು ಹೇಳಿಕೊಂಡೆವು ಅಂತಾದ್ರೆ, ಅಂದ್ರೆ ಮಹಿಷನೆಂಬಂತಹ ನಾಮಕ ಅವನಲ್ಲಿ ಹೇಳಬೇಕು. ಕಷ್ಟವನ್ನು ವಿತರಿಸಿದರೆ ಪರಿಹಾರ ಕೊಟ್ಟಾನು. ಹೋಗುವ ಸರಿ. ಎಲ್ಲರಿಗೂ ಹೆದರಿಕೆಯೋ? ಹೌದು. ಯಾರು ಹೆದರಬೇಕಾಗಿಲ್ಲ. ಭಯವನ್ನು ತೊರೆಯಿರಿ. ನಿಧಾನವಾಗಿ ಗಟ್ಟಿಯಾಗಿ ಅಯ್ಯೋ, ನಿಮ್ಮನ್ನು ಕಾಣುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಅಂಗಾಂಗಗಳನ್ನು ಕಳೆದುಕೊಂಡಿದ್ದೀರಾ? ಯಾರು ನೀವು? ಎಲ್ಲಿಂದ ಬಂದವರು? ನನ್ನ ಹಿತವಂತರೇ ಅಥವಾ ಹಿತವಂತರೇ? ನೋಡುವ ಹೇಳಿ. ನಿಮಗೆಲ್ಲರಿಗೂ ನನ್ನ ದೊಡ್ಡ ಪ್ರಣಾಮ. ನಾವ್ಯಾರು ಅನ್ಯರಲ್ಲ, ನಿನ್ನ ಹಿತವಂತರೇ ಇದ್ದೇವೆ. ನನ್ನ ಹಿತವಂತರೇ? ಹೌದು. ನೀವು ಎಲ್ಲಿದ್ದವರಯ್ಯೋ? ಈ ಹಿಂದೆ ಶೋಣಿತಾಪುರದಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದ ಶಂಕಾಸುರ ನಾನು. ಅವ ಯಾರು? ದುರ್ಗಾಸುರ, ಆಚೆಯ ಬಿಡಲಾಸುರ, ಮುಂದೆ ಇದ್ದವರು, ಅಸುರಾಸುರ, ಹಿಂದೆ ಕುಳಿತವರು ಎಲ್ಲರೂ ನಮ್ಮವರೇ. ಎಡಬಲ ಎಲ್ಲ ನಿಮ್ಮವರು. ಹೌದು. ಶಂಕದುರ್ಗರೇ, ಅಸುರನೆಂಬುದು ಅರ್ಥವಾಯಿತು. ಏನು ದೈತ್ಯಗಳನ್ನು ನೆರೆಸಿಕೊಂಡು ಇಲ್ಲಿಗೆ ಬಂದದ್ದು? ಬರುವುದಕ್ಕೆ ಕಾರಣ ಉಂಟು. ಏನು? ಸ್ವರ್ಗಲೋಕದ ಪೀಠವನ್ನು ಪಡೆಯಬೇಕು ಎನ್ನುವಂತ ಉದ್ದೇಶದಿಂದ ನೇರವಾಗಿ ಸ್ವರ್ಗಕ್ಕೆ ಏರಿದೆವು. ಹೌದು. ಏನಾಯ್ತು? ದೇವತೆಗಳು ಸಮರಮುಖದಲ್ಲಿ ಬಡಿದೋಡಿಸಿದೆವು. ಅಲ್ಲಿಯ ಪೀಠವನ್ನು ಪಡೆದೆವು, ಮೆರೆದೆವು, ಸಂತೋಷ ಪಡ್ತಾ ಇದ್ದೆವು. ಸಂತೋಷದಿಂದ ಬಾಯಲ್ಲಿ ಆಡಿದ್ರೆ ಸಾಲದು, ನಿಮ್ಮ ಮುಖದಲ್ಲಿ ಕಾಣುವುದಿಲ್ಲ. ಕಾಣದೇ ಇರುವುದಕ್ಕೆ ಕಾರಣ ಉಂಟು. ಏನಯ್ಯ? ಸೋತು ಓಡಿದಂತ ಸುರಪ್ಪ ಸುಮ್ಮನೆ ಕೂರ ಇಲ್ಲ. ಏನು ಮಾಡಿದ? ಹೋದ ಎಲ್ಲಿಗೆ? ವೈಕುಂಠ ಲೋಕಕ್ಕೆ. ಅಲ್ಲಿ ಯಾರು? ಹರಿನಾರಾಯಣ, ಲಕ್ಷ್ಮೀನಾರಾಯಣ, ಮಧುಸೂದನ್ ಅನ್ನುವರು ಬೇರೆ ಬೇರೆಯ ಒಬ್ಬರೇ? ಒಬ್ಬನೇ. ನಮ್ಮ ಹಲವು ವ್ಯಕ್ತಿ ಒಬ್ಬರೇ. ಹೌದು. ಅಮ್ಮ ಹೇಳಿದ್ದಾಳೆ, ಯಾರನ್ನಾದ್ರೂ ಬಿಡು, ಆ ಹರಿನಾರಾಯಣನನ್ನು ಬಿಡಬೇಡ ಅಂತ. ಯಾಕೆ? ಓ ಮಹಾ ವಂಚಕ. ಅಂತೆ.
ಕಪಟಿ ಎಲ್ಲಿದ್ರು ಕೂಡ ಎಲ್ಲಿ ಹೋದ್ರು ಕೂಡ ಅವನ ಕಪಟತನ ಬಿಡುವುದಿಲ್ಲ, ಆದಷ್ಟು ಬೇಗ ಮುಗಿಸಿಬಿಡು ಅಂತ. ಹಾಗಾಗಿ ಅವನ ನಡೆಯನ್ನು ನಾನು ಆರಂಭಿಸಿದ್ದೀನಿ. ಅವನಾಗಿ ಬರ ಇಲ್ಲ, ಮತ್ತೆ ಅವನ ಆಯುಧವಾದ ಚಕ್ರವನ್ನು ಕಳುಹಿಸಿದ. ಚಕ್ರದಿಂದ ನಾವು ಅಂಗಾಂಗವನ್ನು ಕಳೆದುಕೊಂಡೆವು. ಶಂಕದುರ್ಗರೇ, ಚಕ್ರಾಘಾತಕ್ಕೆ ಸಿಲುಕಿದಂತಹ ನೀವೆಲ್ಲ ಅಂಗಾಂಗಗಳನ್ನು ಕಳೆದುಕೊಂಡಿದ್ದವರಿಗೆ ಎಲ್ಲಿದ್ದವರೆಯ ಗಿರಿಗವು ಹೊರಗಲ್ಲಿ ಗೆಡ್ಡೆ ಕೆಲಸಗಳನ್ನುತ್ತ ಬದುಕುತ್ತಾ ಇದ್ದೆವು. ಆಗ ಆ ಸಮಯಕ್ಕೆ ಉದಯ ವಾರ್ತೆ ಹೇಗೆ ಚೋಳಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಸುರ ಹುಟ್ಟಿಕೊಂಡಿದ್ದಾನೆ ಎನ್ನುವಂತ ವಿಚಾರವನ್ನು ತಿಳಿದು ನಮಗಾದಂತಹ ಮೋಸ, ನಿನಗಾದಂತಹ ಅನ್ಯಾಯ, ಎರಡು ವಿಚಾರವನ್ನು ನಿನ್ನಲ್ಲಿ ತಿಳಿಸಬೇಕು ಅಂತ ಬಂದದ್ದು. ನಿಮಗಾದ ಮೋಸ ಅರ್ಥವಾಯಿತು. ನನಗೆ ಯಾವ ರೀತಿ ಅನ್ಯಾಯವಾಗಿದೆ? ಹೇಗೆ ನಿನ್ನ ತಂದೆಯನ್ನು ಕೊಲಿಸಿದವು.
ಲೋಕಕ್ಕೆ ಅಂದುಕೊಂಡಿದ್ದೀರೋ ಪುರಂದರ ಎಂದು ಕರೆದಲ್ಲಿ ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯಕಾರಣಗಳು ಅನೇಕವಿದೆ. ನಾನು ನೀನು ಸೇವೆ ಮಾಡ್ತಾ ಇದ್ದ ಗೋಲದಲ್ಲಿ ಸೇವೆ ಮಾಡುವ ಏನು ಅವಸರವಾಗಿ ಬಂದ ಗಡಿಬಿಡಿ ಬೇರೆ ಏನು ವಿಷಯ ಇಲ್ಲ. ನಾನು ಮಹಾದ್ವಾರದಲ್ಲಿ ಕುಳಿತುಕೊಂಡು ಇರುವಂತಹ ಸಂದರ್ಭದಲ್ಲಿ ಹೊರಗಡೆಯಿಂದ ಬೊಬ್ಬೆ ಕಡಿತಾ ಇತ್ತು, ಏನು ಶಬ್ದ ಕೇಳಿಸ್ತಾ ಇತ್ತು, ಏನು ಬಡಿಯವರೆಲ್ಲ ಬಡಿತಾ ಇದ್ರು, ಬೊಬ್ಬೆ ಹೊಡೆಯವರೆಲ್ಲ ಬೊಬ್ಬೆ ಇಡ್ತಾ ಇದ್ರು. ಇಂಥ ಶಬ್ದ ಎಲ್ಲ ಕೇಳಿದೆ ಎಂದು ನನಗೆ ಗೊತ್ತಾಗಲಿಲ್ಲ. ಓಹೋ ನನಗೆ ಆಶ್ಚರ್ಯ ಆಯ್ತು. ನಮ್ಮ ಮಹಾದ್ವಾರದ ಮುಂಭಾಗದಲ್ಲಿ ಇಷ್ಟೆಲ್ಲ ಶಬ್ದ ಕೇಳ್ತಾ ಉಂಟು, ಬೊಬ್ಬೆ ಕೇಳ್ತಾ ಉಂಟು, ಯಾರದ್ದು? ಹೀಗೆ ಮುಂದೆ ಹೋಗಿ ನೋಡ್ತಾ ಇದ್ದೇನೆ, ಎಂತದ್ದು ವಿಚಿತ್ರ, ಒಂದು ಕೋಲ ಪಡಿತೇನೆ ಪಾಪಿ. ಯಾರ ಕೋಣ ಬಂದದ್ದು ಮಹಾದ್ವಾರದ ಮುಂಭಾಗದಲ್ಲಿ ಗೋಲದ ಮುಂಭಾಗದಲ್ಲಿ ಕೋಣ. ಕೋಣ ಯಾರು ಕೋಣವನ್ನು ಕಟ್ಟಿಕೊಂಡು ಬಂದವರು? ಕೋಣದ ಮತ್ತೆ ಯಾರು ಕೇಳಬೇಕಲ್ಲ. ಯಾರಲ್ಲಿ ಕೇಳುವುದು? ಬಂದವರಲ್ಲಿ ಹೋಗಿ ವಿಚಾರಿಸಿ, ಇದು ಕೋಣ ತಂದದ್ದು ಯಾರು? ಉತ್ತರ ಬಂತ. ಒಬ್ಬ ಕೇಳಿದ, ಆವಾಗ ಒಬ್ಬ ಹೇಳಿದ್ದು ಇದು ನಾವು ಬಂದದ್ದಲ್ಲ, ನಾವು ಈ ಕೆಳಗಿನಿಂದ ಬಂದದ್ದು. ಕೆಳಗಿನಿಂದ? ಹೌದು, ಯಾರು? ಅದು ವಿದ್ಯುತ್. ಎಂತದ ವಿದ್ಯುತ್? ವಿದ್ಯುತ್ ಮಾಲಿ. ವಿದ್ಯುತ್ ಮಾಲಿಯ ಕಡೆಯಿಂದ ಬಂದ ಅಂಗಡಿಯಿಂದ ಬಂದದ್ದು. ಈಗ ಅವನ ಮಗ ಅಂತೆ, ಅವನ ಮಗನ ಮಹಿಷನ ಮಗ. ಓಹೋ ವಿಷಯ ಕೇಳಿದೆ, ಉದ್ದೇಶ ಕೇವಲ ಒಂದೇ, ತಂದೆ ಕೊಂದ ಸೇಡನ್ನು ತಿಳಿಸಿಕೊಳ್ಳುವುದಕ್ಕಾಗಿಯೇ ಇವ ಬಂದ. ಇವನೇ ಬಂದದ ಅಂಗಾಂಗವನ್ನು ಕಲ್ಕೊಂಡವರಿದ್ದಾರಲ್ಲ, ಅವನು ಮರಳಿ ಬಂದಿದ್ದಾರೆ. ಅವನ ಉದ್ದೇಶವನ್ನು ಕೇಳಿದೆ, ಅವರಿಗೆ ಸ್ವರ್ಗಲೋಕದ ಪೀಠದ ಇವಳಿಗೆ ತಂದೆ ಕೊಂದ ದಾಳಿಯೆಲ್ಲ ಮಾಡಿದ್ದಾರೆ. ಬಂದಂತವರನ್ನು ಸುಮ್ಮನೆ ಬಿಡುವರು, ಸೈಬಿನಿಗೆ ಕಟ್ಟಬೇಕು. ಹಾಗಾಗಿ ನಿಮ್ಮ ನಿಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ನಿಮ್ಮದಂತ ವಾಹನವನ್ನು ಏರಿಕೊಳ್ಳು.
ಭಾವಿಸಬೇಡ. ಮೋಡಿನಿಗೆ ಸುಕುಮಾರ ಮಹಿಷಾಸುರನೆಂಬುದಾಗಿ ನನ್ನ ತಂದೆಯನ್ನು ಕೊಂದಂತಹ ಸೇಡು ಶಂಕದುರ್ಗರಿಗೆ ಅದು ಅನ್ಯಾಯ. ಸ್ವರ್ಗದ ಪೀಠ ಇದೆಯಲ್ಲ ಬಿಟ್ಟುಗಳು. ಸಂಪತ್ತಾಗಲಿ ಕೇವಲ ದೇವತೆಗಳಿಗೆ ಮಾತ್ರ ಮೀಸಲು. ಇದನ್ನು ಬಯಸಿ ಬಂದಿದ್ದ ನಿನ್ನ ಪಿತ ಕಳಿಸಿದ್ದಾರೆ ಶೈಮಿನಿಗೆ. ನೀನು ಮುಂದುವರೆದಂತ ಸ್ವರ್ಗದ ಸಿಂಹಾಸನವನ್ನು ಏರಿದ್ದೇನೆ. ಇನ್ನು ಮುಂದೆ 14 ಲೋಕದ ದೊರೆ ಅರ್ಪಣ ತರ್ಪಣ ಈ ವಿಚಾರವನ್ನು ಎಲ್ಲರಿಗೂ ತಿಳಿಯಬೇಕೆಂಬ ಉದ್ದೇಶದಿಂದ ಡಂಗುರವನ್ನು ಸಾರಬೇಕಾಗಿ ದೂತರನ್ನು ಕಳಿಸಿಕೊಟ್ಟ ಹಾಗಾಯ್ತು. ನೀವಿಲ್ಲೇ ಇರುವುದಲ್ಲ, ಭೂಲೋಕದ ಕಡೆ ಹೋಗಿ ಪಂಚಮಹಾಪಾತಗಳನ್ನು ಮಾಡಿ ಯಾರಾದ್ರೂ ನಿಮ್ಮನ್ನು ವಿಚಾರಣೆ ಮಾಡೋದಕ್ಕೆ ಬಂದ್ರೆ ಅಯ್ಯನಿರುವ ಕಡೆಗೆ ಅವರನ್ನು ದಂಡಿಸಿ. ಅದು ಯಾರು ನಾವು ಮಾತಾಡ್ತಾ ಇರುವಾಗ ಎದ್ದು ಭಾಸ್ಕರ ಶಶಿ ಅವರಿಗೆ ಎಲ್ಲಿ ಹೇಗೆ ಕೆಲಸ ಮಾಡಬೇಕಂತ ಗೊತ್ತಿಲ್ಲಲ್ವ. ಇನ್ನು ಮುಂದೆ ಸರಿಯಾಗಿ ಕೇಳಿ. ರಾತ್ರಿಗೆ ಹಗಲಿಗೆ ಸರಿಯಾಗಿ ಹಗಲು, ರಾತ್ರಿಗೆ ಸರಿಯಾಗಿ ರಾತ್ರಿ. ಎಲ್ಲಿಯಾದ್ರೂ ಹಗಲು ಹೆಚ್ಚು ರಾತ್ರಿ ಕಡಿಮೆ ಮಾಡಿ, ರಾತ್ರಿ ಹೆಚ್ಚು ಹಗಲು ಕಡಿಮೆ ಮಾಡಿದ್ರೆ ಜತಡ ಎಚ್ಚರಿಕೆ, ಕಠಿಣ ಶಿಕ್ಷೆ. ನಾವು ಇಲ್ಲೇ ಯಾಕೆ ಬೊಬ್ಬೆ ಹಾಕುವುದು? ನಮ್ಮ ಊರಿಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಮಾಡುವ. ಪ್ರೀತಿಯ ಕಲಾಭಿಮಾನಿ ಬಂಧುಗಳು, ವಿಜ್ಞಾಪನೆ. ಇಂದಿನ ಸೇವಾಕರ್ತರಾದ ಕೊಟ್ರಪಾಡಿ ಗುತ್ತು, ಸುಮತಿ, ಕರುಣಾಕರ್ ಶೆಟ್ಟಿ, ಶುಂಠಿಪಾಡಿ ಬರ್ಕೆ ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ತುಂಬು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ಸೇವೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಮಗದೊಮ್ಮೆ ನಮ್ಮ ಮಂಡಳಿಯ ಪರವಾಗಿ ತುಂಬು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ ಹಾಗೂ ಮಹಾಗಣಪತಿ ದೇವರು ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವರನ್ನು ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ನಾವು ಕ್ಷೇತ್ರ ಕಟೀಲಲ್ಲಿ ವಿಜಯವಾಹಿನಿ ಅನ್ನುವಂಥ ಪುಣ್ಯ ಕಥಾಭಾಗವನ್ನು ಆರ್ಪಿಸಲಿದ್ದೇವೆ. ಅದರ ಎಲ್ಲ ಕಾರ್ಯಕ್ರಮಗಳಿಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಕ್ಕಾಡಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸಲಿಕ್ಕೆ ಭಾಗವತರಲ್ಲಿ ಅಪ್ಪನೆಯನ್ನು ಬೇಡಿಕೊಳ್ಳುತ್ತಾ ಯಕ್ಷಗಾನಂ ಗೆಲ್ಲಿ. ಅಮಿತ ಗಂಧವನಿ ಮನಮ ಬನ್ನಿ
ಜ್ಞಾನ ಪಡೆದಂತಹ ವಯಸ್ಸರೆಲ್ಲೂ ಆದಾದವ ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಮೆರೆಯುತ್ತಾ ಇದ್ದಾನೆ. ಆತನ ಬಾಧೆಯನ್ನು ತಳಲಾಗುತ್ತಿಲ್ಲ. ಆತನ ಒದೆಯ ಮಾನವನಲ್ಲಿಗೆ ಹೋಗುವ ಅದನ್ನು ನಡಿಯಲಿಕ್ಕೆ ಅದನ್ನೇ ನಾವು ವಿನಯಿಸುವ. ಸುರಪಾಲ, ನಿಮ್ಮೆಲ್ಲರ ಕಣ್ಣೀರಿಗೆ ಕಾರಣ ಏನು ಎನ್ನುವ ಹಾಗೆ ಸ್ಪಷ್ಟವಾಗಿ ನಾನು ವರ್ತರಿಸಿಕೊಂಡವನೇ ಇದ್ದೇನೆ. ಏನೇ ಸಮಸ್ಯೆಗಳಿದ್ದರೂ ಪರಿಹರಿಸುವಂತಹ ಸಾಮರ್ಥ್ಯ ಈ ಕಾಲದ ವೈಕುಂಠಾಧಿಪತಿ ಮಧುಸೂದನನಿಗಿದೆ. ನಾವೆಲ್ಲರೂ ಅತ್ತ ಕಡೆಗೆ ಹೋಗುವ. ನಾರಾಯಣನೇ ನಮೋ. ಮಹಿಷವಧಿಗಾಗಿ ಒಂದು ಸಲಹೆ ಕೊಡಬಹುದಾದ ನಾನು ಅದೇ ಚಿಂತೆಯಿಂದ ನಿಮ್ಮೆಡೆಗಾಗಿ ಬಂದೆನೇವೋ. ತೋರುವ ಶ್ರೇಯನ್ನು ಯಾರಿ ಮಂಡಿಸಿ ಯೋಚಿಸೋಣ. ಆಗಲಿ ಆಗಲಿ. ಕಳನ ವದಿರುವ ಹದನ ಯೋಜಿಸುತ್ತಲಿರಲಿದ್ದವ ನಡಿನ ನೊಡಗೊಂಡು ನಡೆದದ್ದು ಬನ್ನಿ ಬನ್ನಿ. ವೈಕುಂಠನು ಕಾಣಲಿರಲು ಹರಿಯು ಕಾಣುವುದಿಲ್ಲವಲ್ಲ. ಬಳಿಕ ಕೈಲಾದ ಕೈದರಾದ ನಿಳಯಗಳು ಪುರಹರನು ಇಲ್ಲದಿರಲೇ ಅವರೂ ಇಲ್ಲವ. ತಿಳುಹಿದ ಕರೀದರುಡಿ ದುಹಿರಾತ್ರಿಯಲ್ಲಿ ಹರಿಹರಾದಿಗಳಿಂದ ದೇವೇಂದ್ರ, ಪರಿಹಾರವನ್ನು ಕಂಡುಕೊಳ್ಳೋಣ ಎನ್ನುವ ಹಾಗೆ ವೈಕುಂಠದತ್ತ ತೆರಳಿದರೆ ನಾರಾಯಣದವರು ಕಾಣುವುದಿಲ್ಲ. ಕೈಲಾಸಕ್ಕೆ ಆಗಮಿಸಿದರೆ ನಿಲಯದೊಳಗೆ ಪುರಹರನೂ ಇಲ್ಲ. ಈರುವರು ಎಲ್ಲಿಗೆ ಹೋಗಿರಬಹುದು ಎನ್ನುವ ಹಾಗೆ ಯೋಚಿಸಿಕೊಂಡಾಗ ಅಂಬರವಾಣಿಯನ್ನ ಆಲಿಸಿದೆಯ. ನೀನಾದರೆ ತಪ್ಪಲಲ್ಲಿ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ದುರುಳನ ಬಗ್ಗೆ ಈರುವರು ಯೋಚಿಸ್ತಾ ಇದ್ದಾರೆ. ಅಲ್ಲಿಗೆ ಹೋಗುವುದು. ಹರಿಹರರೇ, ಶಂಕರನ
ಅಪ್ರಮೇಯಳು ಸ್ವಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರೋ ಮಕ್ಕಳೇ, ನಿಶಾಕಮಲದಂತಾಗಿದೆ ನಿಮ್ಮ ಬದನು. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಹೂಳ ಮಹಿಷ ವಿಧಾನ ನಿತ್ಯ ಪರಮಲದಿ ಸುರಬಲವೆಲ್ಲವ ದೇಹಗೆಡಿದಿರನು ನಿರ್ಭೀತಿಯಿಂದ ಅಜನನ್ನು ಮೆಚ್ಚಿಸಿ ವರಬಲವನ್ನು ಸಂಪಾದಿಸಿಕೊಂಡನಮ್ಮ. ಅದರಿಂದಲೇ ಪ್ರಬಲನಾಗಿ ಪಾತಾಳವನ್ನು ವಶಪಡಿಸಿದ. ಭೂತಳದ ಮೇಲೆಲ್ಲ ತನ್ನ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲೋಕವನ್ನೇರಿ ಸುರಪ ಮುಖ್ಯಾಮರನ್ನು ದೆಸೆಗಡಿಸಿದ. ಇವರೆಲ್ಲರ ಕಷ್ಟವನ್ನು ಪರಿಹರಿಸುವುದಕ್ಕೆ ನಾವು ಸಮರ್ಥರಾಗಿಲ್ಲ. ನಾವೆಲ್ಲ ಭೀತರಿದ್ದೇವೆ. ಕುಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷ ನಟ್ಟುಳಿಯಿಂದ ಕಂಗೆಟ್ಟಿದ ತಾಯಿ ಮಹಿಷ ಭೀತಿ ಮಾಲಿನಿ
ಪದವಿಯನ್ನು ಪಡೆದನೆ, ಗೋಬ್ರಾಹ್ಮಣರನ್ನು ಹಿಂಸಿಸಿದನೆ, ಯಾಗಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ, ಸೂರ್ಯಚಂದ್ರವರ ಸಂಚಾರಕ್ಕೆ ತಡೆಯನಿದ್ದಾನೆ. ಬಿಡಿರಿ ಭೀತಿಯ ಕಿರಿದು ದಿನದೊಳಗೆ ಮಹೇಶನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಧಿಕ್ಕದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ತರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ಶೋಭಿಸುವ ಭೂಷಣ ವಸನ ಅರ್ಪಿಸಲು ಅಜಮವಸರಪ ಮುಖ್ಯಾಮರರೇ, ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದಾಗ ಅವೆಲ್ಲವೂ ಅಂಬರ ಪಥದಲ್ಲಿ ತಾನುಂದಾಗಿ ನಾರಿಯ ಕೃತಿಯನ್ನಂತೂ ಕುಂಬಿಲಿಗಿಳಿದನೆಂದು ಅಭಯವಚನವನ್ನಿತ್ತಾಗ ನಾವೆಲ್ಲ ಆನಂದ ತುಂಬಿಲರಾದವರು ಅನುಗ್ರಹದಾತೆಯನ್ನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರೆಯೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ಘನಧಾರುಣಿಯನ್ನು ಸೇರಿಕೊಂಡು ಕೂಡಲಲ್ಲಿ ಹೋರಾಡುವರೆ ಆಯುಧಗಳೂ ಬೇಕು. ಆಯುಧಗಳನ್ನೇ ಅರ್ಪಿತವಾಗಿದೆ. ಕನಕಗರ್ಭನು ಬ್ರಹ್ಮದಂಡವನಿತ್ತು ಅದ ಕೆಳಗೆ ವಿನಯದಿಂದಲೇ ಸುರಭ ತುದಿಶವ ಆದಿವಿಗಾರು ಶಬ್ದಾಯುಧಗಳು ಮಣಿದು ಮಾತೆಯ ಪದದೊಳಿದಿಸುತ್ತ ನುತಿಸಿದರು ಭಯಲೇ ಇಂದ್ರಾದಿ ದೇವತೆಗಳೇ, ಶ್ರದ್ಧಾಭಕ್ತಿಯಿಂದಲೇ ಶ್ರೀದೇವಿಯ ಪದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾಮಾತು. ಸಮರಾಕ್ರಮವನ್ನು ಸೇರಿಕೊಳ್ಳುವರೇ ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನ ಮೃಗರಾಜನಾಗಿ ಬರ್ತೇನೆ ಎಂದಲ್ಲ. ಶುಭ
ಸುಮ್ಮನಿರುವರು ಕಮಲ ನಡುತ್ತಲೇ ಹರಿಯುವುದರ ನಡುಗು ಬಂದದಿ ಗಮ್ಮನಿದೆ. ತ್ರಿಮೂರ್ತಿಗಳೇ, ಸುಮನಸರೇ, ನೀವಿದ್ದಂತಹ ಆಯುಧಗಳನ್ನು ಅಷ್ಟಭುಜದಲ್ಲಿ ಧರಿಸಿದ್ದೇನೆ. ಪರ್ವತರಾಯನೇಕೆ ಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದುಂದುಭಿ ಬೆಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕಗಂಟಕನಾಗಿ ಮೆರೆಯುವುದರುಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಪರಿಪರಿಯ ಉತ್ಪಾದಗಳನ್ನು ಕಣ್ಣಿಗೆ ಗೋಚರಿಸುತ್ತಾ ಇದೆ. ಆಕಾಶದಿಂದ ಕೆಟ್ಟದ ಮಳೆ ಸುರಿಯುತ್ತಾ ಇದೆ. ಇನ್ನೊಂದು ಕಡೆ ದಿಟ್ಟಿಸಿ ನೋಡಿದ್ರೆ ಉಲ್ಕಾಪಾತಗಳು, ಧೂಮಕೇತುಗಳ ಸಂಚಾರ, ನರಿ ನಾಯಿ ಕಾಗೆ ಕೂಗೆಗಳ ಚೀರಾಟ ಕೂಗಾಟ. ಯಾಕೆ ಹೀಗೆ ಅನ್ನುವುದನ್ನು ತಿಳಿದು ಬರುವುದಕ್ಕಾಗಿ ಶಂಕದುರ್ಗರನ್ನು ಕಳುಹಿಸಿಕೊಟ್ಟೆ. ಅವರನ್ನೆಲ್ಲ ಕೊಂದಿಸಿದ್ದಾಳೆ ನಾರಿ. ಆಕೆ ಯಾರೇ ಆಗಿರಲಿ, ಯುದ್ಧ ಸಿದ್ಧತೆಯನ್ನು ಮಾಡಿದ್ದೇನೆ. ರಥವನ್ನು ಹೇಳಿ ನಡೆದೋಳು.
ಕಡೆಗೆ ಸರಿಯೇರಿ ದಿಕ್ಕದಲ್ಲಿ ನನ್ನ ಮುಂದೆ ನಿಂತಿರಲ್ಲ ಯಾಕೆ ಹೇಳು? ಒಂದು ಹೆಜ್ಜೆ ಮುಂದಿರಿಸಿದೆ ಆದರೆ ಜಾಗ್ರತೆ. ನಿನ್ನ ಬಗ್ಗೆ ಆ ರೀತಿ ಬಂದಿದ್ದೇನೆ. ವಿಧಿಯಿಂದ ವರವನ್ನು ಪಡೆದೆಯೋ, ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯೋ, ಋಷಿ ಮುನಿಗಳನ್ನು ಬೇಡಿಸಿದೆಯೋ, ದೇವತೆಗಳನ್ನೇ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಥವಾ ನಿನ್ನನ್ನು ಕರೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡನಾಗಿ ಆದಂತಹ ನಾನು ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದೇನೆ. ಬದುಕುವ ಆಸೆ ಇದ್ದರೆ ಕಾಲಿಗೆರಗು, ಇಲ್ಲವಾದರೆ ಕೊಂದೇನು.
ಮರ್ದಿನಿ ಸಿಂಹವಾಹಿನಿ ಪಾರ್ವತಿ ಮಹಿಷಾಸುರ ಮರ್ದಿನಿ ಪ್ರಸೀದ ಭಗವತಿ ಎಂಬ ಪ್ರಸೀದ ಪರಮೇಶ್ವರಿ ಪ್ರಸಾದಂ ಕುರುಮೇ ದೇವಿ ದುರ್ಗೆ ದೇವಿ ನಮೋಸ್ತುತೇ ಬರುತ್ತ ತುಹಿತಾದ್ರಿಯೋಳು ಧ್ಯಾನಿಸಲು ಮೈದೋರಿ ಕರುಣಿಸುವೆದು ನಿಮಗೆ ಸುರಪಾಲ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳ ಕಾಲ 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ವಿಜಯವನ್ನು ನಮ್ಮ ಪಾಲಿಗೆ ದೊರಕಿದಂತಾಯ್ತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾಕವನ್ನೇರಿಕೋ. ಮುಂದಗಳಿಂದ ಕಷ್ಟ ಅಂತ ಬಂದೊದಗಿದರೆ ಏನು ಮಾಡಲಮ್ಮ? ಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಶೋಣಿತ ಪಟ್ಟಣವನ ಶುಭದಾನವನ
ಸ್ಥಳದ ಮಾಡಿದ ಶೋಣಿತಾಪುರಕ್ಕೆ ಯಾರತ್ತ ಹೇಳಿ ಶುಂಭಾದಿ ಶುಂಭರು ಅಂತ ಕೇಳಿದ್ದೇವೆ. ಸರಿ ಹೊರಟು ಬಂದ ಕಾರ್ಯಕಾರಣಗಳು ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ತನುದೇವಿಗೆ ನಾವು ಈರುವರು ಮಕ್ಕಳು ಜನಿಸಿಕೊಂಡೆವು. ನಿಜ. ಶುಂಭ ಬಾಲ್ಯದಲ್ಲಿಯೇ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ನಿಜ. ವರ್ತಮಾನ ಕಾಲದಲ್ಲಿ ಅನುಜನಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಗಣಪರ ಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದವರು ತಮ್ಮ. ಆದರೆ ನಾವುಗಳು ಮಾಡಿದಂತಹ ಸಾಧನೆಯ
ಶಮನದಲ್ಲಿ ಒಯ್ದೊಗಣಿ ಬಳಲಿದವು ಸುರಫಲ. ಸುಮನದರು ಕಂಡಿಡೆಗೆ ವರ ಪಲಾಯನವೇ ಸುಮತಿಗಳನ್ನೊಳಗೊಂಡು ಶುಂಭಾಸುರವು ಸಿಂಹವಿದ್ದರ ಬೇರ್ದರು. ಮೂರು ಲೋಕದೀಶನಿಗೆ ಧನುಕುಮಾರಕನಿಗೆ ಶುಂಭದೇವರಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ತಮ್ಮ ಅಣ್ಣ, ನಿಮ್ಮೆಲ್ಲರೂ ಜಯಘೋಷಗಳು ಕೇಳುವಾಗ ಮನಸ್ಸಿಗೆ ಆನಂದವಾಯಿತು. ಹೌದು. ಅನುಜ, ನಮ್ಮಲ್ಲಿ ಕಾಲುಗೊಟ್ಟಂತ ದೇವತೆಗಳು ಎಲ್ಲರೂ ಕೂಡ ಹೊಡೆ ಹೋಗುತ್ತಾ ಇದ್ದಾರೆ. ಹಾಗಂತ ನಮ್ಮವರನ್ನು ಕಳಿಸಿಕೊಟ್ಟಿದ್ದೇನೆ. ದೇವತೆಗಳು ಎಲ್ಲ ಇರಲಿ, ಅವರನ್ನು ಧಾರಾಧಾರಣೆ ನನ್ನ ಕಾಲ ಬಳಿಕೆ ತಂದೊಪ್ಪಿಸಿ ಎಂಬುದಾಗಿ. ಅನುಜ, 14 ಲೋಕದ ಅಧಿಕಾರಿ ಶುಂಭ ಇನ್ನು ಮುಂದೆ ನಾನು ಹೇಳಿದಂತೆ ಹೇಳಬೇಕು. ಅನುಜ, ಯುದ್ಧ ಮಾಡ ಆಯಾಸ ನಮಗುಂಟು, ವಿಶ್ರಾಂತಿ ಬೇಕು. ಜಗವ ಪಾಲಿಸುವ ಮಾತೆಯ ರಾಜ ರಾಜೇಶ್ವರಿಯ ಸಾರೋಜ ಮುಗಿಯಲು ನಮದ ಭಕ್ತೆಯು ದಿವರಾಜ ನವವಿಧ ಭಕ್ತಿ ಇದ್ದಲಿ ಪೂಜಿಸಿದನು ಮಾಯೆಯ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಃ. ಕುದಿಯುವುದಾತಕ್ಕೆ ಶೋಕದಲ್ಲಿ ಸುರ ಪದವಿಗೆ ತನ ಕಷ್ಟ ಒದಗಿತು. ಜನರ ಬೇಡ ನಲೈತ ದೈತ್ಯಗಿದು ಸುರಪಾಲ, ನಾನೇ ಉಳಿದಿದ್ದಂತಹ ಸ್ವರ್ಗಲೋಕದಲ್ಲಿ ಸುರ ಸಂದೋಹದೊಂದಿಗೆ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದಂತಹ ನೀನು ಮತ್ತೊಂದು ಬಾರಿ ಕಂದಿದ ನನ್ನದಿಂದ ತುಹಿನಗಿರಿಯ ಪ್ರಾಜ್ಞವನ್ನೇ ಸೇರಿಕೊಂಡೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿಕೋ. ಬಿಲ್ಲವಿಸುವುದೇನು ತಾಯೇ ಕರುಣಾಂದವೇ ಜಗದಾದಿ ಮಾಯೆ ನಿನ್ನಾಜ್ಞೆಯಲ್ಲಿ ಬಿಡು ಗಂಡರೊಡನೆ ನಾಗವನ್ನಾಳೆ ಕಳದಿಂದ ಬನ್ನ ಬಡುವುದಾಯ್ತು. ಭಿನ್ನವೀಸುವುದೇ ಮಾಯೆ. ಸುರಪಾಲ, ಭಿನ್ನಕ್ಕೆ ಬಾಯಿಲ್ಲದಂತಾಯಿತು ನಮ್ಮ ಪರಿಸ್ಥಿತಿ. ಯಾಕೆ? ಶೋರಿತದಲ್ಲಿ ಧನುಕುಮಾರರಾದ ಶುಂಭನಿಶುಂಭನನ್ನು ಆಧಾರವರು ಬ್ರಹ್ಮದ ಕುರಿತಾಗಿ ತಪಸ್ಸನ್ನಾಚರಿಸಿ ಮಹತ್ತರವಾದಂತಹ ವರಗಳನ್ನೇ ಪಡೆದು ಲೋಕದ ಮೇಲೆ ದಾಳಿಟ್ಟರುತ್ತಾಯಿ ಎದುರಿಸಬೇಕಿತ್ತು. ಅವರ ವರಬಲದ ಮುಂದೆ ನಮ್ಮ ದೇಹ ಬಲವು ಸಾಕಾಗದೆ ಹೋಯಿತಮ್ಮ. ಹೌದಮ್ಮ, ಸರಿ. ಪಡೆದಂತ ವರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅನಾಚಾರಕ್ಕಾಗಿ ಉಪಯೋಗಿಸಿಕೊಂಡು ಲೋಕಗಂಟಕರಾಗಿ ಮೆರೆಯುತ್ತಾ ಇದ್ದಾರೆ. ದುರುಳನ ಬಾಧೆಯನ್ನು ತಡೆದಾಗುತ್ತಿಲ್ಲ, ನೀನೇ ರಕ್ಷಿಸಬೇಕಮ್ಮ. ಇದು ಅಭಯ. ಕರುಣಿಸುವ ಭಯವನ್ನು ನುಡಿಗಳು ಅಮ್ಮ, ಕಿರಿದು ಸಮಯದಿ ತರಿದು ದೈತ್ಯರ ದ್ರವ್ಯವು ಪೊರೆಯುವೆನು ನಿಮ್ಮನು ಮರೆಯಲ್ಲ ಕರುಣಿಸುತ್ತ ಆ ಭಯವನ್ನು ನುಡಿದಳು. ವರಬಲದಿಂದ ಕೊಬ್ಬಿ ಮೆರೆಯುತ್ತಿರುವಂತಹ ಶುಂಭ ನಿಶುಂಭದಾನವರಿಂದ ಕಂಗೆಟ್ಟೆಯ. ಹೌದಮ್ಮ, ಭಯಪಡದಿರು, ಭಯಪಡದಿರು. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭಯವುಂಟೆ ಹೇಳು. ಇಲ್ಲ, ನಾನೇ ಅಭಯಪ್ರದಳಾದ ಮೇಲೆ ಕುಳರ ಬಾದಿ ಕಿರಿದು ದಿನದೊಳಗೆ ಕುಳ ಸಂತತಿಯನ್ನೆಲ್ಲ ತೊರೆದುಕೊಡುತ್ತೇನೆ. ಅಲ್ಲಿಯವರೆಗೆ ನಾವೆಲ್ಲಿರುವುದಾಯೆ? ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ಈ ತುಹಿನಗಿರಿಯಲ್ಲಿ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿರಿ. ಜಯ ಜಯ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ
ಸುಂದರಾಂಗವ ತಾಳೆದಂತು ಕೌಶಿಕೆಯಾಗಿ ಸುಂದರಾಂಗವ ತಳೆದಂತು ಕೌಶಿಕೆಯಾಗಿ ನಿಂದಳು ಮೆರೆವ ಬಾಬಾದೊಳಂದು ಸುಂದರಾಂಗವ ತಾಳೆದಂತು ಕೌಶಿಕೆಯಾಗಿ ನಿಂದಳು ಮೆರೆವ ಬಾಬಾದೊಳಂದು ಎಂದು ಅಳವಸು ಮನಸ್ಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ. ನುಡಿದಂತೆ ನಡೆಯಬೇಕಾದದ್ದು ಲೋಕಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದನು ಎಂದಾದರೆ ನೇರವಾಗಿ ಶೋಣಿತಾಪುರವನ್ನು ಸೇರಿ ಕಳರನ್ನೆಲ್ಲ ಆರಿಸಿಕೊಳ್ಳುವುದು ಕಷ್ಟವಲ್ಲ. ಆದರೆ ಸ್ವಕ್ಷೇತ್ರ ಅಧಿಕವಾದಂತಹ ಜನ ಬೆಂಬಲ, ಜೊತೆಗೆ ವಿಧಿಯ ಬರಬಲ. ಹಾಗಾಗಿ ದಾನವರೆಲ್ಲರೂ ನನ್ನತ್ತ ಬರುವ ಹಾಗೆ ಮಾಡಬೇಕು. ಹೇಗೆ ಭರಿಸಲಿ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಬಲೆ ಬೀಳದವರು ಈ ಪ್ರಪಂಚದಲ್ಲಿಯೇ ಇಲ್ಲ. ಮೂರು ಲೋಕವನ್ನು ಗೆದ್ದಾಳುವಂತಹ ಶುಂಭಾಸುರನಿಗೆ ಹೊನ್ನಿನ ಅಗತ್ಯವಾಗಲಿ ಮಣ್ಣಿನ ಅನಿವಾರ್ಯತೆಯಾಗಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಂದರವಾದಂತಹ ಹೆಣ್ಣನ್ನು ಕಂಡಾಗ ಆತ ಮೋಹಪರವಶವಾಗಲೇಬೇಕು. ಅದಕ್ಕಾಗಿಯೇ ಮೋಹದ ಬಲೆಯೇ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ಸುಹಿರಗಿರಿಯಿಂದ ಕೆಳಗಿಳಿದು ಬಂದ ನೋಡಬಾರದೆ ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದ್ರೆ ಇದಲ್ಲವೇ ಕದಂಬಾವನ? ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ ವನವನ್ನೇನು ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೊಂದು ಯೋಗ್ಯವಾದಂತಹ ಸ್ಥಳವೆನ್ನುವುದು ಬೇಕಲ್ಲ. ಸಂಕಲ್ಪಿಸಿದ್ದೇ ತಡ ಆಗಸದಿಂದಲೇ ಇಳಿದು ಬಂತಲ್ಲ ಕಾಂಚನ ದಯ್ಯಾಲೆ. ಇನ್ನೇಕೆ ಸಾವಕಾಶ ಏರಿಕೊಳ್ಳುತ್ತೇನೆ ಹೊನ್ನ ದಯ್ಯಾಲೆ. ಧೂರ್ತ ಶುಂಭದ ಸುರನದಿ ಋತು ಎಲ್ಲವ ಸಂಕಲಿಸಿ ಶೋಧಿಸುವ
ಓಹೋ, ದಾಂಪತ್ಯದ ಪ್ರತೀಕ ಈ ಲೋಕದ ಬೆಳಕನ್ನು ಕಂಡುಕೊಂಡವರು ನಾವು. ಚಂಡಮುಂಡರು, ಗಲಿಗಳು, ಎಳವೆಲ್ಲ ಕಾಲದ ಪ್ರವೇಶ, ಬ್ರಹ್ಮದೇವರ ಕುರಿತು ತಪಸ್ಸು, ಆಮೇಲೆ ಇಚ್ಛಿಸಿದಲ್ಲಿಗೆ ಹೋಗುವಂತ ಮನೋವೇಗ, ಆಮೇಲೆ ಅಖಂಡವಾದಂತ ಬ್ರಹ್ಮಚರ್ಯ. ತಮ್ಮ ಕೇಳದೆ ಕೊಟ್ಟನಲ್ಲ. ಏನು ಪ್ರಯೋಜನ? ಮೂಲಕವಾದ ಸ್ವಾಧೀನ, ಆಮೇಲೆ ಏರಿದ ಮುನಾಕ ಏನಾಯಿತು? ಶುಂಭನ ಆಳ್ವಿಕೆ, ಸಮರಕ್ಕೆ ಆ ಕಾಲಕ್ಕೆ ನಾರದ ಬಂದ, ಸಂಧಿಯನ್ನು ಎಸಗಿದ, ಆ ಬಳಿಕ ಕೊಟ್ಟದ್ದು. ಯಾರು ಇಲ್ಲ. ಅರ್ಪಣ ತರ್ಪಣ ಸಿಂಹೋರ್ಪಣ ತಿರುಗಾಟ ಮಾಡಿದ ಪರಿಣಾಮ ಅದಕ್ಕೆಲ್ಲ ಪರಿಹಾರ ಕದಂಬವನ ಪ್ರವೇಶ, ಮೃಗಬೇಟೆ.
ಬೇಟೆ. ಕೈಗೆ ಸಿಕ್ಕ ಪ್ರಾಣಿಗಳ ತಲೆಯನ್ನು ಕಡಿದು ಆಮೇಲೆ ಅದರ ರುಂಡ ಮುಂಡವನ್ನು ಪ್ರತ್ಯೇಕ ಮಾಡಿ ದೊಡ್ಡ ದೊಡ್ಡ ಮಾಂಸದ ತುಂಡು. ಎಷ್ಟು ದೊಡ್ಡದು? ಇಷ್ಟಿಷ್ಟು ದೊಡ್ಡದು. ಬಿಟ್ಟಿಯಾ? ಕುಳಂ 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 ಕುಳಂ. ಏನು ಉಳಿಸ್ಲಿಲ್ವೋ? ಏನು ಉಳಿಸಲಿಲ್ಲ. ಆಮೇಲೆ ಅದಕ್ಕೆ ತಕ್ಕುದಾಗಿ ರಕ್ತ ಬಿಸಿ ಬಿಸಿ ಹೇಗಿತ್ತು? ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಕ್ತ. ಕೊನೆಗೆ ಉಳಿದದ್ದು ಎಲುಬು ಕಟ್ಟ ಕುಟ್ಟು 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 ಪಟ ಪಟ ಚಟ ಚಟ. ಅಣ್ಣ ಎಲ್ಲವನ್ನು ತಿಂದ್ರು ಕೂಡ ಈ ಸಣ್ಣ ಸಣ್ಣ ಪ್ರಾಣಿಗಳನ್ನು ಯಾಕೆ ಬಿಟ್ಟದ್ದ? ಅದು ಬೇಡ, ನಾಳೆಗೆ ಬೆಳಿಗ್ಗೆ. ಈಗ ಈ ಸಣ್ಣ ಪ್ರಾಣಿಯ ಮಾಂಸ ಏನು ರುಚಿ ಇರುದಿಲ್ವಾ? ಅದು ಎಷ್ಟು ಹತ್ತಿರದಲ್ಲಿ ನೋಡ್ತಾ ಉಂಟು. ಅದು ಮನೆಯಿಂದ ಯಾವುದು ತಿನ್ನುದಿಲ್ಲ, ಎಲ್ಲ ಹೊರಗಡೆ ಆಗಬೇಕು. ಹೊರಗಡೆದೆಲ್ಲ ರುಚಿ ಇಲ್ಲ, ಹಾಗಿದ್ರೆ ನಮಗೆ ಅದಾಗ್ಲಿಕ್ಕಿಲ್ಲ. ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೇರು ನೀರಿನೋಪಾದಿಯಲ್ಲಿ ಇಳಿತಾ ಇದೆ. ಪರಿಹಾರ ಆಗಬೇಕು ಅಂತ ಇದ್ರೆ ಗಾಳಿ ಅಗತ್ಯವಾಗಿ ಬೇಕು. ಎತ್ತರವಾಗಿ ಕಾಣ್ತಾ ಇದ್ದಿತ್ತು ಈ ರಾತ್ರಿ. ಅರೆ ವಸ್ತುದ್ರಲ್ಲೇ ಸಮಯ ಕಳೆಬೇಡ, ಸ್ವಲ್ಪ ಗಾಳಿ ಆತ ಅನುಭವಕ್ಕೆ ಬರ್ತದೆ. ನಲವಿದು ಕುಳಿತು 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 ದೇವಿಯು ಮಾಡುತ್ತೀಯ ಗಾಯನವನ್ನು ಆಲಿಸುತ್ತ ವಿನಯ ಪಿಡಿದೀರ್ಪ
ಅಲ್ವಾ? ಹೇಗೆ? ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಕೇಳಿ ಬರ್ತಾ ಇದೆ. ಹೇಳ್ತದೆ. ಆಡುವಂತಹ ಸಮರ್ಥರು ಯಾರಂತ ಯೋಚನೆ ಮಾಡಿದ್ರೆ ಯಾರಿದ್ದಾರೆ? ಇದು ಆ ಸತ್ಯಲೋಕದಲ್ಲಿರುವಂತಹ ವಾಣಿ. ವೀಣೆಯ ಪಿಡಿದಿಪ್ಪ ವಾಣಿ ತೆರದಲ್ಲಿ ಕಾಲನ ತೆಡೆಗಾಗಿ ಬಂದು ಸಾಣೂರು ಅದು ಇಲ್ಲಿ ಅಲ್ಲ. ಯಾರು ಹೇಳಿದ್ದು? ಯಾವುದಾ? ರಾಗ ರಾಗ ಸಾನು ರಾಗದಲ್ಲಿ ವೀಣೆಯ ಪಿಡಿದಿಪ್ಪ. ಇದು ರಾಗ ಬದಲಾವಣೆ ಆಗಲಿಕ್ಕಿಲ್ಲ, ಸಾಣೂರಲ್ಲೇ ಇರ್ಬೇಕು. ಅದು ಬದಲಾಯಿಸಲಿಕ್ಕೆ ಆಗ್ಲಿಕ್ಕಿಲ್ಲ. ಅಲ್ಲ ರಾಗ ಬದಲಿಸಲಿಕ್ಕಿಲ್ಲ. ರಾಗ ಬದಲಿಸಿದ್ರೆ ಜನವು ಬದಲಿಸಲಿಕ್ಕೆ ಆಗುದಿಲ್ಲ. ಇದು ಎರಡು ಆಗುವುದಿಲ್ವಾ? ಅದಲ್ಲಿಯೇ ಯಾಕೆ ಹೇಳು? ಅಲ್ಲ, ಕೆಲವೆಲ್ಲ ಹಾಗೆ ಆಗ್ತದೆ. ಬದಲಿಸಿದ್ರೆ ಉಳಿದವರಿಗೆ ತೊಂದರೆ ಇಲ್ಲ, ಮತ್ತೆ ಅಲ್ಲಿ ಇದ್ದವರಿಗೆ ಸುಲಭ ಆಗ್ತದೆ. ಹೌದಾ? ಹೋಯ್ತಲ್ಲ ಮಾರಿ ಅಂತ ಈ ರಾಗ. ಹಾಗಿದ್ರೆ ರಾಗದಲ್ಲಿಂದು ಕಾಣಪಾಡುವಳ ಇದು ಯಾರ? ಇದು ಆ ಬ್ರಹ್ಮನ ರಾಣಿ ಪಣಿವೇಣಿ ಕಲ್ಯಾಣಿ ವಾಣಿ ಅಂತ. ಸುಮ್ಮನಿರ. ಯಾಕೆ ಅಂದದ್ದು ಯಾರು? ವಾಣಿ. ಅಲ್ಲ, ವಾಣಿಗೆ ಬರುವುದಕ್ಕೆ ಮನಸ್ಸಿದ್ರು ಕೂಡ ಅವಳ ಗಂಡ ಬ್ರಹ್ಮ ಬಿಡ್ಬೇಡುವ? ಒಂದು ದಿವಸ ಅವಳ ಗಂಡನಿಗೆ ಕಾಡಿದೆ ಬಿಡುವುದಕ್ಕೆ ಸಂಕಟವಾ? ಅವ ಬಿಡುವುದಿಲ್ಲ. ಯಾಕೆ ಹೇಳು? ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವ ಬ್ರಹ್ಮದೇವ ಭೂಲೋಕದಲ್ಲಿ ವರ್ಷಕ್ಕೆ ಒಂದು ಸೃಷ್ಟಿ ಮಾಡುವುದೇ ಕಷ್ಟದಲ್ಲಿ. 84 ಲಕ್ಷ ದಿವಸಕ್ಕೆ ಮಾಡ್ತಾನಂತ ಹೇಳಿದ್ರೆ ಹೆಂಡತಿ ಇಲ್ಲದೆ ಹೋದ್ರೆ ಯಾವ ಸೃಷ್ಟಿಯೂ ಆಗ್ಲಿಕ್ಕೆ ಅವನ ಪರಾಕ್ರಮ ಮೆಚ್ಚಲೇಬೇಕು. ಮತ್ತೆ ಇದನ್ನು ಆಡುವಂತಹ ಸಮರ್ಥ ಯಾರು ಗೊತ್ತಾಯ್ತಾ? ಇದು ತುಂಬುರ. ದೇವಲೋಕದ ಗಾಯಕ ಬ್ರಹ್ಮಾದಿ ನಾರಿಯರು ಸಂಭ್ರಮದಲ್ಲಿ ರಂತಿಸಲು ತುಂಬಿದ ಸಭೆಗಳಿಗೆ ಕಂಬಾರಿ ಮೂಗಿನ ಮೇಲೆ ಬೆರಳಿಟ್ಟ. ಗಾಯನ ಕೇಳಿ ಆಶ್ಚರ್ಯಚಕಿತನ. ಆಶ್ಚರ್ಯ ಆದ್ರೆ ಹಾಗುಂಟು. ಬೇರೆ ಕಡೆ ಇರುವುದಕ್ಕೆ ಜಾಗ ಇಲ್ಲ, ಹಾಗೆ ಮೂಗಿನ ಮೇಲೆ ಇಟ್ಟ. ಅವ ಬರ್ಲಿಕ್ಕಿಲ್ವಾ? ಮತ್ತೊಬ್ಬ ಇದ್ದಾನೆ, ನಾರದ ನೀರದ ಅವನವೇ ಶಾರದ. ಅಲ್ಲ, ಯಾರಿಗೆ ಬೈದದ್ದು? ಯಾರು? ನೀನು. ದೇವ ಋಷಿ ಭಾಗವತೋತ್ತಮ ನಾರದ ಮಹರ್ಷಿಗಳು ಮೂರು ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ, 3 ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡು ಮಗಿಣೆ. ಮೊದಲೇ ಶಾಪ ಸಿಕ್ಕಿದೆ. ಶಾಪ ಸಿಕ್ಕದವರೇ ನಿಂತ. ಶಾಪ ಸಿಕ್ಕಿದವರು ಇಷ್ಟು ಹೊತ್ತು ನಿಂತಾರ. ಇವಳು ಅವನು. ನಾವ್ಯಾಕೆ ಕಾಡಿನ ಮಧ್ಯದಲ್ಲಿ ನಿಂತು ಸುಮ್ಮನೆ ಚರ್ಚೆ ಮಾಡುದು? ಚರ್ಚೆ ಬೇಡ. ಕೇಳಿಸ್ತಾ ಇದೆಯಲ್ಲ? ನೋಡು, ಕೆಳಗೆ ಸ್ವಲ್ಪ ಯುವಕರನ್ನು ಕರ್ಕೊಳ್ಳೋದೇ ಕಷ್ಟ ಆಗುದು. ಹಿಡಿಯುವಾಗ ಎಷ್ಟೊತ್ತಿಗೆ ಅವಸರ ಮಾಡಬೇಕು, ಎಷ್ಟೊತ್ತಿಗೆ ನಿಧಾನ ಆಗಬೇಕು. ಮತ್ತೆ ಹಿಡಿಯುವ ನಿಧಾನ, ಮತ್ತೆ ಅವಸರ ಆದ್ರೊಟ್ಟಿ. ಕಟ್ಟಿ ಮಾಡಿ, ಇಲ್ಲಿ ಬಿಡಬೇಡ. ಹೇಗಂತೀರಿ? ನಡೆದರಲು ಇಬ್ರು ಒಟ್ಟಿಗೆ ಕೂತ್ರೆ ಮತ್ತೆ ಪರಿಮಳ ಬಾರದೆ ಇರ್ತಿತ್ತ. ಇದು ಯಾವ ಕೌತುಕ ಒಟ್ಟಿಗೆ ಪರಿಮಳ ಬಿಡಿದು ಮುಂಬದಿಯೇ ಚತುರ್ಭುಜೆ ಚಂದ್ರ ಕಳಾವತಂಸೆ ಕುಜೋನದೆ ಕುಂಕುಮರಂಗ ಶೋಣಿ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪ ಬಾಣ ಹದ್ದೆ ನಮಸ್ತೆ ಜಗದೇಕ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ಅಂಬಿಕೆ ತೂಗಿದಳು ಯಾಲೆಯ ನಾಗಮತ್ತಾಮರರು ಯೋಗಿ ಬಂಜರಿಗೆಲ್ಲ ನಾಗಮತ್ತಾಮರರು ಯೋಗಿ ಬಂಜರಿಗೆಲ್ಲ ಜೋಗುಳಕ್ಕೆ ಬಂದೆ ರಾಜಲಯಗಳ ತೂಗಿದಳು ಯಾಲೆಯ ಅಂಬಿಕೆ ತೂಗಿದಳು ಯಾಲೆಯ ಗೋಚರಿಸಲು
ಅಚ್ಚರಿಯಿಂದ ಇದು ಅಚ್ಚರಿ ಶೋಧಿಸಿ ಶೋಧಿಸಿ ಅದ್ಯಾಕೆ ಕದಂಬ ರುಚಿಕೆ ಬಂಗಾರದ ಯಾರನ್ನು ಮಾಡಿದ್ರೆ ಹೆಣ್ಣೊಬ್ಬಳು ಕೂತಿದ್ದಾಳೆ. ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಗಾಯನವನ್ನು ಹಾಡ್ತಾ ಇದ್ದಾಳೆ, ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ. ಅಮ್ಮ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಿದ್ರೆ ಇನ್ನೊಮ್ಮೆ ನೋಡಬೇಕು. ಅವಳ ಸೌಂದರ್ಯ ಎಷ್ಟು ಅಂದವಾಗಿದೆ. ಇನ್ನಿವಳಂತ ಬಿಟ್ಟಗಾರೆ ನೋಡ ವರನ
ಕೂರ್ಕಣೆ ಅಂತ ಹೇಳು ನೀರೇ ಶರದಿಂದು ವದನೆ ಹರಿಣ ನೇತ್ರ ಕಲ್ವಾ ತರುಣಿ ಒಡಿ ಗಲಗಾತ್ರೆ ಅಂತ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡೆ ತಮ್ಮ ಕಂಡೆ ಒಬ್ಬನೇ ಕಂಡದ್ದ ನೋಡು ಆ ನೋಡು ಮುಂದೆ ಚಂದ ನೋಡಿ ಎಂತದಂತಲೇ ನನಗೆ ಮರೆತೋಗಿ ಅಣ್ಣ ಇದೆಂತದ್ದು ನೋಡು ನನ್ನ ನಾನು ಮರೆತರೇನು ಸುಖವಿ ನೀನು ಒಬ್ಬನೇ ಮರೆತದ್ದ ನನಗೆ ಹೇಳ್ತದ್ದು ಮತ್ತೆ ಹೆಣ್ಣು ನೋಡಿದ್ರೆ ಎಲ್ಲರೂ ಹಾಗೆ ನಾವಂತಲ್ಲ ವಯಸ್ಸಾದವರಿಗೆ ಕೂಡ ಒಮ್ಮಿನ ಮೇಲೆ ಸೌಂದರ್ಯವತಿಯ ಹೆಣ್ಣನ್ನು ಕಂಡಾಗ ಸೆಳೆತುಂಟ ಆದ್ರೆ ನಮಗೆ ಹೀಗೆ ಯಾಕಾಯ್ತು ಹೀಗಾಯ್ತು ಲೋಕವನ್ನು ಸಂಚಾರ ಮಾಡಿದ್ದೇವೆ ಅದೆಷ್ಟು ಹೆಣ್ಣು ಮಕ್ಕಳನ್ನು ಕಂಡಿದ್ರು ಕೂಡ ಇಂತಹ ಒಂದು ಬದಲಾವಣೆ ಇಷ್ಟವರೆಗೆ ಆದದಿಲ್ಲ ಒಂದು ಚಂದತ್ತು ಹೆಣ್ಣು ನಾವು ಕಂಡಿದ್ದೇವ ನಮ್ಮ ತಿರುಗಾಟದಲ್ಲಿ ಪ್ರಥಮ ಬಾರಿಗೆ ಈ ಬಾರಿ ಪ್ರಥಮ ಹೌದು ಈಕೆಯನ್ನು ಕಂಡಾಗ ಬರುವಂತಹ ಉದ್ಗಾರ ಹೇಗೆ? ಅರರ ಯಾರಿವಳು ಮಂಜುಳ ಗಾತ್ರೆ ತ್ರೈಭುವನ ಮೋಹಿನಿ ಸಾರಸ ನೇತ್ರೆ ಮುಖವನ್ನು ಕಂಡಾಗ ಪೂರ್ಣ ಚಂದಿರನ ಬಿಂಬಕ್ಕೆ ಹೊರಟಲ್ಲ ಚೆಲುವ ಮಾಲಿಕೆ ಅಹುತಲ್ಲ ಅಲ್ಲ ಅದು ತಪ್ಪಾಗ್ಲಿಕ್ಕಿಲ್ಲ ಇದು ಅಲ್ಲ ಇದು ಆಶ್ಚರ್ಯ ಆದದ್ದ ಹೇಗೆ? ಒಂದೇ ಒಂದು ಪ್ರಶ್ನೆ ಮೂಡ್ತಾ ಉಂಟು ಯಾರಿವಳು ಸಿಕ್ಕಿತಲ್ವ ಉತ್ತರ ಒಂದಾ ರಮೆ ಇಲ್ಲದೆ ಹೋದ್ರೆ ಇದು ಉಮೇರ ಮಾತು ಬಿಡು ನೀನು ಆ ಸುಲಕ್ಷಣ ನರ್ತಾಂಗಿ ರತಿಯೇನು ರಮಣಿಯು ಮಿಗಿಸಿ ಮೆರವಳಲ್ಲ ಆ ಕಮಲಜ ಸೃಜಿಸಿದ ಶಿವಬಲ್ಲ ಶಂಕರಬಲ್ಲ ನಟರಾಜ ಶಂಕರ ಅಣ್ಣ ಎಲ್ಲಿ ಹೋದ ಎಲ್ಲಿಗೆ ಅವ ಒಂದಕ್ಕೋತ ಎರಡು ಅಲ್ಲ ನೀನು ಶಂಕರನಲ್ಲಿ ಹೋದ್ರೆ ಇವತ್ತು ಬರ್ಲಿಕ್ಕಿಲ್ಲ ಯಾಕೆ? ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋವರೆಗೆ ಈ ಹೆಣ್ಣಿಲ್ಲಿ ಇರ್ತಾಳ ಅವಳ ನೋಡು ಮುಖ ನೋಡು ಆಗಿಂದ ಆಲೋಚನೆ ಮಾಡ್ತಾ ಯಾವುದಕ್ಕೆ? ಎಷ್ಟೊತ್ತಿಗೆ ಮುಗಿತದೆ ಹೋಗುದು ಅಲ್ಲ ಇವತ್ತು ಬೇಗ ಮುಗಿಸಬೇಕು ಹಾಗಂತ ಸಿಕ್ಕಿದ ಅವಕಾಶ ಬಿಡುವುದು ಬೇಡ ಅದಕ್ಕೆ? ಇವಳ ಹೆಸರು ವಿಳಾಸವನ್ನು ಹೋಗು ಮಗನೇ ಸಾಹಿತ್ಯ ಕಾರಣ ಉಂಟಾ ಅಖಂಡ ಬ್ರಹ್ಮಚಾರಿಗಳಂತ ನಾವು ಹೆಣ್ಣನ್ನು ವಯಸ್ಸು ಮುಂದುವರೆದೆ ಅಂತ ನಮ್ಮ ಮರಣಕ್ಕೆ ನಾವೇ ದಾರಿ ತಂದ ಹಾಗೆ ಸತ್ತ ಮೇಲೆ ಸುಖಬೇಕು. ಬೇಡವೇ ಬೇಡ ಇವಳನ್ನು ಪ್ರತಿದಿನ ನೋಡ್ಬೇಕಾದ್ರೆ ವಿಚಾರ ಸುಮ್ಮನಲ್ಲಿ ಹೋಗುವ ನಾವು ನೇರವಾಗಿ ಕದಂಬಾವನವನ್ನು ಪ್ರವೇಶ ಮಾಡಿದೆವು ಲೋಕಮೂರನ್ನು ಸೌಂದರ್ಯದಿಂದ ಮೋಹಕಗೊಳಿಸುವಂತ ಹೆಣ್ಣೊಂದನ್ನು ಕಂಡಿದ್ದೇವೆ ಮೂರು ಲೋಕದ ವಿಕ್ರಮಿಯಾದಂತಹ ತಾವಾಕೆಯನ್ನು ಮದುವೆಯಾಗಬೇಕು ಸಮಸ್ಯೆ ಉಂಟಾ? ಅದೇನಿಲ್ಲ ತಮ್ಮಂದಿರೇ ನೀವೇ ಹೇಳಿದಂತ ವಿಷಯವನ್ನು ಕೇಳಿದಾಗ ಮನದಲ್ಲಿ ಏನೋ ಬೇಕು ಸ್ವಲ್ಪ ಬೇಕಾ ಹೆಚ್ಚಿಗೆ ಬೇಕು ಅಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ ಅದೇನಿಲ್ಲ ಇದಕ್ಕೆ ಕಾರಣ ಏನು ಬಲ್ಲಿರ ಮನುಷ್ಯರ ಶರಣಾತಿಗೆ ಬಳಿಯಾದ ಅವಸರ ಮಾಡಬೇಡಿ ಹೇಳಿದಂತ ವಿಷಯಗಳು ನಾನು ಆಲೋಚನೆ ಮಾಡಿಕೊಳ್ತೇನೆ ವಿಶ್ರಾಂತಿ ಪಡೆದ ಕೇಳಯ್ಯ ಸುಗ್ರೀವ ಬೇಡುವುದನ್ನು ಸಚಿವ ಜಾಲವಲ್ಲೊಂದು ವಾರ್ತೆಯನ್ನು ಕೇಳಿದರು ಮೆರೆವ ಕದಂಬವರದೊಳಗೆ ಉಯ್ಯಾಲೆಯರ ಸತಿ ಮೇಲೆ ಬಾಳಂತೆ ಕದಂಬಾವನದಲ್ಲಿ ಅತಿ ಕೆಲವೇದ ನಾರಿಯುವವರು ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ನಮ್ಮವರೇ ನನ್ನ ಬಳಿಗೆ ಬಂದು ಹೇಳಿದಂತ ಮಾತಾಗಿದೆ. ಹಾಗಂತ ನೀನು ಅವಳು ಇದ್ದಲ್ಲಿಗೆ ಹೋಗಿ ಶುಂಭ ಏನು ಎಂಬುದರ ಬಗ್ಗೆ ಅವರಲ್ಲಿಯೇ ತಿಳಿಸಿ ಸಂಧಾನ ಮುಖೇಣವಾಗಿ ಶೋಣಿತಾಪುರಕ್ಕೆ ಕರೆದರಬೇಕು. ಶುಂಭರಾಜ್ಞೆ ಹಾಗ ಶುಂಭನಾಜ್ಞೆಯೊಳೈದಿ ಮೆರೆವ ಕದಂಬವನವನೆಂಬುದು ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಶುಂಭನಾಜ್ಞೆಯನ್ನು ಶಿರಸಾವಹಿಸಿ ಮೆರೆವ ಕದಂಬವನದತ್ತ ಧಾವಿಸಿ ಬಂದಿದ್ದೇನೆ. ಉಯ್ಯಾಲೆಯಲ್ಲಿದ್ದಾಳೆ ತರುಣಿಯವರೊಳು ಕರೆದರಬೇಕು ಅಂತ ಹೇಳಿದ್ದಾನಲ್ಲ, ಯಾವ ಕಡೆಯಲ್ಲಿದ್ದಾಳೆ ಅಂತ ಸ್ವಲ್ಪ ಅರಸಿ ನೋಡೋಣ. ಹಂಬಲಿಸಿದನು ಶಿವ 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 ಸ್ಮರಣಂಬಿ ಗುರೆ ಸಿಲುಕುತ್ತಲೀ ನಮ್ಮಯ ಶುದ್ಧ ಕೆಟ್ಟನು ತಿಳಿದು ನೋಡಲಿ ಹೀಗೆ ಮಾನಿನಿಯೇ
ಶಿವ ಶಿವ ಆಶ್ಚರ್ಯ ವರಣ ಆಶ್ಚರ್ಯ. ಆಕಾಶದಿಂದ ಧರೆಗಿಳಿದಂತಹ ಚಿನ್ನದ ಉಯ್ಯಾಲೆ, ಅದರಲ್ಲಿ ಕುಳಿತುಕೊಂಡು ನವಯವನಾಂಗಿಯಾದಂತಹ ಈಕೆ ಹಾಡುತ್ತಾ ಇದ್ದಾಳೆ, ಪಾಡುತ್ತಾ ಇದ್ದಾಳೆ. ಸಾಮಾನ್ಯ ಆದಂತಹ ಹೆಣ್ಣಿಗೆ ಈ ಯೋಗ ಭಾಗ್ಯ ಬರುವುದಕ್ಕೂ ಸಿಗುವುದಕ್ಕೂ ಸಾಧ್ಯವೇ? ಹಾಗಿದ್ರೆ ಸಾಮಾನ್ಯ ಎಂಬುದಕ್ಕೆ ಸಂದೇಹ ಇಲ್ಲ. ನೋಡುವಾಗಲೇ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಇವಳ ನಖದಿಂದ ಶಿಖದವರೆಗೆ ಪರೀಕ್ಷಿಸಿ ನೋಡಿದವಾಗ 3 ಮೂರ್ತಿಗಳ ಸಾನ್ನಿಧ್ಯ ಇವಳಲ್ಲಿ. ರೋಮ ರಾಜ್ಯಗಳಲ್ಲಿ 33 ಕೋಟಿ ದೇವತೆಗಳು ನೆಲೆ ನಿಂತಿದ್ದಾರೆ. ಉಭಯ ಅಕ್ಷಗಳಲ್ಲಿ ಸೂರ್ಯ ಚಂದ್ರಾದಿಗಳು ಗೋಚರಿಸ್ತಾ ಇದ್ದಾರೆ ಅನ್ನುವಾಗ ಈಕೆಯ ವಿಷಯವಾಗಿ ನಾವು ಸರಿಯಾಗಿ ತಿಳಿದು ನೋಡಲಿಕ್ಕೆ ಈಕೆ ಮಾನಿನಿಯೇ. ತರುಣಿಯಲ್ಲಿದ್ರೆ ತರುಣನೋ, ತರುಣ ಇದ್ರೆ ಈ ರೀತಿಯ, ಹಾಗಿದ್ರೆ ತರುಣನೂ ಅಲ್ಲ ತರುಣಿಯೂ ಅಲ್ಲದಂತಹ ಮೂರನದ್ದಾದಂತಹ ಒಂದು ವಸ್ತು, ಅದನ್ನೇ ಆದಿಮಾಯಾ ಶಕ್ತಿ ಅಂತ ಕರೆದಿದ್ದಾರೆ. ಬೆಂಕಿಗೆ ಸುಡುವುದಿಲ್ಲ, ಹಾಗೆ ಗಾಳಿಗೆ ಹಾರುವುದಿಲ್ಲ, ನೀರಿನಲ್ಲಿ ತೇಲುವುದಿಲ್ಲ, ಸೂರ್ಯನ ಬಿಸಿಲಿಗೆ ಒಣಗುವುದಿಲ್ಲ, ನಮಗೆ ಗೋಚರಿಸಿದಂತಹ ಒಂದು ವಸ್ತು. ಅದನ್ನೇ ಜಗನ್ಮಾಯೆ ಜಗಜ್ಜನನಿ ಅಂತ ಕೊಂಡಾಡಿದ್ದಾರೆ. ಅಂತಹ ಜಗಜ್ಜನನಿಯೇ ಇಂದು ಈ ರೂಪದಿಂದ ಈ ಅಂಬಾವನದಲ್ಲಿ ಒಂದು ನೆಲೆಸಿದ್ದಾಳೆ ಎಂಬುದಕ್ಕೆ ಸಂದೇಹ ಇಲ್ಲ. ಆದರೆ ಇವಳದ್ದಾದಂತಹ ವಿಷಯವನ್ನು ಅರ್ಥವಿಸುವುದಕ್ಕೆ ಅಸಾಧ್ಯನಾಗಿ ನಮ್ಮೊಡೆಯ ಶುಂಭ ಈಕೆಯ ರೂಪ ಲಾವಣ್ಯವನ್ನು ಕೇಳಿ ತಿಳಿದು ಕಾಮಾತುರನಾಗಿ ಮದುವೆಯಾಗುವುದರಿಗೆ ಬಯಸಿದನಲ್ಲ, ಅವನದ್ದಾದಂತಹ ಹೊಂಬತನಕ್ಕೆ ಶಿವ 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 ಎಂಬ ಹಾಗೆ ನಮ್ಮ ಹಣೆಯನ್ನೇ ನಾವು ಪಡೆಕೊಳ್ಳುವಂತಹ ಪ್ರಮೇಯ ಬಂದೊದಗಿದ್ದಲ್ಲ. ಈ ನಾರಿ ಸಿಕ್ಕುವಳೆ, ಸಿಕ್ಕಿದ್ರೆ ದಕ್ಕುವಳೆ, 3 ಲೋಕವನ್ನು ತನ್ನ ಉದರದಲ್ಲಿಟ್ಟುಕೊಂಡು ತಾಯಿಯ ಪಾದಲ್ಲಿ ಪರಿಪಾಲಿಸುತ್ತಿರುವಂತಹ ಮಹಾಮಾಯೆ ಮಹಾತಾಯಿಕೆ ಆಗಿದ್ದಾಳೆ. ಹಾಗಿದ್ರೆ ಈಗ ನೋಡುವಾಗ ನಮ್ಮದು ಸ್ವಲ್ಪ ಮಕ್ಕಳಾಟಿಗಾಗಿ ಹೋಯಿತು ಅಂತ. ಈ ಮಕ್ಕಳಾಟಿಕೆಯಿಂದಲಾಗಿ ನಾಡಿನ ದಿನವಸ ನಮ್ಮ ದಾನವರ ವಿನಾಶ ಇದು ಈಕೆಯಿಂದ ಖಂಡಿತ ಎಂಬ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಆದರೆ ಏನು ಮಾಡೋಣ, ಅರಸನ ಆಜ್ಞೆ ಪಾಲಿಸಬೇಕಾದ್ದು ನಮ್ಮ ಧರ್ಮ. ಇವರ ವಿಷಯವನ್ನು ಕೇಳಿ ಅವನಿಗೆ ಹೋಗಿ ಹೇಳಬೇಕಲ್ಲ, ಮಾತಾಡಿಸೋಣ. ಜನನಿಗೆ ಭಿನ್ನಪವನು ಕರುಣಗಳಿಂದು ನಿನಗೆ ಬೇಡುವೆನು ಧನುಜೇಜ ಸುಮ್ಮನ ಬಯಕೆ. ಅಮ್ಮ, ಜಗತ್ತಿಗೆ ನೀನು ಜನನಿ, ಆದ್ದರಿಂದ ನಿನ್ನ ಜಗಜ್ಜನನಿ ಅಂತ ಕೊಂಡಾಡುತ್ತಾ ಇದ್ದೇನೆ. ನಿನ್ನ ಪರಮ ಪಾವನವಾದಂತಹ ಈ ಪುಣ್ಯವಾದಗಳಿಗೆ ಶುಂಭನ ಮಂತ್ರಿಯಾದಂತಹ ಸುಗ್ರೀವನ ಅನಂತ ಅನಂತ ವಂದನೆಗಳು ತಾಯಿಯೇ. ನಾನಾಗಿ ಬಂದವನಲ್ಲ, ನಮ್ಮೊಡೆಯ ಶುಂಭನನ್ನು ಇಲ್ಲಿಗಾಗಿ ಕಳುಹಿಕೊಟ್ಟಿದ್ದಾನೆ. ಅಂದರೆ ನಿನ್ನ ಸಂಧಾನದ ಮೂಲಕವಾಗಿ ಕರೆತರಬೇಕು ಎಂಬಂಥ ಉದ್ದೇಶ ಆತನಾಗಿದ್ದಾಗಿದೆ. ಇಂದು ನವಯವನಾಗಿ ಒಬ್ಬಟ್ಟಿಗಳಾಗಿ ಈ ಅಂಬಾವನವನ್ನೇ ಆರಿಸಿ ಈ ಜಾಗದಲ್ಲಿ ಇಲ್ಲಿ ಬಂದು ನೀನು ಕುಳಿತುಕೊಂಡಿದ್ದೀಯಲ್ಲ, ಯಾಕೆ ಕುಳಿತುಕೊಂಡಿದ್ದೀರಿ? ಉದ್ದೇಶ ಏನಿರಬಹುದು? ಅದೇ ಇದೇ ಜಾಗ, ಬೇರೆ ಜಾಗವೇ ಸಿಕ್ಕಲಿಲ್ಲ ನಿನಗೆ. ಹಾಗಿದ್ರೆ ಯಾಕೆ ಅಂತ ನಾನು ಅರ್ಥವಿಸಿಕೊಂಡಿದ್ದೇನೆ. ಆದರೆ ನಮ್ಮ ಶುಂಭ ಮಾತ್ರ ತಿಳಿದುಕೊಳ್ಳಿಲ್ಲ. ಅವ ಕಾಮಾತುರನಾಗಿದ್ದಾನೆ, ನಾಚಿಕೆ ಇಲ್ಲ, ಭಯವಿಲ್ಲ, ಕಾಮ ವಿಪರೀತ ನೆತ್ತಿಗೆ ಹೇಳಿದವನಿಗೆ ಅಂತಹ ವ್ಯವಸ್ಥೆ ನಮ್ಮ ಶುಂಭನದ್ದು. ಈಗ ಒಂದು ಹೊಸ ಭಯಕ್ಕೆ ಅವರಿಗೆ ಮದುವೆ ಆಗಿದೆ, ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳು ಆಗಿದ್ದಾರೆ. ಆದರೆ ನಿನ್ನನ್ನು ವರಿಸಬೇಕು ಅಂತ ಆಸೆಯನ್ನು ಇರಿಸಿಕೊಂಡಿದ್ದಾನೆ. ಆದ ಕಾರಣ ತಾಯೇ, ನನ್ನ ಬಿಂಡಕ ಬೇರೆ ಇರುವಲ್ಲ, ಕಾಡಿನಲ್ಲಿ ಒಬ್ಬಂಟಿಗಳಾಗಿರುವುದು ಸರಿಯಲ್ಲ, ಜೊತೆಯಾಗಿ ಬರಬೇಕು ಶೋಣಿತಾಪುರಕ್ಕೆ. ನಮ್ಮೊಡೆಯ ಶುಂಭನನ್ನು
ಈತನ ಪಾಲಿಗೆ ತೆಗೆಯಾಗಿ ಹೋಯಿತಲ್ಲ, ಈ ಬಗೆಯನ್ನು ಹಗಿಗಳಿಗೆ ತಿಳಿಯಬೇಕು. ಹಾಗಾಗಿ ಅವನ ಮೇಲೆ ಕರುಣಾ ನಿದ್ದೆಯಲ್ಲಿ ಮಲಗಿರುವ ದಾನವ ಎತ್ತ ಲಕ್ಷಣದೊಳಗೆ ಒಂದು ತಾಗೆಯ ಭಾಗದಲ್ಲಿ ನಿಮಗೆ ನಿಂತು ನುಡಿದ. ಆಶ್ಚರ್ಯ ಆಗ್ತಾ ಉಂಟು. ಅರೆ ಕ್ಷಣದಲ್ಲಿ ಏನಾಗಿ ಹೋಯ್ತು ನನ್ನ ಪಾಲಿಗೆ. ಈ ಕೈಯಲ್ಲಿ ಮಾತಾಡುತ್ತಾ ಇದ್ದೆ, ಮೂರ್ಛೆ ಹೋಗಿ ಬಿದ್ದೆ. ಈಗ ಎಲ್ಲಿ ಇದ್ದೇನೆ ಅಂತ ನನಗೆ ಅರ್ಥ ಆಗುದಿಲ್ಲ. ಇದು ಕನಸೋ ಅಥವಾ ನನಸೋ ಅಲ್ಲ, ಭಾವದ ಭ್ರಮೆಯೋ? ಕನಸು ಅಲ್ಲ, ಭ್ರಮೆಯೂ ಅಲ್ಲ. ಇದು ನಡೆದದ್ದು ನಿಜ ಸ್ಥಿತಿ. ಅಂದರೆ ಮೂರ್ಛೆ ಹೋದದ್ದಲ್ಲ, ನಾನು ಸತ್ತೇ ಬಿದ್ದದ್ದು. ಅನುಭವ ಆಯ್ತು ಹೋದದ್ದು ಸರಗಳೋಕಕ್ಕೆ. ನಮ್ಮ ಹಿರಿಯವರೆಲ್ಲ ಸಿಕ್ಕಿದ್ರು, ಯೋಗಕ್ಷೇಮ ವಿಚಾರಿಸಿದರು. ಹಾಗಿದ್ರೆ ಸಾಯಬೇಕು ಅಂದರೆ ಕೊಲ್ಲಬೇಕಲ್ಲ, ಕೊಂದವರು ಯಾರು ಈಡಾಗುತ್ತೆ? ಓ, ಕೊಂದವ ಮತ್ತೆ ಯಾರು ಅಲ್ಲ, ಈಕೆ ನಗಾಡಿದಾಳಲ್ಲ, ಆ ನಗೆ ನನಗೆ ದಗೆಯಾಯಿತು, ಸತ್ತು ಬಿದ್ದೆ. ಪುನಃ ಬದುಕಿಸಿದು. ಓ, ಬದುಕಿಸಿದವಳು ಇವಳು ಅಸಾಮಾನ್ಯ ಅಂತ ಆಗಲೇ ಹೇಳಿದ್ದೇನೆ. ಹಾಗಿದ್ರೆ ನಿಗ್ರಹ ಅನುಗ್ರಹ ಶಕ್ತಿಯುಳ್ಳವಳು, ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಸಮರ್ಥಳಾದವಳು, ರಣೋರಣೆಯಳು, ಮಹತೋ ಮಹಿಮಳು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಸೃಷ್ಟಿ ಸ್ಥಿತಿ ಲಯಗಳ ಮತ್ತು ನೂತನದ ಕಾರ್ಯವನ್ನು ನಿರ್ವಹಿಸಬಲ್ಲಂತ ಅಧಿಕಾರದಿಂದ ಕೂಡಿದವಳು, ಆದಿ ಮಧ್ಯಾಂತಹೀನೆಯಾಗಿ ಈ ಸ್ಥಳದಲ್ಲಿ ಬಂದು ನೆಲೆಸಿದ್ದಾಳೆ. ಲೋಕನಾಯಕಿ, ಅನೇಕ ರೂಪಿಣಿ, ಓದು ಓಂಕಾರ ಭಾಷಿಣಿ ಇವಳು ಸತ್ಯ. ಮುಂದೆ ನಮಗೆ ಮೋಕ್ಷ ಪದವಿಯನ್ನು ಕೊಂಡೊಯ್ಯುವಂತಹ ಮಹಾಮಾತೆ, ಮಹಾತಾಯಿ ಈಕೆಯಾಗಿದ್ದಾಳೆ. ವಿನಾಶಕಾಲೆ ವಿಪರೀತ ಬುದ್ಧಿ ಹಾಗಾಯಿತು ನಮ್ಮ ಶುಂಭನ ಅವಸ್ಥೆ. ಏನೇ ಇರಲಿ, ಆದರೆ ಅಭಿಪ್ರಾಯವನ್ನು ಹೋಗಿ ಅವನಿಗೆ ಹೇಳಬೇಕಲ್ಲ. ಅಮ್ಮ, ನಿನ್ನ ಪಾದದ ಬುಡದಲ್ಲಿ ಕೈ ಜೋಡಿಸಿ ಬೇಡಿಕೊಳ್ತಾ ಇದ್ದೇನೆ, ಏನು ಸಿಟ್ಟು ಮಾಡಿಕೊಡಬಾರದಮ್ಮ. ಶುಂಭನ ಆಜ್ಞೆ ಆಗಿದೆ ನನಗೆ. ನಿನ್ನ ವಿಷಯವಾಗಿ ಪುನಃ ಹೋಗಿ ನಾನು ಶೋಣಿತಾಪುರದಲ್ಲಿ ನಮ್ಮ ಅರಸನಲ್ಲಿ ಏನು ಅಂತ ಭಿನ್ನವಹಿಸಲಿದ್ದಾಯೇ. ನಿನ್ನೊಡೆಯ ನನ್ನನ್ನು ಮದುವೆಯಾಗಬೇಕೆಂಬ ಹಂಬಲವನ್ನು ಮುಂದಿರಿಸಿದ್ದೇನೆ. ಮದುವೆಯ ಕುರಿತಾಗಿ ಬಾಲ್ಯದಲ್ಲೇ ಒಂದು ಬಣಗೈದಿದ್ದೇನೆ. ಏನಿರಬಹುದು? ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಜಯಿಸುತ್ತಾರೋ ಅವರ ಕೊರಳಿಗೆ ಸುಮಮಾಲೆಯನ್ನಿಕ್ಕಿ ಬಲಿಸುತ್ತೇನೆ ಎನ್ನುವ ಹಾಗೆ ಹೋಗಿ ಹೇಳಬೇಕಾದದ್ದಿಷ್ಟೇ. ಶುಂಭನಾಗಲಿ ಅವರ ತಮ್ಮ ನಿಶುಂಭನಾಗಲಿ ಹೆಚ್ಚೇಕೆ ಶಂಭುವೆ ತೆರಗಿಳಿದರೂ ಕೂಡ ಸುರಕ್ಕಂಜಾರಿ ಸುಮಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ನಿನ್ನೊಡೆಯ ಬರುವುದು ಸ್ವಲ್ಪ ತಡವಾಯಿತು ಎಂದಾದರೆ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲವೂ ಉದುರಿ ಅದೇ ಅವರ ಕೊರಳಿಗೆ ಪಾಶವಾಗಿತ್ತು ಹಾಗೆ ಹೇಳು. ಸಂತಾನವನ್ನು ಮುರಿದಾರೆ, ಸಂಗ್ರಾಮವನ್ನು ಬಯಸಿದ್ದಾರೆ.
ಬಂದವ ಧೂಮ್ರಾಕ್ಷ ಮನೆ ರಥ ಏರಿ ಬಾರಿ
ಬಂದಂತೆ ನಮ್ಮ ಚಂಡಮುಂಡರು ನನ್ನ ಮನೆಗೆ ಬಂದು ಹೇಳಿದಂತ ಮಾತು ಏನಂತೆ ವರ್ತಮಾನ? ಕದಪಾವಡಲ್ಲಿ ಅತಿ ಚೆಲುವೆದ ನಾರಿಯವರವಳಿದ್ದಾಳೆ ಎಂಬುದಾಗಿ. ಒಳ್ಳೆಯದು ಪ್ರಭು. ಈ ವಿಷಯ ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ ನಾನು. ಮುಂದೇನು ಕಥನ? ಸಂತಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟೆ. ಏನಾಯ್ತು ಸಂಧಾನ? ಸಂತಾನ ಮುಗಿಯಿತು, ಸಂಗ್ರಾಮವೇ ಬದ್ಧವಾಯ್ತು. ಸಮರಾಪೇಕ್ಷೆಯಿಂದ ಮುಂದುವರಿಯುತ್ತಾ ಇದ್ದಾಳೆ. ನೀನೇನು ಮಾಡಿದೆ? ಧೂಮ್ರಾಕ್ಷರನ್ನು ಕಳುಹಿಸಿದೆ. ಯಾಕೆ ಬೇಕಾಗಿ? ಆಕೆಯನ್ನು ಎಳೆದು ತರುವುದಕ್ಕಾಗಿ. ಇಲ್ಲ, ಕೇವಲ ಹುಂಕಾರ ಮತದಿಂದ ಧೂಮ್ರಾಕ್ಷರನೇ ಮುಟ್ಟಲಂತೆ. ಧೂಮ್ರಾಕ್ಷರ ಅಡಿವಾಯ್ತೆ. ಹೌದು, ಆಮೇಲೆ ಚಂದ್ರಮುಂಡ ಕಳಿಸಿಕೊಟ್ಟೆ. ಚಂಡಮುಂಡರಳಿದ್ರೆ ಆದರೂ ನೀನು ಮುಂದುವರಿಯುತ್ತಾ ಇದೆಯಲ್ಲ ಪ್ರಭು. ಸೊಕ್ಕಿನ ಹೆಣ್ಣಿಗೆ ತಕ್ಕ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಇನ್ನು ನಾನು ಬಂದೆನಲ್ಲ, ಮನೋಗತವಾದಂತ ಅಭಿಪ್ರಾಯಕ್ಕೆ ಅವಕಾಶ ಇದೆಯೇ? ಆಶ್ಚರ್ಯ ಪರಮಾಶ್ಚರ್ಯ. ಸಾಮಾನ್ಯ ಕಾಮನ ವಾಣತೆ ತನವನ್ನು ತತ್ತು ಕಾಮಿನಿಯೊಬ್ಬಳ ಬಯಕೆಯಿಂದ ಮುಂದುವರಿಯುತ್ತಾ ಇದ್ದಿ. ಹೆಣ್ಣನ್ನು ಬಯಸಿದರೆ ಅಪರಾಧ ಅಲ್ಲ. ಬೇರೆಯೊಬ್ಬನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಅರ್ಹತೆಗೆ ಬೇಕಾದಂತಹ ಹೆಣ್ಣೊಬ್ಬಳನ್ನು ನೋಡಿ ಅವಳನ್ನು ಮದುವೆಯಾಗಿ ಅವಳ ಅಂಗ ಸುಖವನ್ನು ಬೇಕಾದ ಹಾಗೆ ಅನುಭವಿಸಬಹುದು. ಆ ಸಮಯದಲ್ಲಿ ಏನು ನಿರ್ಧಾರ? ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಆತನ ಅಮೋಘವಾದಂತಹ ಕಾರುಣ್ಯಕ್ಕೆ ಒಳಗಾಗಿ ವರಬಲವನ್ನು ಹೊಂದಿ ಅದನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡವ. ಆ ಸಮಯದಲ್ಲಿ ಕಾಮಿನಿಯೊಬ್ಬಳು ಬೇಕು ಅಂತ ಆಗ್ಲಿಲ್ಲ. ಕಾಮನ ಬಾಧೆ ನಿನಗೆ ಇರಲಿಲ್ಲ. ಇಂದಿನ ದಿವಸ ಮನಸ್ಸಿಗೆ ನಶರ ಹತ್ತಿಗೆ ಸಿಲುಕಿ ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ಮದುವೆ ಆಗಬೇಕು ಅನ್ನೋಂತ ಅಪೇಕ್ಷೆಯಿಂದ ಹೊರಟಿದ್ವಿ. ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಅವಳು ಇಹಕ್ಕೆ ಒದಗಿ ಬರುವುದೇ ಅಲ್ಲ, ಒಬ್ಬಳಕ್ಕೆ ಪರವನಿತೆ ಆಗಿರಬೇಕು. ಜಾಗೃತರಾಗೋಣ, ಜಾಗೃತರಾಗ. ಕದಂಬ ಕಾಂತರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ನಾವು ಚೆನ್ನಾಗಿ ಅರಿತವನಿದ್ದೇನೆ. ಅವನ ಬಗ್ಗೆ ತಿಳಿಸದ್ದೇ ಅನ್ನಬಲ್ಲೆಯ. ಆಕೆ ಒಬ್ಬಳು ಸಾಮಾನ್ಯ ತರುಣಿ. ತರುಣಿ ಅಂದ್ರೆ ತರುಣಿ Yeah.
ಮಾಡಬೇಕು. ಅಂತಹ ಘೋರಾರಣ್ಯದಲ್ಲಿ ಅಂಬರದಿಂದಲೇ ಧರಿಗಿಳಿದಂತ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಹೆಣ್ಣೊಬ್ಬಳು ಮೆರೆಯುತ್ತಾ ಇದ್ದಾಳೆ ಎಂದಾದ್ರೆ ಅವಳು ತರುಣಿ ಅಲ್ಲ. ಹಾಗಾದ್ರೆ ಮತ್ತೆ ಯಾರು? ಆದಿಮಾಯಾದೇವಿ ಇದ್ದಾಳೆ. ಮೂರು ಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಳಾಗಿ ಅವರಿಗೆ ಒಂದೊಂದು ಕರ್ತವ್ಯವನ್ನು ನಿಯೋಜಿಸಿ ಅವರಲ್ಲಿ ಒಂದು ಮಾತನ್ನು ಹೇಳಿದ್ದಾಳಂತೆ. ಕಷ್ಟ ಕಾಲದೊಳಗೆ ನಾನು ನಿಷ್ಠೆಯಿಂದ ಭಜಿಸಿರಿ, ನಾನೇ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷಳಾಗಿ ಬಂದು ನಿಮಗೆ ಒದಗಿದಂತಹ ಕಷ್ಟವನ್ನು ದೂರೀಕರಿಸ್ತೇನೆ. ನಾವು ಮಾಡುವಂತ ಅನ್ಯಾಯ ಲೋಕದಲ್ಲಿ ಅಧಿಕವಾಗುವುದಕ್ಕೆ ತೊಡಗಿದೆ. ಸಾಧು ಸಂತರು ಋಷಿಮುನಿಗಳು ಗೋಗಳೆಲ್ಲ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಾರೆ. ಕಂಡಲ್ಲಿಲ್ಲ ಸೇವಕರು ಸಜ್ಜನರನ್ನು ಹಿಂಸಿಸುತ್ತಾ ಇದ್ದಾರೆ. ಬದುಕುವುದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅವರಿಗೊಂದು ಸುಸ್ಥಿರವಾದಂತಹ ನೆಲೆಯನ್ನು ಕಲ್ಪಿಸಿಕೊಡುವುದಕ್ಕೆ ಬೇಕಾಗಿ ನಮ್ಮ ಕಣ್ಣಿಗೆ ಕಾಣುವಂತ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ಮೋಹಕವಾದಂತಹ ರೂಪವನ್ನು ಮೀರಿ ದೈತ್ಯರನ್ನೆಲ್ಲ ಒಬ್ಬೊಬ್ಬರನ್ನೇ ತನ್ನೆಡೆಗೆ ಆಕರ್ಷಿಸಿ ಬಂದಂತಹ ದಾನವನ ತಲೆಯನ್ನು ಕಡಿದು ತ್ರಿದಶರನ್ನು ಬರೆಯುವುದಕ್ಕೆ ಬಂದಂತಹ ಜಗದಾದಿ ಬಂದಿತೆ ಆದಿಮಾಯಾದೇವಿ ಇದ್ದಾಳೆ. ಬೇಡ ಪ್ರಭೋ ಬೇಡ. ನಿನ್ನ ಹೊಗಳಿಕೆಯ ಮಾತೆಲ್ಲ ಬದಿಗೆಟ್ಟು ನಿನ್ನ ಕೊಲೆಯ ನಿರ್ಧಾರ ಎಂದು ಅದು ಹೇಳು. ನೀನು ಗಮನಿಸುತ್ತಿರುವಂತ ಮಾರ್ಗ ಇದೆಯಲ್ಲ, ಇದನ್ನು ಬಿಡು 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 ಮನದ ಮೂರ್ಖತೆಯ ಚರಣಗೆ ಭಕ್ತಿಯಿಂದಲೇ ಪೊಡಮಡುತ್ತ ತ್ರೈ ಜಗದೊಡತಿಯ ಚರಣಗೆ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ರಾತ್ರಿಯಲ್ಲಿ ಜನರ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಆಳು. ಜನರ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಆಳು. ಬಿಡು 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 ಯಾರನ್ನು ಮನದ ಮೂರ್ಖತೆಯ ಗೋಮುಖನಾಗಬೇಡ ಪ್ರಭು. ಭ್ರಮೆಗೆ ಒಳಗಾದವನಿಗೆ ಒಳಿತು ಕೆಡುಕನ್ನು ಯೋಚಿಸುವಂತಹ ಮತಿಯನ್ನೇ ಒಂದೊಮ್ಮೆಗೆ ಕಳೆದುಕೊಳ್ಳುತ್ತಾನೆ. ಸರಿಯಾಗಿ ಆಲೋಚನೆ ಮಾಡಿ ನೋಡು. ಏನು ಹಿಂದಕ್ಕಾದ್ರೆ ಜಡದ ಪೀಠದನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ವರಬಲವನ್ನು ಹೊಂದಿ ವಿಶಾಲವಾದಂತಹ ಶೋಣಿತಾಪುರದಲ್ಲಿ ಧೀಮಂತರಾಗಿ ಮಹನೀಯನಾಗಿ ಬೆರೆಯುತ್ತಾ ಇದೆಯಾ? ಹೌದು. ನೀನೊಬ್ಬ ಮೆರೆದರ ಸಾಕೆ. ಮತ್ತೆ ನಿನ್ನ ಕೈಗಳಿಗೆ ದುಡಿಯುವವರು 1000 ಮಂದಿ ಇದ್ದಾರೆ. ಅವರನ್ನೇ ನೋಡಿಕೊಳ್ತಾ ಇದ್ದೇವಲ್ವಾ? ಕಾಲ ಅವರಿಗೆ ಆಶ್ರಯದಾತನಾಗಿ ಅನ್ನದಾತನಾಗಿ ಯಾತು ದಾನವರಿಗೆ ಒಂದು ಬದುಕನ್ನು ಒದಗಿಸಿಕೊಟ್ಟವ. ಅದು ಸ್ಥಿರವಾಗಿ ಉಳಿಬೇಕು ಅಂತಾದ್ರೆ ಆ ಮಹಾದೇವಿಯ ಕಾರುಣ್ಯಕ್ಕೆ ಒಳಗಾಗಿ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಪ್ರಭು ಏನು ಕೊನೆಯ ನಿರ್ಧಾರ ಹೇಳಲೆ? ಅದು ಏನು ಅಂತ ಗೊತ್ತಾಗ್ಬೇಕಲ್ಲ ನಂಗೆ. ಸಮಯ ಈಗಾಗಲೇ ಮೀರಿ ಆಗಿದೆ. ಇದ್ದ ಸಮಯದಲ್ಲೇ ಹೇಳೊಮ್ಮ. ಅವಳ ಕೈ ಹಿಡಿಯುವ ಯೋಚನೆ ಬೇಡ. ಮತ್ತೆ ಏನ್ ಮಾಡ್ಬೇಕು? ನಮ್ಮವರ ಉದ್ಧಾರಕ್ಕೆ ಬೇಕಾಗಿ ಕಾಲು ಹಿಡಿಯೋಣ. ಬೇಡ ಬೇಡ ನಿನ್ನ ನೀತಿಯ ಮಾತುಗಳು ಕೇಳುವಂತ ಶುಂಭ ಅಂತ ಹೇಳಿದಕ್ಕೆ ತಿಳ್ಕೊಂಡೆಯಾ? ಇನ್ನ ನೀತಿ ಮಾತುಗಳು ನೀನು
ತಿಳಿದದ್ದು ಹೇಗೆ? ಶುಂಭನಿಗೆ ಇದ್ದಲ್ಲ ಏನು ಗೊತ್ತಿಲ್ಲ. ಅವಳು ಅವಳು ಬಂದು ಕುಳಿತವಳು ಯಾರು ಎಂಬುದಾಗಿ ಚೆನ್ನಾಗಿ ಅರಿತವನಿದ್ದೇನೆ. ಇದು ಶುಂಭ ಹುಂಬನಲ್ಲ ಆಯ್ತಲ್ಲ, ನೀವು ತಿಳಿದುಕೊಂಡ ಹಾಗೆ. ಅದಕ್ಕಾಗಿ ನೀವೇ ತಿಳಿದುಕೊಂಡದ್ದೇ ಹೇಗೆ? ಹೋಗಿದ್ದಾರೆ, ಯಾರು ಕೂಡ ಬರಲಿಲ್ಲ ಎಂಬುದು ನಿನಗೆ ಅಂಜಿಕೆ ಉಂಟು, ಹೆದರಿಕೆ ಉಂಟು. ಹಾಗಾದ್ರೆ ಒಂದು ಕೆಲಸ ಮಾಡು, ಹೋಗುವುದಿದ್ದೆ ಅವಳನ್ನು ಹೇಳುತ್ತಾ, ಆಗುವುದಿಲ್ವೋ ಒಂದು ಕಾಲದಲ್ಲಿ ನಿನ್ನ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದವನ ಈ ಸಂದರ್ಭದಲ್ಲಿ ನನ್ನ ಪರಾಕ್ರಮದಲ್ಲಿ ಅನುಮಾನ ಮೂಡುವುದಕ್ಕೆ ಪ್ರಾರಂಭ. ನನ್ನ ತಂಗಿ ಮಗಳ ಪರಾಕ್ರಮ ಏನೆಂಬುದನ್ನು ಗೊತ್ತು. ನಿನ್ನದು ನಿನ್ನಯವನ ನಿಷ್ಠೆಯಾದ ಮೇಲೆ ನಿನಗಿತ್ತ ಮೊದಲು ತಲೆಗೊಡಬೇಕಾದವ ನಾನು. ಹೋಗ್ರೆ ಕದಮ್ಮವನಕ್ಕೆ ಮಾಡುವೆ ಯತ್ನ, ಬಲವಂತರ ದೈವೇಚ್ಛೆ ಜಯಶಾಲಿ ಆಗಬಹುದು. ಮೆರೆಯುತ್ತಿದ್ದಂಗದಲ್ಲಿ ಕಂಡು ದೇವಿ ಕೋಟಿ ಸಂಖ್ಯೆಯ ದೈತ್ಯ ವೀರರನ್ನೆಲ್ಲ ಸೇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡಿದೆ. ಏನಿದು ವಿಚಿತ್ರ ಅನುಭವ. ಹಗಲು ಕತ್ತಲೆಯಾಗಿ ಕಾಣಬೇಕಾದಂತಹ ಗಾಢಹತ್ತಕಾರವಾದಂತಹ ಪ್ರದೇಶ ಇವತ್ತು ಸುತ್ತ ಬೆಳಕೇ ಕಾಣುತ್ತಾ ಉಂಟು. ಯಾರಪ್ಪ ಇಲ್ಲಿಗೆ ಬೆಳಕಿನ ವ್ಯವಸ್ಥೆ ಮಾಡಿದವ ಎಲ್ಲಿದ್ದಾನೆ? ಅರ್ಥ ಆಯ್ತು ನನಗೆ. ಲೋಕ ವ್ಯವಸ್ಥೆಯನ್ನೇ ಕಾಪಾಡಬಲ್ಲಂತ ಮಹಾಮಾತೆ ಈ ನೆಲದಲ್ಲಿ ನೆಲೆಯಾಗಿದ್ದಾಳಂತೆ. ಆದ್ದರಿಂದಲೇ ಇದು ದಿವ್ಯ ಸಾನ್ನಿಧ್ಯ ಪ್ರಕೃತಿಯನ್ನೇ ಮೇರೆದು. ಈ ಬದಲಾವಣೆಗೆ ಏನು ಕಾರಣ? ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಇಲ್ಲಿಯೇ ನಿಲ್ಬೇಡ, ಮುಂದುವರಿ ಮುಂದುವರಿ. ಮಹತ್ತರವಾದಂಥ ಚೇತನಕ್ಕೆ ತಲೆಬಾಕು, ಆಮೇಲೆ ಅನಂತದಲ್ಲಿ ಒಂದಾಗು. ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ, ದೇವಿ ಕಾರಣೀಕ, ದೇವಿಯ ಮಹಿಮೆ. ಇದು ಶ್ರೀದೇವಿ ಮಹಾತ್ಮೆ, ದೇವಿ ಮಹಾತ್ಮೆ. ಹಾಗಿದ್ರೆ ಇಲ್ಲಿವರೆಗೆ ಬಂದಾಗಿದೆ. ಮರಳಿ ನಾನು ಶೋಣಿತಾಪುರವನ್ನು ಸೇರಿದ್ದಲ್ಲ. ಆ ತಾಯಿಯನ್ನು ಕಾಣುವಂತಹ ಸೌಭಾಗ್ಯ ರಕ್ತಬೀಜಾಸುರನ ಜೀವನದಲ್ಲಿ ಬದುಕಿ ಬಂದಿದೆ. ಹಾಗಾಗಿ ಬೆಳಕಿನ ಮೂಲವನ್ನೇ ಅರಸುತ್ತಾ ಮುಂದುವರಿಯುತ್ತೇನೆ. ನೋಡಿದನು ಕಲಿರಕ್ತ ಶಿವ ಗರ್ಭದಿ ಕುಳಿತ ಶಿವ ತನ್ನೊಳಗೆ ಇವಳನ್ನು ತಿಳಿಯಾಯಿತೆ ಮಾಡಲಿಲ್ಲೇನ ಕಟ ಶುಂಭನು ಕೂಡೆ ಭಾಷೆಯ
ಶುಂಭನ ಕೂಡೆ ಆಶಯ ಆಡಿ ಬಂದಿಹೇ ಕೇಳು ಇವಳಿ ಆದರೂ ನುಡಿಸಿದ ಬೆರಗುದ ಆದರೂ ನುಡಿಸಿದ ಬೆರಗುದ ಕಲಿರ ನಾನೀಗ ಎಲ್ಲಿದ್ದೇನೆ? ಹೊರಗಳಿಗೆ ಲೋಕವನ್ನೇ ಮರೆಯುವಂತ ಸ್ಥಿತಿ ನಿರ್ಮಾಣ ಆಗಿ ಹೋಯ್ತಲ್ಲ. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಊರುತ್ತೋ ಮಹಾತಾಯಿಯನ್ನು ಕಾಣಬೇಕು ಅನ್ನುತ್ತ ಆಕಾಂಕ್ಷೆಯನ್ನು ಇರಿಸಿ ಮುಂದೆ ಮುಂದೆ ಬಂದು ನೋಡಿದೆ ಎಂದಾದ್ರೆ ಶಿವನೇ ಶಿವನೇ, ಈ ಮೊದಲು ಇಂತಹ ಒಂದು ದೃಶ್ಯವನ್ನು ಕಂಡವ ನಾನಲ್ಲ. ಇನ್ನು ಮುಂದೆ ಕಾಣುತ್ತೇನೆ ಅನ್ನುವಂತ ಭರವಸೆ ವಿಶ್ವಾಸ ಏನಾಗಿಲ್ಲ. ಅಂಬರದಿಂದಲೇ ಧರಿಗಳಿದತ್ತ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದಾನುಭೂತಿ ಆ ಕಾಲಕ್ಕೆ ಆಗ್ತದೆ ಎನ್ನುವುದನ್ನು ಕೇಳಿದ್ದೇನೆ. ಅಂತಹ ಒಂದು ತೃಪ್ತಿ ಈ ತಾಣದಲ್ಲಿ ಆಗಿ ಹೋಯಿತಲ್ಲ. ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಕುಣಿಸುತ್ತಾ ಇದ್ದಾಳೆ. ಪಾದದಲ್ಲಿ ಪಾತಾಳ, ಕಟ್ಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ. ಅಮ್ಮನ ಪಾದಕ್ಕೆ ಮಣಿಯಬೇಕು ಅನ್ನುವಂಥ ಉದ್ದೇಶ ಅಧಿಕವಾಯಿತು. ಹಾಗಾಗಲೇ ಸನಿಹಕ್ಕೆ ಸಾಗಿದೆ. ಪವಿತ್ರವಾದಂತಹ ಪದದ್ವಯಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆ ಒಮ್ಮೆ ನೆಟ್ಟ ದೃಷ್ಟಿಯಿಂದ ತಾಯಿಯನ್ನು ಕಂಡದ್ದು ನಾನು. ನನ್ನನ್ನು ನೋಡಿ ಕ್ರೂರವಾದಂತಹ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳೆ. ಯಾಕಪ್ಪ ಇಂಥ ಒಂದು ನೋಟ? ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಭಯಾತಂಕ ನಿರ್ಮಾಣ ಆದಂಥ ಕಾಲಕ್ಕೆ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ಆತಂಕವನ್ನು ದೂರೀಕರಿಸುವಂತಹ ಜಗನ್ಮಾತೆ ಇವಳು ಅನ್ನೋದು ಸ್ಪಷ್ಟವಾಯಿತು. ಪಾತಾಳ, ಭೂಲೋಕ, ದೇವಧಾಮ ನಮ್ಮ ವಶವಾಗಿದೆ. ಸೂರ್ಯ ಚಂದ್ರರು ಲೋಕಕ್ಕೆ ಕತ್ತಲೆಯನ್ನು ಬೆಳಕನ್ನು ಕೊಡಬೇಕಾದವರು. ಅಂತಹ ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನು ಅಂಬರ ಪಥದಲ್ಲಿ ಶುಂಭ ನಿಶುಂಭರ ಆಳ್ವಿಕೆ, ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡುವುದಕ್ಕೆ ಹೊರಟಿದ್ದೇವೆ. ಅದನ್ನು ಮತ್ತೊಮ್ಮೆ ಸುವ್ಯವಸ್ಥೆಗೊಳಿಸುವುದಕ್ಕೆ ಬೇಕಾಗಿ ಆ ಜಗದಾದಿ ಬಂದಿದ್ದೇ ಆದಿಮಾಯಾದೇವಿ, ಆದಿಶಕ್ತಿ, ಪರಾಶಕ್ತಿ ನಮ್ಮ ಕಣ್ಣಿಗೆ ಕಾಣುವಂಥ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ದೇವರನ್ನು ಕಾಣಬೇಕು ಅನ್ನುವಂಥ ಅಪೇಕ್ಷೆಯಿಂದ ಋಷಿಮುನಿಗಳೆಲ್ಲ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರಂತೆ. ಅಂಥವರಿಗೂ ಕಾಣುವುದಕ್ಕೆ ಅಸಾಧ್ಯಳು ಇವಳು. ಹಾಗಿದ್ರೆ ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಂತಹ ನಮಗೆ ಮಹಾದೇವಿಯ ದರ್ಶನ ಆಗಿದೆ ಎಂದಾದ ಬಳಿಕ ಇದಕ್ಕಿಂತ ಹೆಚ್ಚಿನದಾದಂತಹ ಸೌಭಾಗ್ಯ ಬೇರೆ ಏನು ಬೇಕು ಹೇಳಿ? ಒಡೆಯನ ಆಸ್ಥಾನದಲ್ಲಿ ಪಂಥದ ನುಡಿಗಳನ್ನು ನಾಡಿ ಬಂದಿದ್ದೇನೆ. ಹೋಗ್ತೇನೆ ಕದಂಬ ವನಕ್ಕೆ. ಇವಳು ಬರ್ತಾಳೆ ಎಂದಾದರೆ ವೈಭವದಿಂದ ಶೂಣಿತಾಪುರಕ್ಕೆ ಕರೆದುಕೊಂಡು ಹೋಗಿ ಆ ಮೂಲಕವಾಗಿ ಸಾರ್ಥಕತೆಯನ್ನು ಪಡೆಯಬೇಕು. ಒಡೆಯನ ಒಪ್ಪಂದವನ್ನು ಹಾಗೆಯೇ ಉಳಿದಿದೆ. ನಾನು ಜೀವಂತ ಇರುತ್ತಾ ನನ್ನ ಯಜಮಾನನ ಅಳಿವನ್ನು ಕಾಣಲಾರೆ. ನನ್ನ ದೇಹ ಮಣ್ಣಲ್ಲಿ ಹೋಗಿ ಅನ್ನುವಂಥ ದೃಢವಾದಂಥ ವಿಶ್ವಾಸದಿಂದಲೇ ಬಂದಿದ್ದೇನೆ. ಶಕ್ತಿ ಪ್ರದರ್ಶನ ಸಲ್ಲದು, ಭಕ್ತಿಗೆ ಉಳಿತಾಳಂತೆ. ಅಡಿಗೆರಾಗಿ ಕ್ಷಮಾಯಾಚನೆಯನ್ನು ಮಾಡ್ತೇನೆ. Yeah!
ಇದ್ದೀಯಲ್ವತ್ತ ವರ್ತಮಾನ ನಮ್ಮನೆಯ ತಿಳಿದ ಕೂಡಲೇ ನಿನ್ನನ್ನು ಮದುವೆ ಆಗುತ್ತಾ ಇಚ್ಛೆವುಳ್ಳವನಾಗಿ ಅನೇಕ ಮಂದಿ ವೀರಾಧಿವೀರರನ್ನು ಕಳುಹಿಸಿಕೊಟ್ಟ. ನೀನು ಬರಲಿಲ್ಲ ತಾಯಿ. ಆದರೆ ಈ ಸಮಯದಲ್ಲಿ ನಮ್ಮೊಡೆಯನಾದಂಥ ಶುಂಭಾಸುರ ನಿನ್ನ ಕುರಿತೇ ಯೋಚಿಸುತ್ತಾ ಇದ್ದಾನೆ. ಅವಿಚ್ಛಿನ್ನವಾಗಿ ನಿನ್ನನ್ನು ಪೂಜಿಸುತ್ತಾ ಇದ್ದಾನೆ ಎಂದಾದ ಮೇಲೆ ಅದು ಒಂದು ತಪಸ್ಸು ಅಲ್ವೇನಮ್ಮ. ಆ ತಪಸ್ಸಿಗೆ ಸರಿಯಾದಂಥ ಫಲ ಪ್ರಸಾದ ದೊರಕಲೇಬೇಕು. ನೀನು ಸಮರಾಪೇಕ್ಷೆಯಿಂದ ಮುಂದುವರಿದಿ ಅನ್ನುವಂಥ ವರ್ತಮಾನ ನೀನು ಸಿಕ್ಕಿದೆ. ಎಲ್ಲವನ್ನು ಬದಿಗಿರಿಸಮ್ಮ. ಬಂಗಾರದ ರಥ ಸಿದ್ಧವಾಗಿದೆ, ಅದರಲ್ಲಿ ಕುಳಿತುಕೊಳ್ಬೇಕು, ಶೋಣಿತದ ಅರಮನೆಗೆ ಬರಬೇಕು ಎನ್ನುವ ಹಾಗೆ ಇದು ಪ್ರಾರ್ಥನೆ.
ನೋಡು ಹೇಗಂದ್ಯೋ ಕಂಡಲ್ಲ ಒಟ್ಟಿಗೆ ತಕ್ಕ ಬರತ್ತ ಅವನು ಅಲ್ಲತ್ತಿ ಅಪ್ಪನೇ ಬಲಿಗೆ ಬಂದನು ಸೀದಾ ಸ್ವರ್ಗಕ್ಕೆ ಕೀರ್ತಿ ಬರು ಮಾಯಗಾರ ಇಂಥ ಸೇವಾ ಕರ್ತವ್ಯ ಸುಮನೇ ಕರುಣೆ ಅವನು ಅಲ್ಲತ್ತಿ ಹೊಸ ಇಲ್ಲು ಒಕ್ಕೆಲಾಂಡು ಅವನು ಎರಡನೇ ಮರಿಕೊಂಡು ಮಳೆ ಸದಾಕಾಲ ನಮ್ಮದು ಗೊತ್ತಾಗ ನನಗೆ ಬೆಳೆಸ ಕೀರ್ತಿ ಬರು ಭಾಗವತರೇ ದಾದಾ ಸೇರಿನ ಪತ್ತಪ್ಪ ಯೋಗದಲ್ಲಿ ಒಂದೇ ನಂದೋಡು ನಡಿಪಾರತ್ತೆ ಆವಡಿ ಇವನ ಪ್ರತಿಭೆ ಮಾಡಲಿ ಅಪ್ಪೆಯ ಕಾಲಿಕ ಮಾಡಲಿ ಎಲ್ಲ ನಮ್ಮದು ಮತ್ತನ್ನ ಬೆಳೆಸಿ ಅದು ಕೀರ್ತಿ ಬರು ಚೆಂಡದಾರ ಆವಡು ಮಳ್ಳತ್ತಿ ದಾದಾ ಸೇರಿನ ಜೋಗುಳು ನಡಿತೊಂದುತ್ತೇವೆ ಆಕೆಗೆ ಸರಿಯಾದ ತಿದ್ದಿಸಿ ತುಂಬಿಕೊಳ್ಳುತ್ತಾರೆ ಅದರಿಂದ ಅಪ್ಪೆ ಸರ್ವೇಶ್ವರಿ ಕಾತಲಾಗೋಣ ಕೀರ್ತಿ ಬರು ಮದ್ದರಾಗ ಆವತ್ತು ನಲ್ಲಕ್ಕೆ ಅಪ್ಪೆ ನೆನವರಿಗೆ ಒಂದು ಎರಡು ನಂಬರ್ ಗೊತ್ತಂದ ದೇಶ ಮಾಯಗಾರ ಸೇರಿಗಾರ ಸರಿಗಾರ ಅಪ್ಪೆನ ಕಾಮಿಕ ಮನೆ ಎರಡು ನಂಬರ್ ಗೊತ್ತಲ್ಲ ಬೆಳೆಸಿ ಅದು ಮಾಯಗಾರ ಅಮೃತಗಳಿಗೆ ಒಂದು ವಿಷಯಗಳಿಗೆ ಬರೋನುಂಟು ಬೇಕ ಮಣಿ ಮಂಚ ಸೇರ್ನೆಟ್ಟ ಹೆಂಚಿದ ಒಂಜಿ ವರ್ಷ ಅವಧಿ ಕಂಕಣ ಭಾಗ್ಯ ಕೂಡಿ ಹೊರಡ ಬೊರ್ಲುಡು ಕೈಕೊರೊಡೈನ ಅರುಣಾಸುರ ಬದುಕಬೇಕು. ಅರುಣಾಸುರ ಏನು ಎಷ್ಟೆಂಬುದನ್ನು ತೋರಿಸಬೇಕಾಗಿ ಗುರುಗಳು
ನಾಲ್ಕು ಲೋಕರಾಧಿಪತಿ ಮದುವೆಯ ಗಂಡು ನೀನೆಯೋ ನಿನ್ನ ಮಾತ್ರ ಹುಚ್ಚು ಬಿಡಿಸಿದ್ದೇನೆ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ಇರುಳ ದಾನವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿದ್ದೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾಕವನ್ನೇರಿಕೋ. ನಿಮ್ಮನ್ನು ಕಾಣುವ ಬಗೆ ಹೇಗೆ ಆಸೆ ಎನ್ನುವುದು ಸ್ವಾಭಾವಿಕ. ಆದರೆ ಇನ್ನು ಮುಂದಕ್ಕೆ ರೂಪದಿಂದ ಕಾಣಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಅಭಿದಾನದಿಂದ ಕ್ಷಣಮಾತ್ರದಲ್ಲಿ ಅಂಬರಮದದಲ್ಲಿ ಗೋಚರವಾಗುವಳಿದ್ದೇನೆ. ಅದಲ್ಲದೆ ರಣಕ್ಷೇತ್ರದಲ್ಲಿ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾನೆ ದುಷ್ಟಾರುಣಾಸುರ. ಹೋದರೆ ಹೋಗಲಿ ಬಿಡು. ಮುಂದಕ್ಕೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಬ್ರಹ್ಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಶಬ್ದಕ್ಕೆ ವಿಶೇಷವಾದಂತ ಅರ್ಥವಿದೆ. ದೇಲಲು ದೇಹ ಪವಿತ್ರ, ವೀಲಲು ವಿದ್ಯಾ ಪ್ರಾಪ್ತಿ, ಮಾಯಲಲು ಮಹಾಲಕ್ಷ್ಮಿ ಮೈದೋರ್ವಳು, ಹಾಯಲಲು ಹರಿಹರ ಸಾಕ್ಷಾತ್ಕಾರ, ತೇಲಲು ತ್ರೈಲೋಕ ಸಿದ್ಧಿಪುದು ಇಂತಿಪ ದೇವಿ ಮಹಾತ್ಮ ಎಂಬ ತ್ಯಾಗವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಕಟೀಲು ಭ್ರಮರಾಂಬಿಕೆ, ಮಹಾಗಣಪತಿ ದೇವರು ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿರುವ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ನೀಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಕಥೆಗೆ ಮಂಗಳ ಗೀತೆಯನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಮಂತ್ರಾಕ್ಷತೆಯಿಂದ
ಆಹೋ ಮಹಾರಾಜ ಶ್ರೀಗಳಂತ ಸುಮತಿ ಕರುಣಾಕರ ಶೆಟ್ಟಿ ಕೊಟ್ರುಪಾಡಿ ಗುತ್ತಿನವರು, ಮಹಾರಾಜ ಶ್ರೀಗಳಂತ ಸುಮತಿ ಕರುಣಾಕರ ಶೆಟ್ಟಿ ಕೊಟ್ರುಪಾಡಿ ಗುತ್ತಿನವರು, ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ದೇವರ ರಂಗನಾಯಕ